ಹಾಯ್ ಹಲೋ ನಮಸ್ತೆ. ನಾನು ಡಾಕ್ಟರ್ ಕೃಷ್ಣಮೂರ್ತಿ, ಇತಿಹಾಸದ ಪ್ರಾಧ್ಯಾಪಕ. NCG ಸ್ಪರ್ಧಾತ್ಮಕ ಪರೀಕ್ಷೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮ KS ಮುಖ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಇತಿಹಾಸ ಮತ್ತು ಸಂಸ್ಕೃತಿ ಅಂತ ಇದೆಯಲ್ಲ, ಆ ಪತ್ರಿಕೆಯ ಮಹತ್ವವನ್ನು ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. History is playing very significant role for the promotion of the both prelims as well as the mains examination, and it is very unique compared to the other GS papers. ಬೇರೆ ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ನೀವು ಮಾತನಾಡಿದರೆ ಬಹಳನೇ ಯುನಿಕ್ ಅಂತಂದರೆ ವೈಶಿಷ್ಟ್ಯಪೂರ್ಣವಾದಂಥ ಪತ್ರಿಕೆ ಅಂದರೆ ಅದು ಇತಿಹಾಸ. ಅಷ್ಟೇ ಸುಲಭವಾದ ಪೇಪರ್ ಹೌದು, ಅಷ್ಟೇ ಕನ್ಫ್ಯೂಷನ್ಗೆ ಅವಕಾಶ ಮಾಡಿಕೊಳ್ಳುವ ಪೇಪರ್ ಅಂದರೂ ಕೂಡ ಅದು ಇತಿಹಾಸ. ನಿಮ್ಮ ಮೈನ್ಸ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಯು ಶುಡ್ ಫೋಕಸ್ ಬೋತ್ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ದಿ ಮೈನ್ಸ್ ಎಕ್ಸಾಮಿನೇಷನ್. ಯಾರು ಇದನ್ನು ಪ್ರಿಲಿಮ್ಸ್ ಜೊತೆ ಮೈನ್ಸ್ಗೂ ಓದಿರ್ತಾರೆ ಆಗ ಎರಡಕ್ಕೂ ಸುಲಭವಾಗುವಂಥದ್ದು. ನಮ್ಮಲ್ಲೆಲ್ಲ ಭಾಳ ವಿದ್ಯಾರ್ಥಿ ಮಿತ್ರರು ಹೇಳ್ತಾರೆ, ಸರ್ ಇನ್ನು ಪ್ರಿಲಿಮ್ಸ್ ಆಗಿಲ್ಲ, ಅದೇಂಗೆ ಸರ್ ಮೈನ್ಸಿಗೆ ಓದೋದು? ದಟ್ಸ್ ಅ ರಾಂಗ್. ಯಾರು ಪ್ರಿಲಿಮ್ಸ್ಗೆ ಓದುವ ಪ್ರಯತ್ನ ಮಾಡ್ತೀರಾ, ಜೊತೆಗೆ ಮೈನ್ ಸಿಲೆಬಸ್ ಇಟ್ಕೊಂಡು ಓದುವುದನ್ನು ಪ್ರಾಕ್ಟೀಸ್ ಮಾಡಬೇಕು. ಆಗ ಪ್ರಿಲಿಮ್ಸ್ಗೂ ನಿಮಗೆ ಬೆನಿಫಿಟ್ ಆಗುತ್ತೆ, ಮೈನ್ಸ್ಗೂ ಕೂಡ ಬೆನಿಫಿಟ್ ಆಗುತ್ತೆ. ಆಮೇಲೆ ಭಾಳಷ್ಟು ಪ್ರಶ್ನೆಗಳು ಬರೋದು ಈ ಏರಿಯಾಗಳಲ್ಲೇ. ಓಕೆ, ಪತ್ರಿಕೆ ಸೆಕೆಂಡ್ ಸಾಮಾನ್ಯ ಅಧ್ಯಯನ ಅಂತ ಇದೆ. ಸೆಕ್ಷನ್ 1 ಇತಿಹಾಸ, ಸಾಂಸ್ಕೃತಿಕ ಪರಂಪರೆ, ಭಾರತ ಮತ್ತು ಕರ್ನಾಟಕಕ್ಕೆ ಸೇರಿದಂತೆ. ಓಕೆ, ಹಿಸ್ಟ್ರಿ ಅಂಡ್ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ, ಸ್ಪೆಷಲ್ ಫೋಕಸ್ಡ್ ಆನ್ ಕರ್ನಾಟಕ ಹಿಸ್ಟ್ರಿ. ಓಕೆ, ಈಗ ನಾವು ಚೆಕ್ ಮಾಡ್ತಾ ಹೋಗೋಣ. ಒಟ್ಟು 6 ಯೂನಿಟ್ಟು ಈ ಪೇಪರ್ನಲ್ಲಿ ನಿಮಗೆ ಕಂಡು ಬರ್ತದೆ. 6 ಯೂನಿಟ್ಸ್ ಇದೆ. ಓಕೆ, ಅದ್ರಲ್ಲಿ ಫಸ್ಟ್ ಯೂನಿಟ್ ಘಟಕ 1 ಬರುವಂಥ ಚಾಪ್ಟರ್ ಅಂದರೆ ಭಾರತದ ಸಾಂಸ್ಕೃತಿಕ ಪರಂಪರೆ, ಆಯ್ದ ಕ್ಷೇತ್ರಗಳು ಮತ್ತು ವಿಷಯಗಳು ಅಂತ ಅರ್ಥ. ಫಸ್ಟ್ ನಾವು ಇಲ್ಲೇನು ಮಾಡಿದ್ದಾರೆ ಅಂತಂದರೆ ಇಂಡಿಯನ್ ಹಿಸ್ಟ್ರಿ ಸಂಬಂಧಪಟ್ಟಂತೆ ಫೋಕಸ್ ಮಾಡಿದ್ದಾರೆ. ಸೆಕೆಂಡ್ ತದನಂತರದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು, ಟಾಪಿಕ್ಸನ್ನು ಇಟ್ಟಿದ್ದಾರೆ. ಓಕೆ ಫೈನ್. ಅದರಲ್ಲಿ ಫಸ್ಟ್ ಒನ್ ಅಂತಂದರೆ ಫಸ್ಟ್ ಚಾಪ್ಟರ್ ದಟ್ ಈಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ನೆಕ್ಸ್ಟ್ ಒನ್ ವೇದಿಕ್ ಕಲ್ಚರ್. ಈ ಚಾಪ್ಟ್ರಲ್ಲಿ ಓದಬೇಕು ಅಂತಂದರೆ ಒಂದು IVC ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸೆಕೆಂಡ್ ಒನ್ ವೇದಿಕ್ ಕಲ್ಚರ್, ವೈದಿಕ ಸಂಸ್ಕೃತಿ. ನೋಡಿ, 2 ಟಾಪಿಕ್ ಇಟ್ಟಿದ್ದಾರೆ. ಈ 2 ಟಾಪಿಕ್ ನಡುವಿನ ಓಕೆ ನಮಗೆ ಕಂಡು ಬರೋದು ಅಂತಂದರೆ ಡಿಸ್ಟಿಂಕ್ಷನ್ ಬಿಟ್ವೀನ್ ದಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆ್ಯಂಡ್ ವೇದಿಕ್ ಕಲ್ಚರ್. ಅಂದರ್ಥ ಎರಡಕ್ಕೂ ಇಲ್ಲಿ ಯು ಶುಡ್ ಫೋಕಸ್ ಆನ್ ದಿ ಬೋತ್ ಸಿಮಿಲಾರಿಟೀಸ್ ಅಂಡ್ ಡಿಫರೆನ್ಸಸ್ ಅಂಡ್ ಕಾಮನ್ ಎಲಿಮೆಂಟ್ಸ್ ಆಫ್ ದಿ ಬೋತ್ ದ ಟಾಪಿಕ್ಸ್. ಇಲ್ಲಿ ನೀವು ಹೋಲಿಕೆ ವ್ಯತ್ಯಾಸಗಳನ್ನು ನೋಡಬೇಕು. ಆ ಹೋಲಿಕೆ ವ್ಯತ್ಯಾಸ ಓದ್ತಾ ಇದ್ರೆ ಅದೇ ವೈಶಿಷ್ಟ್ಯ. ನಮಗೆ ಸಿಂಧೂ ನಾಗರಿಕತೆ, ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಆರ್ಕಿಯೋಲಜಿಕಲ್ ಎವಿಡೆನ್ಸಸ್. No written record about the IVC. But in concern for the Vedic civilization, it both based on archaeological sources as well as the literary sources. ಇದು ಪೂರ್ಣ ಪ್ರಮಾಣದಲ್ಲಿ ಇಟ್ ಬೇಸ್ಡ್ ಆನ್ ಆರ್ಕಿಯೋಲಜಿಕಲ್, ಅರ್ಥ ಆಯ್ತಾ? ಕೇವಲ ಪುರಾತತ್ವ ಆಧಾರಗಳ ಮೇಲೆ ನಿರ್ಧಾರಿತವಾಗಿದ್ರೆ ಇದು ಬೋತ್ ಆರ್ಕಿಯೋಲಜಿಕಲ್ and literary works. ನಮಗೆ ವೇದಿಕಲ್ ನಾಗರಿಕತೆ ಓದೋದಕ್ಕೆ ಇತ್ತೀಚೆಗೆ ನಡೆದಿರುವಂಥ ಉತ್ಖನನಗಳು ಕೂಡ ಸಪೋರ್ಟ್ ಮಾಡ್ತವೆ. ಜೊತೆಗೆ ಆಲ್ರೆಡಿ ವೇದಿಕ ಕಾಲದಲ್ಲಿ ಬರೆದಂಥ ಸಾಹಿತ್ಯ ಗ್ರಂಥಗಳು ಕೂಡ ನಮಗೆ ಸಪೋರ್ಟ್ ಮಾಡ್ತವೆ. ಹಾಗಾಗಿ ಡಿಫರೆನ್ಸನ್ನು ಒಂದು ತಿಳ್ಕೋಬೇಕು. ಇನ್ನೇನು ಟಾಪಿಕ್ ಬರುತ್ತೆ ಅಂತಂದರೆ ಆಲ್ರೆಡಿ ಯು ನೋ ದಟ್ IVC was considered as a first urban civilization of Orient world. ಅದು ನಮ್ಮ ದೇಶದ ಮೊದಲ ನಗರ ನಾಗರಿಕತೆ.
ಅರ್ಥ ಆಯ್ತಾ? ನಮ್ಮ ದೇಶದ ಮೊದಲ ನಗರ ನಾಗರಿಕತೆ ಅಂತಂದ್ರೆ ಅದು ಸಿಂಧೂ ಬಯಲು ನಾಗರಿಕತೆ. ಹಾಗಾಗಿ ಕಡ್ಡಾಯವಾಗಿ ಏನ್ ಕೇಳ್ಬೋದು? ಟೌನ್ ಪ್ಲಾನಿಂಗ್ ಅನ್ನ ಕೇಳ್ಬೋದು. ನಗರ ಯೋಜನೆ ಬಂದಾಗ ನೀವು ಫೋಕಸ್ ಮಾಡಬೇಕು, ನಗರ ಯೋಜನೆಯನ್ನು ಕುರಿತು ಓದಬೇಕು, ಅದರ ಲಕ್ಷಣಗಳನ್ನು ಕುರಿತು ಓದಬೇಕು. ಜಗತ್ತಿನಲ್ಲಿ ಎಲ್ಲೂ ಇಲ್ಲದಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಇವತ್ತೆಂಗೆ ನಾವು ಆಧುನಿಕ ಜೀವನವನ್ನು ಎಂಜಾಯ್ ಮಾಡ್ತಾ ಇದೀವೋ ಆ ಥರ ಜೀವನವನ್ನ ಆಗ್ಲೇ ನಮ್ಮ ಸಿಂಧೂ ಜನರು ಎಂಜಾಯ್ ಮಾಡಿದ್ರು. ಜಗತ್ತಿಗೆ ನಗರಗಳನ್ನು ಕಟ್ಟುವುದು ಹೇಗೆ ಅಂತ ಫಸ್ಟ್ ತಿಳಿಸ್ತವ್ರೆ ನಮ್ಮ ಸಿಂಧೂ ಜನರು. ಇವತ್ತು ನಮ್ಮನ್ನು ನೋಡಿಕೊಂಡು ಬೇರೆ ದೇಶರು ನಾವು ಜಗತ್ತಿನ ಎಲ್ಲ ದೇಶಗಳಿಗೂ ಮಾದರಿಯಾಗಿದ್ದೇವೆ ಹೊರತು ಬೇರೆಯವ್ರು ನೋಡ್ಕೊಂಡು ನಾವೇನು ಕಲಿತಾ ಇಲ್ಲ. ನಾವು ಆ ದಿನಗಳಲ್ಲಿ ಜಗತ್ತಿನ ಎಲ್ಲ ಜನರುಗಳು ನಗರಗಳನ್ನು ಕಟ್ಟೋದು ಹೇಗೆ ಅಂತ ಮಾದರಿಯಾಗಿದ್ವಿ ನಾವು. ಹಾಗಾಗಿ ಇದು ಫಸ್ಟ್ ಅರ್ಬನ್ ಸಿವಿಲೈಸೇಷನ್ ಆಫ್ ಅವರ್ ಏನ್ಸೆಂಟ್ ವರ್ಲ್ಡ್ ಅಂತ ಫಸ್ಟ್ ಈ ವಿಷಯವನ್ನ ಪ್ರಕಟಿಸಿದಂತಹ ಇಂಗ್ಲಿಷ್ ವಾರಪತ್ರಿಕೆ ಅಂತಂದ್ರೆ ಇಲ್ಸ್ಟಾಟೆಡ್ ವೀಕ್ಲಿ ಆಫ್ ಲಂಡನ್ ಇನ್ ದ ಇಯರ್ 1924. It was the first magazine, English magazine, given title to it was the first urban civilization of our ancient world. ಜಗತ್ತಿನ ಮೊದಲ ನಗರ ನಾಗರಿಕತೆ ಅಂತ ಟೈಟ್ಲ್ ಕೊಟ್ಟು ಮೊದಲು ಅದನ್ನ ಪ್ರಚಾರ ಮಾಡಿದ್ದಂಥ ಇಂಗ್ಲಿಷ್ ದಿನಪತ್ರಿಕೆ ಇಲ್ಸ್ಟಾಟೆಡ್ ವೀಕ್ಲಿ ಇನ್ ದ ಇಯರ್ 1924. ಹಾಗಾಗಿ ಅದರ ಪ್ರಶ್ನೆ ಕೇಳಿದ್ರೆ ಈ ನಾಗರಿಕತೆಯ ನಗರ ಯೋಜನೆಯನ್ನು ಕುರಿತು ಪ್ರಶ್ನೆ ಕೇಳ್ತಾರೆ. ಒಂದು ವೇಳೆ ಅದನ್ನೇನಾದರೂ ಕರೆಂಟ್ ಡೆವಲಪ್ಮೆಂಟ್ಸ್ ಕವರ್ ಮಾಡಿದಾರೆ, ಇತ್ತೀಚಿನ ವಿಷಯಗಳಿಗೆ ಕಂಪೇರ್ ಮಾಡಿದಾರೆ, ಪ್ರಸ್ತುತ ಕೇಂದ್ರ ಸರ್ಕಾರದ ನಾವು ಏನು ನಿಮ್ಮ ಸ್ಮಾರ್ಟ್ ಸಿಟಿ ಪ್ಲಾನ್ ಅಂತ ಇದೆಯಲ್ಲ ಅದಕ್ಕೆ ಹೋಲಿಕೆ ಮಾಡಿಯೂ ಕೂಡ ಕೇಳಬಹುದು. ಆಗ ಒಂದ್ ಕಡೆ ಸಿಂಧೂ ಬಯಲು ನಾಗರಿಕತೆಯ ನಗರ ಯೋಜನೆ, ಇನ್ನೊಂದು ಕಡೆ ಸ್ಮಾರ್ಟ್ ಸಿಟಿ ಸಿಸ್ಟಮ್ ಅನ್ನ ಎರಡನ್ನು ಕೂಡ ನೀವು ಕಂಪೇರ್ ಮಾಡಿ ಓದ್ಬೇಕಾಗುತ್ತೆ. ಇದರ ಕಡೆ ಒಂದು 10 ಪಾಯಿಂಟ್ಸ್ ಹಾಕಿ, ಆ ಕಡೆ 10 ಪಾಯಿಂಟ್ಸ್ ಹಾಕಿ, ನಿಮಗೆ ಪೂರ್ತಿಯಾಗಿ ಚಿತ್ರಣ ಸಿಗುತ್ತೆ. ಲಾಸ್ಟ್ ಕನ್ಕ್ಲೂಷನ್ ಹಾಕಿ ಉತ್ತರ ಸೂಪರ್ ಆಗಿ ಕಾಣಿಸುತ್ತೆ ಓದುವಂಥವ್ರಿಗೆ. ಎಸ್, ಹುಡುಗ ಚೆನ್ನಾಗಿ ಬರ್ದಾನೆ, ಈ ಹುಡುಗಿ ಚೆನ್ನಾಗಿ ಬರ್ದಾರೆ ಅಂದ್ಬಿಟ್ಟು ದೆ ಗಿವನ್ ಫುಲ್ ಮಾರ್ಕ್ಸ್. ಬಟ್ ಅದಕ್ಕಿಂತ ಮೊದಲು ಟಾಪಿಕ್ ಅನ್ನು ಅರ್ಥ ಮಾಡ್ಕೋಬೇಕು, ಕ್ವಶನ್ಸ್ ಅನ್ನ ನೇರವಾಗಿ ಬರೆಯೋದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ದಟ್ಸ್ ಇಂಪಾರ್ಟೆಂಟ್. ಓಕೆ, ಹಾಗಾಗಿ ಇನ್ನೇನು ಪ್ರಶ್ನೆ ಕೇಳ್ಬೋದು ಚಾಪ್ಟರ್ ಅಲ್ಲಿ ಕೇಳಿದ್ರೆ ಅಂತಂದ್ರೆ ಅನದರ್ ಒನ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಆಫ್ ದಿ IBC. ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಆಫ್ ದಿ IBC, ಸಿಂಧೂ ಬಯಲು ನಾಗರಿಕತೆಯ ಕಲೆ ಮತ್ತು ವಾಸ್ತುಶಿಲ್ಪ. ಇದೇನು ಮಾಡ್ರನ್ ಅಲ್ಲ, ನಂತರ ಇದು ಯಾವುದೇ ದೇವಸ್ಥಾನಗಳನ್ನು ಕಟ್ಟಿಲ್ಲ, ಆದರೆ ಸಿಕ್ಕಿರುವಂಥವು ಉದಾಹರಣೆಗೆ ಮುದ್ರೆಗಳು, ಅರ್ಥ ಆಯ್ತಾ, ಮಡಿಕೆ ಕುಡಿಕೆಗಳು, ಅದ್ರ ಮೇಲೆ ಡಿಸೈನ್ ಮಾಡಿದ್ದಾರೆ. ಆಮೇಲೆ ಸಮ್ ಸೀಲ್ಸ್ ಆರ್ ಫೌಂಡ್, ಮುಖ್ಯವಾಗಿ ಮೇಲ್ ಟಾರ್ಸೋ, ಪುರುಷ ಮುಂಡ, ಪ್ರೀಸ್ಟ್, ಓಕೆ, ಅಂದ್ರೆ ಬಿಯರ್ಡೆಡ್ ಮ್ಯಾನ್, ಪುರುಷ ಗಡ್ಡಧಾರಿ, ಈ ಥರದ್ದು ಏನೇನು ಸಿಕ್ಕಿದೆಯೋ, ಅರ್ಥ ಆಯ್ತಾ, ಇವೆಲ್ಲವೂ ಕೂಡ ಪಾರ್ಟ್ ಆಫ್ ದಿ ದೇರ್ ಕಲ್ಚರ್. ಇದನ್ನ ನೋಡ್ಕೋಬೇಕು. ಅಂದ್ರೆ ಕೇಳಿದ್ರೆ ಈ ಚಾಪ್ಟರ್ನಲ್ಲಿ ಪ್ರಶ್ನೆ ಏನಾದ್ರು ಕೇಳಿದ್ರೆ ಮೈನ್ಸ್ಗೆ ಸಾಮಾನ್ಯವಾಗಿ ಈ 3ರಲ್ಲೇ ಬರ್ತಾವೆ ನೋಡಿ. ದಿಸ್ ಆರ್ ದ ಓನ್ಲಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್. ಇಷ್ಟಲ್ಲೇ ಪ್ರಶ್ನೆಗಳು ಬರುವಂಥದ್ದು. ಇದನ್ನ ನೋಡ್ಕೊಂಡ್ಬಿಟ್ರೆ ನಿಮಗೆ ದಟ್ಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಇದು. ಓಕೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತಂದ್ರೆ 3 ನೋಡ್ಕೊಳ್ಳಿ. ಏನಾರ ಪ್ರಶ್ನೆ ಕೇಳಿದ್ರೆ ನಿಮಗೆ ಈ ಎಕ್ಸಾಮ್ ನಲ್ಲಿ ಸಾಮಾನ್ಯ ಇಷ್ಟಲ್ಲೇ ಪ್ರಶ್ನೆ ಇರುತ್ತೆ. ಹಾಗಾಗಿ ಜಸ್ಟ್ ಯು ಕ್ಯಾನ್ ಫೋಕಸಿಂಗ್ ಹಿಯರ್. ನೆಕ್ಸ್ಟ್ ಸೆಕೆಂಡ್ ಒನ್, ಎರಡನೇ ಟಾಪಿಕ್ ಲಿಟ್ರೇಚರ್. ಅರ್ಥ ಆಯ್ತಾ? ಅದರಲ್ಲೂ ಸಾಂಸ್ಕ್ರಿಟ್ ಲಿಟ್ರೇಚರ್ ಇನ್ ಏನ್ಸೆಂಟ್ ಪೀರಿಯಡ್, ಪರ್ಟಿಕ್ಯುಲರ್ಲಿ ವೇದಿಕ್ ಲಿಟ್ರೇಚರ್, ಎಪಿಕ್ಸ್ and Puranas, their impact on life and culture of the Indian people. ಎಷ್ಟು ಚೆನ್ನಾಗಿದೆ ನೋಡಿ, ಒಂದಕ್ಕೊಂದು ಲಿಂಕ್ ಇದೆ. ಸಂಸ್ಕೃತ ಸಾಹಿತ್ಯ, ಅರ್ಥ ಆಯ್ತಾ? ಈ ಸಂಸ್ಕೃತ ಸಾಹಿತ್ಯದಲ್ಲಿ ವೈದಿಕ ಸಾಹಿತ್ಯವನ್ನ ತಾವು ಓದ್ಬೇಕು. ಅದರಲ್ಲಿ ಯಾವುದನ್ನ ಫೋಕಸ್ ಮಾಡ್ಬೇಕು ಅಂದ್ರೆ ಪುರಾಣಗಳು, ಅರ್ಥ ಆಯ್ತಾ?
ಮಹಾಕಾವ್ಯಗಳು ಮತ್ತು ಪುರಾಣಗಳು ಜನಸಾಮಾನ್ಯರ ಮೇಲೆ ಯಾವ ಪ್ರಭಾವವನ್ನು ಉಂಟು ಮಾಡುದು ಅಂತ ನೀವು ಇಲ್ಲಿ ಹೇಳ್ಬೇಕಾಗುತ್ತೆ. ಜನಸಾಮಾನ್ಯರ ಮೇಲೆ ಈ ಕೃತಿಗಳು ಮಾಡಿದಂತ ಪ್ರಭಾವ ಅಥವಾ ಆ ಗ್ರಂಥಗಳಲ್ಲಿ ಆಗಿನ ಜನಸಾಮಾನ್ಯರ ಸ್ಥಿತಿಗತಿಗಳು ಹೇಗಿದ್ವು ಅನ್ನೋದನ್ನ ಫೋಕಸ್ ಮಾಡಬೇಕಾಗುತ್ತೆ. ಓಕೆ, ವೇ ಆಫ್ ದಿ ಲೈಫ್ ಆಫ್ ದಿ ಪೀಪಲ್ಸ್ ಇನ್ ದಿ ಎಪಿಕ್ ಏಜ್. ತಮಗೆಲ್ಲರೂ ಎಪಿಕ್ ಏಜ್ ಅಂತ ಗೊತ್ತಿದೆಯಾ? ಉತ್ತರ ವೈದಿಕ ಕಾಲವನ್ನ ಮಹಾಕಾವ್ಯಗಳ ಕಾಲ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ನಾವೇನು ಲೆಟ್ರಿ ವೇದಿಕ್ ಅಂತ ಕರಿತೀವಲ್ವಾ, ಆ ಲೆಟ್ರಿ ವೇದಿಕ್ ಪೀರಿಯಡ್ ನಾವು ಮಹಾಕಾವ್ಯಗಳ ಕಾಲ ಅಂತ ಕರೆಯುವಂಥದ್ದು. ಅದು ನಮಗೆ ರಾಮಾಯಣ, ಮಹಾಭಾರತ, ಕುರುಕ್ಷೇತ್ರ ಯುದ್ಧ ನಡೆದದ್ದೆಲ್ಲವೂ ಕೂಡ ಇದೇ ಕಾಲಾವಧಿಯಲ್ಲಿ. ದೊಡ್ಡ ದೊಡ್ಡ ರಾಜ್ಯಗಳು ಏಳಿಗೆ ಇದ್ದಂಥ ಕಾಲ ಅಲ್ಲಿ. ಓಕೆ, ಅದರಲ್ಲಿ ತುಂಬ ಅತ್ಯಂತ ಪವರ್ಫುಲ್, ಮೋಸ್ಟ್ ಶಕ್ತಿಶಾಲಿ ಕಿಂಗ್ಡಮ್ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಇನ್ ದ ನೇಮ್ ಆಫ್ ದಿ ಮಗಧ ಎಂಪೈರ್, ಕುರು, ಪಂಚಾಲ, ಇವೇನು ಗುರುತಿಸ್ಕೊಳ್ತೀವಲ್ವಾ, ಇಂಥ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಇದ್ದಂಥ ಬದಲಾವಣೆಯನ್ನು ಕುರಿತು ತಾವು ಓದಬೇಕು. ಅದರಲ್ಲೂ ನಿಮಗೆ ವೇದಿಕ್ ಲಿಟ್ರೇಚರ್ ಅಂತಂದ್ರೆ ನೋಡಿ, 2 ಹಂತಗಳನ್ನು ಮಾಡ್ಕೊಳ್ಳಿ. ವೇದಿಕ್ ಲಿಟ್ರೇಚರ್ ಅಂತ ಬಂದಾಗ ಸೊ ಇಲ್ಲಿ 2 ಹಂತಗಳನ್ನು ತಾವು ಮಾಡ್ಕೋಬೇಕು. ಒಂದು ಅಂತಂದ್ರೆ ದಟ್ ವಾಸ್ ಶ್ರುತಿ ಸಾಹಿತ್ಯ, ಅನದರ್ ಒನ್ ಸ್ಮೃತಿ ಸಾಹಿತ್ಯ. ಶ್ರುತಿ ಮತ್ತು ಸ್ಮೃತಿ 2 ಸಾಹಿತ್ಯಗಳನ್ನ ತಾವು ಓದಬೇಕು. ಶ್ರುತಿ ಅಂತಂತಂದ್ರೆ ಯಾವ ಗ್ರಂಥಗಳು ಶ್ಲೋಕ ರೂಪದಲ್ಲಿ, ಅರ್ಥ ಆಯ್ತಾ, ವಿಚ್ ವರ್ ರಿಟನ್ ಇನ್ ಫಾರ್ಮ್ ಆಫ್ ಏಮ್ಸ್, prayers, okay, and shlokas which are combinedly called in the name of the Shruti works. Okay, like in related to the Smriti, ಈ ಗ್ರಂಥಕ್ಕೆ ಸಂಬಂಧಪಟ್ಟ ಮಾತಂತಂದ್ರೆ which were focusing both prose and poetries, prose and poetries. And ಇಲ್ಲಿ ಸ್ಮೃತಿ ಅಂತಂತಂದ್ರೆ ವಿ ಶುಡ್ ರಿಮೆಂಬರ್ ದೀಸ್ ಇನ್ ಆಲ್ವೇಸ್ ಫಾರ್ ದಿ ಸಕ್ಸಸ್ಫುಲ್ ಲೈಫ್. ಮನುಷ್ಯ ಯಶಸ್ವಿ ಆಗಬೇಕಾದ್ರೆ, ಓಕೆ, ಜೀವನದ ಎಲ್ಲ ಕಷ್ಟಗಳಿಂದ ಮುಕ್ತನಾಗಬೇಕಾದ್ರೆ ನಾವು ಈ ಗ್ರಂಥಗಳ ಮಾಹಿತಿಗಳನ್ನ ಓದಬೇಕು. ಹಾಗಾಗಿ ಇವುಗಳನ್ನ ಯಾರು ಜ್ಞಾಪಕ ಇಟ್ಕೊಳ್ತಾರೋ ಅವರು ಎಲ್ಲ ಕಷ್ಟಗಳಿಂದ, ಸಮಸ್ಯೆಗಳಿಂದ ಮುಕ್ತರಾಗ್ತಾರೆ ಅಂತ ಆ ದಿನಗಳಲ್ಲೇ ಈ ಯಾರ್ಯಾರು ಕೃತಿಗಳನ್ನ ಬರೆದ್ರು ಅವೆಲ್ಲವನ್ನ ಅವರು ಫೋಕಸ್ ಮಾಡಿದ್ದಾರೆ. ಒಳ್ಳೆ ವಿಷಯಗಳು ಬರೀ ಜಗತ್ತಿನಲ್ಲಿ ಬೇರೆ ಧರ್ಮ ಅಲ್ಲ, ಹಿಂದೂ ಧರ್ಮದಲ್ಲಿ ಸಾಕಷ್ಟು ಮಾಹಿತಿಗಳಿವೆ. ಅದನ್ನು ಹೊರ ಜಗತ್ತಿಗೆ ನಾವು ಫೋಕಸ್ ಮಾಡಿಲ್ಲ, ತಿಳಿಸಿಲ್ಲ. ಅದೇ ನಮ್ಮ ದಡ್ಡತನ. ಬೇರೆ ಧರ್ಮವು ತಮ್ಮ ಧರ್ಮವನ್ನು ಚೆನ್ನಾಗಿ ಪ್ರಚಾರ ಮಾಡಿಕೊಂಡ್ರು, ನಮ್ಮಲ್ಲಿ ಸಂಕುಚಿತ ಮನೋಭಾವನೆ ಉಳ್ಳಂತ ಕೆಲವೇ ವರ್ಗದಿಂದಾಗಿ ಹಿಂದೂ ಧರ್ಮದ ಮಹತ್ವದ ವಿಷಯಗಳು, ಉದಾತ್ತ ವಿಷಯಗಳು ಎಷ್ಟೋ ಜನರಿಗೆ ಜಗತ್ತಿಗೆ ಗೊತ್ತಾಗ್ಲಿಲ್ಲ. ಹಿಂಗಾಗಿ ಇನ್ನೂ ಕೂಡ ಯಾವಾಗ ಬ್ರಿಟಿಷರ್ ಬಂದು ಅವುಗಳನ್ನ ನಮಗೆ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದ್ರೋ ಆಗ ನಮ್ಮ ಧರ್ಮದ ಗ್ರಂಥಗಳು ಮಹತ್ವ ಏನು ಅಂತ ನಮಗೆ ಗೊತ್ತಾಗಿದ್ದದು. ಹಾಗಾಗಿ ಸ್ಮೃತಿ ಅಂತಂದ್ರೆ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಗ್ರಂಥಗಳು. ಅರ್ಥ ಆಯ್ತಾ? ಅವುಗಳನ್ನ ಕುರಿತು ಇಲ್ಲಿ ಓದ್ಬೇಕು. ಇಲ್ಲಿ ಶ್ರುತಿಯಿಂದ ಯಾವ್ದು ಬರ್ತವೆ, ಸ್ಮೃತಿ ಟೆಕ್ಸ್ಟ್ ಅಂದ ಯಾವ್ದು ಬರ್ತವೆ, ಅವುಗಳನ್ನು ಫೋಕಸ್ ಮಾಡೋದ್ರಿಂದ ನಿಮಗೆ ವೈದಿಕ ಸಾಹಿತ್ಯ ಮುಗಿಯುತ್ತೆ. ಆಮೇಲೆ ವಿಶೇಷವಾಗಿ ಎಪಿಕ್ಸ್ ಅಂಡ್ ಪುರಾಣಸ್ ಅಂತ ಇದೆಯಲ್ವಾ, ಮಹಾಕಾವ್ಯಗಳು ಮತ್ತು ಪುರಾಣಗಳು. ಓಕೆ, ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣ ಇದ್ದ ಕಾಲ ತ್ರೇತಾಯುಗ, ಮಹಾಭಾರತ ಇದ್ದ ಕಾಲ ದ್ವಾಪರ ಯುಗ ಅಲ್ವಾ. ಹಾಗಾಗಿ ರಾಮಾಯಣದಲ್ಲಿ ಕಾಲಕ್ಕೂ ಮಹಾಭಾರತ ಕಾಲಕ್ಕೂ ಅಥವಾ ಎರಡೂ ಗ್ರಂಥದಲ್ಲಿರುವಂತಹ ಮಹತ್ವ ವಿಷಯಗಳನ್ನ ಒಂದ್ ಕಡೆ ರಾಮಾಯಣ ಹಾಕಿ ಇನ್ನೊಂದ್ ಕಡೆ ಮಹಾಭಾರತ ಹಾಕಿ ಎರಡಕ್ಕೂ ಡಿಫರೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ತಾ ಬನ್ನಿ. ಓಕೆ, ಪುರಾಣಗಳು ಅಂದ ತಕ್ಷಣ ಕೆಲವರು ಅಯ್ಯೋ ನೀನು ಪುರಾಣ ಕೇಳಕ್ ಆಗಲ್ಲಪ್ಪ ಅಂತಾರೆ. ಎಷ್ಟು ಮಟ್ಟಿಗೆ ಪುರಾಣ ಅಂತ ನಮ್ಮಲ್ಲಿ ಮನಸ್ಸಿನಲ್ಲಿ ಆಳವಾಗಿ ಬೇರೂರ್ಕೊಂಡಿದೆ ಅಂತಂತಂದ್ರೆ
Okay, we are using the word Purana in our daily life. According to ourselves, Purana means story, tales, and which are baseless according to the some category peoples. It's just kind of a myth. But these are not the myths or stories, which are partially historical works. Total 18 Puranas are there. Out of the 18 Puranas, 5 Puranas are historical background Puranas, which are focusing the contemporary society, religion, economy, our way of the practices, ritual programs, and other important aspects. ಇವು ಸಮಕಾಲೀನ ಜಗತ್ತಿನಲ್ಲಿ ನಡೆಯುವಂಥ ಸಮಾಜದಲ್ಲಿದ್ದಂಥ ಸಾಮಾಜಿಕ ಧಾರ್ಮಿಕ ವಿವಿಧ ಆಚರಣೆಗಳು ಪದ್ಧತಿಗಳು ಅವುಗಳ ಮಹತ್ವ ಉದಾತ್ತ ವಿಷಯಗಳನ್ನು ತಿಳಿಸುವಂಥವು. ಹಾಗಾಗಿ ಇವುಗಳನ್ನು ಓದ್ತಾ ಸಮಾಜ ಹೆಂಗಿತ್ತು, ಧರ್ಮ ಹೆಂಗಿತ್ತು, ಮನುಷ್ಯರ ಆಚರಣೆಗಳು ಹೆಂಗಿದ್ದು ಎಲ್ಲವನ್ನು ತಿಳಿಸಿದ ಯಾವುದೋ ಪುರಾಣಗಳು. 18 ಪುರಾಣಗಳಿವೆ. ಆಯ್ತಾ? ಒಂದೊಂದು ಪುರಾಣವು ಕೂಡ ಅತ್ಯಂತ ರೋಚಕ ವಿಷಯಗಳನ್ನು ನಮ್ಮ ದೇಶದ ಜನರ ಜೀವನವನ್ನು ಎಲ್ಲವನ್ನ ತೋರಿಸ್ತಾ ಹೋಗ್ತೇವೆ. ನಾಟ್ ಓನ್ಲಿ ಫೋಕಸಿಂಗ್ ದಿ major life of the major people of the society or upper class people of the society, also focusing the conditions of the lower category people of the society or downtrodden community of our Indian society. ಬರೀ ಮೇಲ್ವರ ಜನರ ವಿಷಯವನ್ನು ತಿಳಿಸೋಲ್ಲ, ಜನಸಾಮಾನ್ಯರ ಸ್ಥಿತಿಗತಿಗಳನ್ನ, ಅದರಲ್ಲೂ ಯಾರು ಅನ್ಟಚಬಲ್ಸ್ ಅಂತ ಇದ್ರು, ಅಸ್ಪೃಶ್ಯರು ಅಂತ ಇದ್ರು, ಕೆಳಸ್ತರದವರಿದ್ರು, ಅವರ ಜೀವನವನ್ನು ಕುರಿತು ತಿಳಿಸುವಂತ ಗ್ರಂಥಗಳು ಅಂತಂದ್ರೆ ದಟ್ ಇಸ್ ಕಾಲ್ಡ್ ಪುರಾಣಗಳು. ಅದನ್ನೇ ಅದು ಸಮಾಜದಲ್ಲಿ ಎತ್ತರ ಬೆಳವಣಿಗೆ ಆಗಿತ್ತು ಅಂತ ಫೋಕಸ್ ಮಾಡ್ತವೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ದೀಸ್ ವರ್ಕ್ಸ್ ಫೋಕಸಿಂಗ್ ದಿ ದೇವದಾಸಿ ಸಿಸ್ಟಮ್, ದೇವದಾಸಿ ಪದ್ಧತಿಯನ್ನ ಫೋಕಸ್ ಮಾಡ್ತವೆ. ಅಂಡ್ ದೆ ಫೋಕಸಿಂಗ್ ದಿ ಬಾಂಡೆಡ್ ಲೇಬರ್ಸ್, ಜೀತದಾರಿಕೆಯನ್ನು ಕುರಿತು ಫೋಕಸ್ ಮಾಡ್ತವೆ, which is very miserable condition for the downtrodden peoples of the society. ಬರೀ ಮೇಲ್ವರ್ಗದ ಜೀವನ ಫೋಕಸ್ ಮಾಡ್ತವೆ ಅಂತೆಲ್ಲೂ ಇಲ್ಲ, ಕೆಳವರ್ಗದ ಜೀವನವನ್ನು ಕುರಿತು ಯಾರು ಬರೆದವ್ರೆ ಇವೆಲ್ಲವನ್ನ ಅವರು ತಮ್ಮ ಪುಸ್ತಕದಲ್ಲಿ ಫೋಕಸ್ ಮಾಡಿದ್ದಾರೆ. ಓಕೆ, ಹಾಗಾಗಿ ಇದು ಅತ್ಯಂತ ಮಹತ್ವದ್ದು. ಇದನ್ನ ಹೇಳ್ತಾ ನಮಗೆ ಈ ಗ್ರಂಥಗಳಲ್ಲಿ ಪ್ರಾಚೀನ ಭಾರತದಲ್ಲಿ ಪಾಲಿಟಿಗೆ ಎತಿಗೆ ಸಂಬಂಧಪಟ್ಟಂತ ಮಾಹಿತಿ ಫೋಕಸ್ ಮಾಡ್ತೇವೆ. ನಿಮಗೆ ಪಾಲಿಟಿ ಅಂತ ಬಂದ ತಕ್ಷಣ ಯು ಶುಡ್ ಫೋಕಸ್ ಆನ್ ದಿ ಓಕೆ 2 ಪ್ರಾಮಿನೆಂಟ್ ವರ್ಕ್. ಒನ್ ಈಸ್ ಅರ್ಥಶಾಸ್ತ್ರ. ಓಕೆ, ಅರ್ಥಶಾಸ್ತ್ರ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ವರ್ಕ್ ಇನ್ ಅವರ್ ಹಿಸ್ಟ್ರಿ. ಅರ್ಥಶಾಸ್ತ್ರ ಸಂಬಂಧಪಟ್ಟಂತ ಕಂಡು ಬರುವಂತ ಮಹತ್ವಪೂರ್ಣವಾದ ಗ್ರಂಥ ಅಂತಂದ್ರೆ ಓಕೆ, ಪ್ರಾಚೀನ ಭಾರತದ ರಾಜಕೀಯ ವಿಷಯಗಳನ್ನು ಕುರಿತು, ಸಾಮಾಜಿಕ ಆರ್ಥಿಕ ವಿಷಯಗಳನ್ನು ಕುರಿತು ತಿಳಿಸುವಂತ ಮಹತ್ವದ ಗ್ರಂಥ ಅರ್ಥಶಾಸ್ತ್ರ. ಇದರ ಮಹತ್ವವನ್ನು ಕುರಿತು ಇದು ರಾಜಕೀಯ ವಿಷಯಗಳನ್ನು ಫೋಕಸ್ ಮಾಡುತ್ತೆ. ಆಲ್ಸೋ ಫೋಕಸಿಂಗ್ ದಿ ನಾನ್ ಪೊಲಿಟಿಕಲ್ ಸೆಕ್ಟರ್ಸ್ ಆಫ್ ದಿ ಇಂಡಿಯಾ. ಭಾರತದ ರಾಜಕೀಯೇತರ ಕ್ಷೇತ್ರಗಳನ್ನು ಕುರಿತು ತಿಳಿಸ್ಕೊಡುತ್ತೆ. ಟ್ಯಾಕ್ಸ್ ಅನ್ನು ಶಿಸ್ತು ತಿಳಿಸ್ಕೊಡುತ್ತೆ. ಟ್ಯಾಕ್ಸ್ ಅನ್ನ ಗೌರ್ಮೆಂಟ್ ಬರೀ ಕಾಮನ್ ಪೀಪಲ್ ಮೇಲೆಲ್ಲ, ಜಮೀನ್ದಾರರು ಕೂಡ ಅಥವಾ ಊಳಿಗ ಮಾನ್ಯದಾರರು ಕೂಡ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಿದ್ರು ಅಂತ ಅರ್ಥಶಾಸ್ತ್ರದಲ್ಲಿ ಫೋಕಸ್ ಮಾಡುತ್ತೆ. ದಟ್ ವಾಸ್ ವಿಸ್ಟಿ. ಕೇಳಿದ್ದೀರಾ? ವಿಸ್ಟಿ ಅಂತ ಅರ್ಥ. ಇಂಗ್ಲಿಷ್ ಅದನ್ನ ಫೋರ್ಸ್ಡ್ ಲೇಬರ್ ಅಂತ ಕರೀತಾರೆ, ಬಲಾತ್ಕಾರದ ದುಡಿಮೆ ಅಂತ. ಯಾವ ಊಳಿಗ ಮಾನ್ಯದಾರ ಜನಸಾಮಾನ್ಯರನ್ನ ಬಿಟ್ಟಿ ಸೇವೆಯನ್ನು ಪಡ್ಕೊಳ್ತಿದ್ನೋ ಅಂಥವರು ಗೌರ್ಮೆಂಟ್ ಕೊಡ್ಬೇಕಾಗಿದ್ದಂತ ಟ್ರಿಬ್ಯೂಟರಿನ ಟ್ಯಾಕ್ಸ್ ಅನ್ನ ವಿಸ್ಟಿ ಅಂತ ಕರೀತಿದ್ರು. ಅಂದ್ರೆ ಒಂದು ಪರೋಕ್ಷವಾಗಿ ಗೌರ್ಮೆಂಟು ಇವರಿಗೆ ಬಿಟ್ಟಿ ಸೇವೆಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಅಂತ ಈ ಗ್ರಂಥಗಳಲ್ಲಿ ನಮಗೆ ಮಾಹಿತಿ ಕಂಡು ಬರುತ್ತೆ. ದಟ್ಸ್ ಇಂಪಾರ್ಟೆಂಟ್. ಹಾಗಾಗಿ ವಿ ಶುಡ್ ಫೋಕಸ್ ಆನ್ ದಿ ಅರ್ಥಶಾಸ್ತ್ರವನ್ನು ತಾವು ನೋಡ್ಬೇಕಾಗುತ್ತೆ. ಅಂಡ್ ಇಲ್ಲಿ ಇನ್ನೊಂದು ಏನ್ರೆ ಪ್ರಪಂಚ ಬಂತು ಅಂತಂದ್ರೆ ದಟ್ ಇಸ್ ಕಾಲ್ಡ್ ಪಂಚತಂತ್ರ. ಒನ್ ಆಫ್ ದಿ ಅರ್ಲಿಯೆಸ್ಟ್ ಟೆಕ್ಸ್ಟ್ ಆನ್ ನೀತಿ ಆರ್ ಮೊರಾಲಿಟಿ.
ಪಂಚತಂತ್ರ. ಓಕೆ, ಬಹುಶಃ ಪ್ರಾಚೀನ ಜಗತ್ತಿಗೆ ನೈತಿಕ ನಿಯಮಗಳನ್ನು, ಅದರ ಮಹತ್ವವನ್ನು ತಿಳಿಸೋದಕ್ಕೋಸ್ಕರ ಬರೆಯಲ್ಪಟ್ಟ ಮೊದಲ ಗ್ರಂಥ ಅಂದರೆ ಅದು ಪಂಚತಂತ್ರ. ಮೇ ಬಿ ಇಟ್ ವಾಸ್ ದಿ ಫಸ್ಟ್ ಟೆಕ್ಸ್ಟ್ ಆನ್ ಮೊರಾಲಿಟಿ ಆರ್ ಎಥಿಕ್ಸ್ ಆರ್ ಹ್ಯೂಮನ್ ವ್ಯಾಲ್ಯೂಸ್ ಆಫ್ ಅವರ್ ಏನ್ಸೆಂಟ್ ವರ್ಲ್ಡ್. It was the first major text in ancient world focusing the morality or ethics for the human world, and it focusing the essence of the morality for the all the peoples of in across the world ಅಂತ. ಜಗತ್ತಿನ ಎಲ್ಲರೂ ಕೂಡ ನೈತಿಕತೆ ಎಷ್ಟು ಮಹತ್ವ ಅಂತ ತಿಳಿಸುವಂತ ಗ್ರಂಥ ಅಂತಂದ್ರೆ ಪಂಚತಂತ್ರ. ಇದರಲ್ಲಿ 3 ಪಂಚತಂತ್ರಗಳಿವೆ. ಒಂದು ಗುಪ್ತರ ಕಾಲದ ಬರೆದಂಥ ಅಂದ್ರೆ 5ನೇ ಶತಮಾನದಲ್ಲಿ ಬರೆದಂಥ ವಿಷ್ಣು ಶರ್ಮಾ ಅನ್ನುವ ವಿದ್ವಾಂಸರಿಂದ ಬರೆಯಲ್ಪಟ್ಟಂತ ಮೊದಲ ಪಂಚತಂತ್ರ. ಅದನ್ ಬಿಟ್ರೆ 8ನೇ ಶತಮಾನದಲ್ಲಿ ರಜಪೂತರ ಕಾಲದಲ್ಲಿ ಬದುಕಿದ್ದಂಥ ವಸುಭಾಗ ಭಟ್ಟ ಅನ್ನುವ ವಿದ್ವಾಂಸ, ಬ್ರಾಹ್ಮಣ ವಿದ್ವಾಂಸ ಬರೆದಂಥ ಇನ್ನೊಂದು ಪಂಚತಂತ್ರ. ಈ ವಸುಭಾಗ ಭಟ್ಟನ ಪಂಚತಂತ್ರವನ್ನು ಇಟ್ಕೊಂಡು ನಮ್ಮ ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಬದುಕಿದ್ದಂಥ ಖ್ಯಾತ ಇನ್ನೊಬ್ಬ ವಿದ್ವಾಂಸ ಅಂತಂತಂದ್ರೆ ಆತನೇ ದುರ್ಗಸಿಂಹ. ಹಂಗಾಗಿ ನಮಗೆ 3 ಪಂಚತಂತ್ರ ಗ್ರಂಥಗಳು ಲಭ್ಯವಾಗ್ತವೆ. ವಿಷ್ಣು ಶರ್ಮನ 5ನೇ ಶತಮಾನದ ಪಂಚತಂತ್ರ, ಓಕೆ, ಉತ್ತರ ಭಾರತ ರಜಪೂತರ ಕಾಲದಲ್ಲಿ ಬದುಕಿದ್ದಂಥ ವಸುಭಾಗ ಭಟ್ಟನ ಪಂಚತಂತ್ರ. ಈ ವಸುಭಾಗ ಭಟ್ಟನ ಪಂಚತಂತ್ರವನ್ನ ಕನ್ನಡಕ್ಕೆ ಭಾಷಾಂತರ ಮಾಡೋದು ಅಂತಂದ್ರೆ 12ನೇ ಶತಮಾನದಲ್ಲಿ ಹೊಯ್ಸಳರ ಆಸ್ಥಾನದಾಗಿದ್ದಂತಹ ದುರ್ಗಸಿಂಹ. ಈ 3 ಗ್ರಂಥಗಳು ಪ್ರಾಣಿಗಳ, ಪಕ್ಷಿಗಳ ಓಕೆ ವರ್ತನೆಗಳನ್ನು ಹೇಳ್ತಾ ಮನುಷ್ಯನ ವರ್ತನೆಗೆ ಹೋಲಿಕೆ ಮಾಡಿದ್ದಾರೆ. ಆಕ್ಚುಲಿ ಇವು ದಕ್ಷಿಣ ಭಾರತದ ರಾಜನ ಮೂರ್ಖ ಮಕ್ಕಳನ್ನ, ರಾಜ್ಕುಮಾರ್ನ ತಿದ್ದೋದಕ್ಕೋಸ್ಕರ ವಿಷ್ಣು ಶರ್ಮಾ ಈ ಗ್ರಂಥವನ್ನ ಬರದ ಅನ್ನೋ ಮಾಹಿತಿ ನಮಗೆ ಈ ಪಂಚತಂತ್ರ ಹೇಗೆ ಉಟ್ಕೊಳ್ತು ಅನ್ನೋದನ್ನ ತಿಳಿಸ್ಕೊಡುತ್ತೆ. 5 ತಂತ್ರ, ಇಲ್ಲಿ ತಂತ್ರ ಅಂದ್ರೆ 5 ಚಾಪ್ಟರ್ಸ್ ಅಂತ, 5 ತಂತ್ರಗಳು ಅಂತ. ಆ ತಂತ್ರಗಳು ಹೇಳಿದ್ಮೇಲೆ ಆ ರಾಜ್ಕುಮಾರರು, ಮುಟ್ಟಾಡ್ರಾಗಿದ್ದ ರಾಜ್ಕುಮಾರರು ಹೇಗೆ ಬುದ್ಧಿವಂತರಾಗಿದ್ರು ಅನ್ನೋ ಬುದ್ಧಿವಂತರಾದನ್ನ ಈ ಗ್ರಂಥ ನಮಗೆ ತಿಳಿಸ್ಕೊಡುತ್ತೆ. ಅಂದ್ರೆ ದಡ್ಡರನ್ನ ಬುದ್ಧಿವಂತರನ್ನಾಗಿ ಮಾಡುವ ಪ್ರಯತ್ನವನ್ನ ಮಾಡಿದ ಮೊದಲ ಗ್ರಂಥ ಅಂತಂದ್ರೆ ದಟ್ ವಾಸ್ ಕಾಲ್ಡ್ ಪಂಚತಂತ್ರ. ಅದೇ ತರ ಇನ್ನೊಂದು ಎಥಿಕಲ್ ಟೆಕ್ಸ್ಟ್ ಆಫ್ ಅವರ್ ಏನ್ಸೆಂಟ್ ಇಂಡಿಯಾ ಅಂದ್ರೆ ದಟ್ ಇಸ್ ಕಾಲ್ಡ್ ನಮಗೆ ಇನ್ನೊಂದು ನಾರಾಯಣ ಪಂಡಿತ ಬರೆದಿರುವಂತ ಹಿತೋಪದೇಶ. ನಾರಾಯಣ ಪಂಡಿತ ಬರೆದಿರುವಂತಹ ಹಿತೋಪದೇಶ ಬೋತ್ ಆರ್ ದಿ ಪಾಪ್ಯುಲರ್ ವರ್ಕ್ಸ್ ಆನ್ ಇಂಡಿಯನ್ ಎಥಿಕ್ಸ್ ಆರ್ ನೀತಿ. ಹಾಗಾಗಿ ಇಲ್ಲ ಪಂಚತಂತ್ರ, ಹಿತೋಪದೇಶ, ಈ ಅರ್ಥಶಾಸ್ತ್ರ 3 ಗ್ರಂಥ ನೋಡ್ಕೊಳ್ಳಿ. ಎಲ್ಲರೂ ಕೂಡ ಒಂದು ಕ್ವಶನ್ಸ್ ನಿಮಗೆ ಬಂದೇ ಬರುತ್ತೆ. ಇಲ್ಲ ಪ್ರಶ್ನೆ ಅರ್ಥಶಾಸ್ತ್ರಕ್ಕಿರುತ್ತೆ, ಇಲ್ಲ ಪಂಚತಂತ್ರ ಹಿತೋಪದೇಶ ಎರಡನ್ನು ಕೂಡ ಕಂಪೇರ್ ಮಾಡಿ ಕೇಳ್ಬೋದು. ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದನ್ನು ಬಿಟ್ರೆ ಇನ್ನೊಂದು ಮೇಜರ್ ಡೆವಲಪ್ಮೆಂಟ್ ಅಂದ್ರೆ ಮೊಘಲ್ ಕಾಂಟ್ರಿಬ್ಯೂಷನ್ ಟು ದಿ ಲಿಟ್ರೇಚರ್. ಸಾಹಿತ್ಯಕ್ಕೆ ಮೊಘಲರ ಕೊಡುಗೆಯನ್ನ ನಾವು ಚೆಕ್ ಮಾಡ್ಕೋಬೇಕು. ಓಕೆ, ಸಾಹಿತ್ಯಕ್ಕೆ ಮೊಘಲರ ಕೊಡುಗೆ ಅಂದ ತಕ್ಷಣ ನೋಡ್ಕೋಬೇಕಾರ್ದು. ಓಕೆ, ಮೊಘಲ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಮಾತನಾಡಬೇಕಾದ್ರೆ ನೋಡಿ, ಮೊಘಲ್ ಲಿಟ್ರೇಚರ್ ಅಂತ ಇದೆ. ಮೊಘಲ್ ಲಿಟ್ರೇಚರ್, ಮೊಘಲ್ ಸಾಹಿತ್ಯ, ಇದು ಮಧ್ಯಕಾಲೀನ ಭಾರತದ ನಮಗೆ ಸಿಲೆಬಸ್ ಡೆಲ್ಲಿ ಸುಲ್ತಾನ್ ಸಾಹಿತ್ಯ ಇಟ್ಟಿಲ್ಲ, ಮುಘಲ್ರ ಸಾಹಿತ್ಯ ಇಟ್ಟಿದ್ದಾರೆ. ಮುಘಲ್ ಸಾಮ್ರಾಜ್ಯ ಸ್ಥಾಪಕ ಯಾರು? ಬಾಬರ್. ತಾನೇನು ಭಾರತಕ್ಕೆ ಬನ್ನೋ, ತಾನೇನನ್ನು ನೋಡಿದ್ನೋ, ಎಷ್ಟು ಯುದ್ಧಗಳನ್ನು ಮಾಡಿದ್ನೋ ಎಲ್ಲವನ್ನ ಸೇರಿಸಿ ತುರ್ಕಿ ಭಾಷೆಯಲ್ಲಿ ಆತ ಪುಸ್ತಕವನ್ನ ಬರೆಯಲ್ಪಟ್ಟಿದ್ದಾನೆ. ಆ ಪುಸ್ತಕವೇ ತುಜ್ಕಿ ಬಾಬರಿ. ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ? ತುರ್ಕಿ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ನಂತರ ಅದು ಪರ್ಷಿಯನ್ ಭಾಷೆಗೆ ಬಾಬರ್ ನಾಮ ಅಂತ ಭಾಷಾಂತರ ಆಗಿದ್ದು. ಬಾಬರ್ ನಾಮ ಅಂದ್ರೆ ಪರ್ಷಿಯನ್ ಗ್ರಂಥ. ಓಕೆ,
ತುರ್ಕಿ ಗ್ರಂಥ ಅಂದರೆ ಬಾಬರ್ ಅವನಿಗೆ ಗೊತ್ತಿದ್ದೇ ತುರ್ಕಿ ಭಾಷೆ. ಹಂಗಾಗಿ ತುಜ್ಕಿ ಬಾಬರಿ ಅಂತ ಪುಸ್ತಕ ಬರ್ದಾನೆ. ಮೊಘಲ್ ಸಾಹಿತ್ಯ ಆರಂಭವಾಗುವುದು ಬಾಬರ್ನ ಗ್ರಂಥದಿಂದ. ಹಾಗಾಗಿ ಮೊಘಲ್ ಲಿಟ್ರೇಚರ್ ಇನಾಗ್ರೇಟೆಡ್ ವಿತ್ ಟರ್ಕಿಶ್ ಲ್ಯಾಂಗ್ವೇಜ್, started with Turkish language and ended with the Sanskrit language. ಅರ್ಥ ಆಯ್ತಾ? ಮೊಘಲ್ ಸಾಹಿತ್ಯ ತುರ್ಕಿ ಭಾಷೆಯಿಂದ ಆರಂಭವಾಗಿ ಸಂಸ್ಕೃತ ಭಾಷೆಯಲ್ಲಿ ಅಂತ್ಯವಾಯಿತು ಅಂತ. ಅಂದ್ರೆ ನೀವು ಯಾವುದರಿಂದ ಮುಖ್ಯವಾಗಿ ಟರ್ಕಿಶ್ ಭಾಷೆಯಲ್ಲಿ ಬರೆದಿರುವಂಥ ಗ್ರಂಥಗಳು, ಆಮೇಲೆ ಪರ್ಷಿಯನ್ ಭಾಷೆಯಲ್ಲಿ ಬರೆದಿರುವಂಥ ಗ್ರಂಥಗಳು, ಆಮೇಲೆ ಅರೇಬಿಕ್ ಭಾಷೆಯಲ್ಲಿ ಬರೆದಿರುವಂಥ ಗ್ರಂಥಗಳು ಮತ್ತು ಸಾಂಸ್ಕ್ರಿಟ್, ಇಷ್ಟು ಭಾಷೆಯಲ್ಲಿ, ಈ 4 ಭಾಷೆಗಳಲ್ಲಿ ಮೊಘಲರ ಕಾಲದಲ್ಲಿ ಯಾರ್ಯಾರ ಕಾಲದಲ್ಲಿ ಏನೇನು ಪುಸ್ತಕ ಬರೆದು ಒಂದೊಂದು ಪುಸ್ತಕದ ಮಹತ್ವ ಏನು ಅಂತ ನೀವು ಸಂಕ್ಷಿಪ್ತವಾಗಿ ಹೇಳಿದ್ರೆ ಕೊನೆ ಪಕ್ಷ ನಿಮಗೆ ಟೈಮ್ ಇರಲ್ಲ. ಅವು ಏನ್ ಮಾಡ್ಬೋದು, ಟರ್ಕಿಶ್ ಭಾಷೆಗೆ 1-2 ಇಂಪಾರ್ಟೆಂಟು, ಪರ್ಷಿಯನ್ ಭಾಷೆ ಜಾಸ್ತಿ ಬರ್ತವೆ, ಕೊನೆ ಪಕ್ಷ ನೋಡ್ಕೊಳ್ಳಿ. ಅಲ್ಲಿ ಮುಖ್ಯವಾದ ಪರ್ಷಿಯನ್ ವಿದ್ವಾಂಸರನ್ನ ಗ್ರಂಥಗಳನ್ನು ಮಾತ್ರ ಪಟ್ಟಿ ಮಾಡಿ, ಸಮಯ ಇರೋದಿಲ್ಲ ನಿಮಗೆ. ಅದರಲ್ಲೂ ಜಾಸ್ತಿ ಗ್ರಂಥಗಳು ಬರೆಯಲ್ಪಟ್ಟಿದ್ದೆ ನಮಗೆ ಅಕ್ಬರ್ನ ಕಾಲದಲ್ಲಿ. ಅರ್ಥ ಆಯ್ತಾ? ಅಕ್ಬರ್, ಶಹಜಾನ್ ಮತ್ತು ಜಹಾಂಗೀರ್ 3 ಕಾಲದಲ್ಲಿ ಒಂದಷ್ಟು ಗ್ರಂಥಗಳು ಬರೆಯಲ್ಪಟ್ಟವೆ. ಯಾಕೆಂದ್ರೆ ಔರಂಗಜೇಬನ ಕಾಲದಲ್ಲಿ ಅವನು ಬ್ಯಾನ್ ಮಾಡಿದ್ದ. ಅವನಿಗೆ ಬುದ್ಧಿವಂತರ ಕಂಡ್ರೆ ಆಗ್ತಿರ್ಲಿಲ್ಲ, ಔರಂಗಜೇಬನಿಗೆ ಬರವಣಿಗಾರರು ಚೆನ್ನಾಗಿ ಮಾತಾಡ್ಕೊಂಡ್ರೆ ಆಗ್ತಿರ್ಲಿಲ್ಲ, ಯಾಕೆಂದ್ರೆ ಅವರು ನನ್ನ ತಪ್ಪುಗಳನ್ನ ಪತ್ತೆ ಮಾಡ್ತಾರೆ ಅಂತ. ಹಂಗಾಗಿ ಸಾಹಿತ್ಯವನ್ನ ಬ್ಯಾನ್ ಮಾಡಿದ್ದವನು ಔರಂಗಜೇಬ್. ಅವನು ಸತ್ತೋದ್ಮೇಲೆ ಅವನ ಜೀವನ ಚರಿತ್ರೆಯನ್ನ ಮುಂದೆ ಬಂದಂಥವರು ಬರೆಯಲ್ಪಟ್ರು. ಹಂಗಾಗಿ ಮೊಘಲ್ ಸಾಹಿತ್ಯ ಬೆಳವಣಿಗೆ ಆಗಿರೋದೇ ಅಕ್ಬರ್ನ ಕಾಲದಲ್ಲಿ, ಜಹಾಂಗೀರ್ನ ಕಾಲದಲ್ಲಿ, ಶಹಜಾನ್ನ ಕಾಲದಲ್ಲಿ. ಆದರೆ ಬಾಬರ್ ಮಾತ್ರ ಒಂದು ಪುಸ್ತಕ ಬರೆದು ತನಗೆ ಆದ ಅನುಭವಗಳನ್ನು ಆತ ಶೇರ್ ಮಾಡ್ಕೊಂಡಿದ್ದಾನೆ. ಇವುಗಳನ್ನು ಪೋಟಿ ಮಾಡಿ ನಿಮ್ಗೆ ಅದು ಮೊಘಲ್ ಲಿಟ್ರೇಚರ್ ಅಂದ್ರೆ ಇಷ್ಟಲ್ಲೇ ಸಾಕು. ಓಕೆ, ನಮ್ಗೆ ಅರ್ಥ ಆಗ್ತೈತೆ ಅಂತ ಅನಿಸ್ತಾ ಇದ್ದೀನಿ. ಓಕೆ ಫೈನ್, ನೆಕ್ಸ್ಟ್ ಟಾಪಿಕ್ ಬರೋಣ. ದಟ್ ಈಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಯು ಶುಡ್ ಫೋಕಸಿಂಗ್ ದಿ ಮ್ಯಾಥಮ್ಯಾಟಿಕ್ಸ್, ಅಸ್ಟ್ರಾನಮಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ, ಸೈಕಾಲಜಿ, ಮೆಡಿಸಿನ್, ಶಿಪ್ ಬಿಲ್ಡಿಂಗ್, ಮೈನಿಂಗ್, metallurgy, engineering and art and architectures. These are the branches of the science and technology in our history. ಇವೆಲ್ಲವನ್ನು ಕೇಳಕ್ ಹೋಗಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಅವರೇಂದ್ರೆ ಜಾಸ್ತಿ ಫೋಕಸ್ ಮಾಡಿದ್ರೆ ಫೋಕಸಿಂಗ್ ಮೋರ್ ಆನ್ ಮ್ಯಾಥಮ್ಯಾಟಿಕ್ಸ್ ಅಂಡ್ ಅಸ್ಟ್ರಾನಮಿ, ಇಲ್ಲೇ ಜಾಸ್ತಿ ಫೋಕಸ್ ಮಾಡ್ತಾರೆ. ಯಾಕೆಂದ್ರೆ ಪ್ರಾಚೀನ ಭಾರತದಲ್ಲಿ ಬಹುತೇಕರು ಗಣಿತ ತಜ್ಞರು ಮತ್ತು ಖಗೋಳ ತಜ್ಞರಾಗಿದ್ರು. ಮುಖ್ಯವಾಗಿ ನೀವು ಹಿಯರ್ ಯು ಶುಡ್ ಫೋಕಸ್ ಆನ್ ದಿ ಆರ್ಯಭಟ. ಆರ್ಯಭಟ, ನೆಕ್ಸ್ಟ್ ವರಹಮೀರ, ಓಕೆ, ಆರ್ಯಭಟ, ವರಹಮೀರ, ನೆಕ್ಸ್ಟ್ ವರರುಚಿ, ಓಕೆ, ಅರ್ಥ ಆಯ್ತಾ? ಈ ತರದ ಯಾರ್ಯಾರು ಬರ್ತಾರೆ ಅವರನ್ನ ನಿಮಗೆ ಇನ್ನೊಬ್ಬ ಬ್ರಹ್ಮಗುಪ್ತ, ಇವರೆಲ್ಲ ಬೋತ್ ಮ್ಯಾಥಮ್ಯಾಟಿಷಿಯನ್ ಅಂಡ್ ಅಸ್ಟ್ರಾನಮರ್ಸ್. ಈ ಕ್ಷೇತ್ರಕ್ಕೆ ಇವರ ಕೊಡುಗೆಗಳನ್ನ ಹೇಳ್ಬೇಕು. ಹಂಗಾಗಿ ಯಾರಾದ್ರೂ ಇಲ್ಲ ಆರ್ಯಭಟ್ಟನ ಬಗ್ಗೆ ಖಗೋಳ ಗಣಿತ ಮತ್ತು ಖಗೋಳಶಾಸ್ತ್ರಕ್ಕೆ ಆರ್ಯಭಟನ ಕೊಡುಗೆಗಳನ್ನ ಕುರಿತು ಬರೆಯಿರಿ ಅಂತ ಪ್ರಶ್ನೆ ಕೇಳ್ಬೋದು. ರೈಟ್ ದಿ ಕಾಂಟ್ರಿಬ್ಯೂಷನ್ ಆಫ್ ದಿ ಆರ್ಯಭಟ ಇನ್ ದ ಫೀಲ್ಡ್ ಆಫ್ ದಿ ಮ್ಯಾಥಮ್ಯಾಟಿಕ್ಸ್ ಅಂಡ್ ಅಸ್ಟ್ರಾನಮಿ ಅಂತ ಪ್ರಶ್ನೆ ಕೇಳ್ಬೋದು, ಅಥವಾ ಬ್ರಹ್ಮಗುಪ್ತನ್ ಕೇಳ್ಬೋದು, ಅಥವಾ ವರಾಹಮೀರ್ನ ಕೇಳ್ಬೋದು. ತಮ್ಮ ಕೃತಿಗಳ ಮೂಲಕ ಗಣಿತ ಕ್ಷೇತ್ರದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ, ಖಗೋಳ ಕ್ಷೇತ್ರಕ್ಕೆ ಇವರು ಏನು ಕೆಲಸ ಮಾಡಿದ್ದಾರೆ, ಇವರಲ್ಲಿ 4 ಜನ ಒಂಚೂರು ಜ್ಞಾಪಕ ಇಟ್ಕೊಳ್ಳಿ. ಎಲ್ಲರ ಪ್ರಶ್ನೆ ಬಂದ್ರೆ ಇವರನ್ನ ನೀವೇನ್ ಬರೆದ್ರು ಕೂಡ ಇವರನ್ನ ಬರೀಲೇಬೇಕು.
ಹಂಗಾಗಿ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ ಮತ್ತು ಕ್ಷೇತ್ರ ಕೊಡುಗೆಗಳನ್ನ ಸಂಕ್ಷಿಪ್ತ ಮಾಡಿ ಅಲ್ಲಿ ಒಂದು ಪ್ರಶ್ನೆ ನಿಮಗಿರುತ್ತೆ. ಓಕೆ, ಇನ್ನ ನಿಮಗೆ ವಿಶೇಷವಾಗಿ ಸೈಕಾಲಜಿಗೆ ಜುವಾಲಜಿಗೆ ಅಂತ ಪ್ರಶ್ನೆಯನ್ನು ಸಾಮಾನ್ಯ ಕೇಳೋದಿಲ್ಲ. ಪ್ರಶ್ನೆ ಬಂದು ಇನ್ನೆಲ್ಲಿರುತ್ತೆ ಅಂತಂದ್ರೆ ಇವರ ಮೆಡಿಸಿನ್ಸ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಯಾಕೆಂದ್ರೆ ಬಹಳ ದೊಡ್ಡ ದೊಡ್ಡ ಡಾಕ್ಟರ್ಗಳು ಬದುಕಿದ್ರು. ಡಾಕ್ಟರ್ಗಳಲ್ವಾ, ನೋಡೋಣ ಯಾರ್ಯಾರು ಡಾಕ್ಟರ್ ಇದ್ರು ಅಂತೇಳಿ. ಫಸ್ಟ್ ಒನ್ ಚರಕ, ಅರ್ಥ ಆಯ್ತಾ? ಆಮೇಲೆ ಇನ್ನೊಬ್ಬ ಶುಶ್ರೂತ, ವಾಗ್ಭಟ, ಧನ್ವಂತ್ರಿ, who are the well-known doctors of our ancient India. Well-known doctors, ಇವರೆಲ್ಲ ದೊಡ್ಡ ದೊಡ್ಡ ಫಿಸಿಷಿಯನ್ಸು, ಇವರೆಲ್ಲ ಡಾಕ್ಟರ್ಸ್ ಆಗಿದ್ರು. ಇವರೆಲ್ಲ well-known physicians of this period. ಓಕೆ, ಇವರ ಕಾಂಟ್ರಿಬ್ಯೂಷನ್ಸ್ ಅನ್ನ ನಾವು ಚೆಕ್ ಮಾಡ್ಬೋದು. ಬಿಕಾಸ್ ದೀಸ್ ಡಾಕ್ಟರ್ಸ್ ಆರ್ ಫಿಸಿಷಿಯನ್ಸ್ who were given their valuable contribution for the growth and development of the medical sector. Okay, everyone has they given the unique contributions. ಇವತ್ತೇ ನಾವೇನು ಆಧುನಿಕ ವೈದ್ಯಕೀಯ ಕ್ಷೇತ್ರ ಅಂತ ಮಾತನಾಡ್ತೀವಲ್ವಾ, ಆಧುನಿಕ ವೈದ್ಯಕೀಯ ಕ್ಷೇತ್ರಕ್ಕೆ ತಳಹದಿಯನ್ನು ಹಾಕಿದ ನಮ್ಮ ದೇಶದ ಅತ್ಯಂತ ಜನಪ್ರಿಯ ಡಾಕ್ಟರ್ಗಳು ಅಂತಂದ್ರೆ ಚರಕ, ಶುಶ್ರೂತ, ವಾಗ್ಭಟ ಮತ್ತು ಧನ್ವಂತ್ರಿ. ಅದರಲ್ಲೂ ಚರಕ ಫಾದರ್ ಆಫ್ ದಿ ಇಂಡಿಯನ್ ಆಯುರ್ವೇದ. ನೆಕ್ಸ್ಟ್ ಇವನು ಫಾದರ್ ಆದ್ರೆ ಅದನ್ನು ಜನಪ್ರಿಯಗೊಳಿಸ್ತಾನೋ ಧನ್ವಂತ್ರಿ. ಶಿಷ್ಟತೆ ಗೊತ್ತಿದೆಯಾ? who could operated the human body without using the modern type of the weapons. ಇವಾಗೇನು ವೆಪನ್ಸ್ ಅನ್ನ ಬಳಸಿ ನಾವು ದೇಹವನ್ನು ಆಪರೇಷನ್ ಮಾಡ್ತಾರೆ ಅಂತ ಯಾವುದೇ ಆಪರೇಷನ್ ಮಾಡದೆ ಕೇವಲ ಓಕೆ ಮಸಾಜ್ ಮೂಲಕ ಬಾಡಿಯನ್ನು ತಿಕ್ಕುವುದು ಅಂತಾರಲ್ಲ, ಅಂದ್ರೆ ದೇಹಾಭ್ಯಂಗನ ಅಂತ ಅರ್ಥ. ಆ ದೇಹಾಭ್ಯಂಗನ ಮೂಲಕ ಕಾಯಿಲೆಯನ್ನ ವಾಸಿ ಮಾಡಿದಂತ ದೊಡ್ಡ ಡಾಕ್ಟರ್ ಅಂತಂದ್ರೆ ಅದು ಶುಶ್ರೂತ. ಒಬ್ಬೊಬ್ಬರು ಕೂಡ ಅಮೂಲ್ಯವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇವರ ಕೊಡುಗೆಗಳನ್ನು ಹೇಳ್ತಾ ಮೆಡಿಕಲ್ ಕ್ಷೇತ್ರ ಎಷ್ಟು ಮಟ್ಟಿಗೆ ಪ್ರೋಗ್ರೆಸ್ ಆಗಿತ್ತು ಅನ್ನೋದನ್ನ ಹೇಳಬೇಕು. ಇಲ್ಲೊಂದು 4 ಜನ, ಇಲ್ಲೊಂದು 4 8 ಜನ ಡಾಕ್ಟರ್ಗಳು ಇವರನ್ನು ತಿಳ್ಕೊಳ್ಳಿ. ಪ್ರಶ್ನೆ ಬಂದ್ರೆ ಇಲ್ಲೇ ಇರುತ್ತೆ. ಅದರಲ್ಲೂ ಗ್ರೇಟ್ ಸರ್ಜನ್ ಅಂತಂದ್ರೆ, ಸರ್ಜರಿಗೆ ಫೇಮಸ್ ಆಗಿದ್ದನು ಅಂತಂದ್ರೆ ಶುಶ್ರೂತ. ಆಯ್ತಾ? ಅದನ್ನ ಬಿಟ್ರೆ ಇನ್ನೊಂದು ಮೇಜರ್ ಅಂತಂದ್ರೆ ವಿಶೇಷವಾಗಿ ಶಿಪ್ ಬಿಲ್ಡಿಂಗ್, ಬಹಳ ಮುಖ್ಯವಾದದ್ದು. ಹಡಗು ನಿರ್ಮಾಣ ಇದೆಯಲ್ಲ, ಅಥವಾ ನೌಕಾ ನಿರ್ಮಾಣ ಇದೆಯಲ್ಲ, ಬಹಳ ಮುಖ್ಯವಾದದ್ದು. ಯಾಕೆ ಅಂತಂತಂದ್ರೆ ಆ ದಿನಗಳಲ್ಲಿ ನಮ್ಮರೆಲ್ಲ ಬೇರೆ ಬೇರೆ ದೇಶಕ್ಕೆ ಟ್ರಾವೆಲ್ ಹೋಗ್ತಿದ್ರು. ರೋಮನ್ಸ್ ಇಂಡಿಯಾಕ್ಕೆ ಬರ್ತಿದ್ರು, ಇಂಡಿಯನ್ಸ್ ರೋಮನ್ಗೆ ಹೋಗ್ತಿದ್ರು, ಬೇರೆ ಬೇರೆ ದೇಶಗಳಿಗೆಲ್ಲ ವ್ಯಾಪಾರ ವಾಣಿಜ್ಯಕ್ಕೆ ಹೋಗ್ತಾ ಇದ್ರು. ಆಗಲ್ಲ ಈಗಿನ ಥರ ಮಾಡ್ರನ್ ಶಿಪ್ ಇಲ್ಲ ಅಂದ್ರೂ ಕೂಡ ಆಗಿನ ಥರ ಬೋಟ್ಗಳು ಗೊತ್ತಿರ್ಬೇಕಲ್ವಾ, ಅದನ್ನ ಹೇಗೆ ಮಾಡ್ತಿದ್ರು ಅಂತ ನಮಗೆ ಎಲ್ಲಿ ತಿಳಿಯುತ್ತೆ ಅಂತಂದ್ರೆ ಸೊ ಇವುಗಳನ್ನು ಓದುವುದರ ಮೂಲಕ. ಆಮೇಲೆ ಒಂದು ತಿಳ್ಕೊಳ್ಳಿಯಾಗ ಹಿಂದೂ ಧರ್ಮದಲ್ಲೂ ನಂಬಿಕೆ ಇತ್ತು, ಯಾರಾದ್ರೂ ಸಮುದ್ರ ಪ್ರಯಾಣ ಮಾಡಿದ್ರೆ ಅವರು ಧರ್ಮ ಬಾಹ್ಯೇಂದ್ರಾಗ್ತಾರೆ ಅಂತ ನಂಬಿಕೆ ಹಿಂದೂ ಧರ್ಮದಲ್ಲಿತ್ತು. ಹಾಗಾಗಿ ನಾವೆಲ್ಲ ಹೊರದೇಶ ಪ್ರಯಾಣ ಮಾಡಕ್ಕೆ, ಸಮುದ್ರ ಪ್ರಯಾಣ ಮಾಡೋದಕ್ಕೆ ಶ್ರದ್ಧಾವಂತ ಹಿಂದೂಗಳು ಹಿಂಜರಿತಾ ಇದ್ರು. ಆದ್ರೆ ಕೆಲವರು ಅದನ್ನ ದಾಟಿ ಕೂಡ ಕೆಲವು ಹೋಗ್ತಾ ಇದ್ರು, ಬೇರೆ ದೇಶಕ್ಕೆಲ್ಲ ಹೋಗಿ. ಹಂಗಾಗಿ ಹಿಂದೂ ವರ್ತಕರಿಗಿಂತ ಹೆಚ್ಚಾಗಿ ಬೌದ್ಧ ವರ್ತಕರು, ಜೈನ ವರ್ತಕರು, ಇತರೆ ವರ್ಗದ ವರ್ತಕರು ಹೆಚ್ಚು ಪ್ರಯಾಣ ಮಾಡ್ತಿದ್ರು. ಆ ಪ್ರಯಾಣಕ್ಕೆ, ಹಡಗು ನಿರ್ಮಾಣಕ್ಕೆ, ಆ ನಿರ್ಮಾಣ ಕಲೆ ಹೇಗಿತ್ತು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಮೈನ್ಸ್ಗೆ ಅಂದ್ರೆ ಕ್ಲಾಸ್ ಬಂದ್ರೆ ಅದು ಹೇಗೆ ನಿರ್ಮಾಣ ಮಾಡ್ತಿದ್ರು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ. ಆಯ್ತಲ್ಲ? ದಟ್ಸ್ ಅನ್ ಇಂಪಾರ್ಟೆಂಟ್ ಸ್ಟೇಜಸ್. ನೆಕ್ಸ್ಟ್ ಅನದರ್ ಡೆವಲಪ್ಮೆಂಟ್ ಅನ್ನು ಕುರಿತು ನಾವಿಲ್ಲಿ ಮಾತನಾಡ್ತೀವಿ. ಅದನ್ನು ಬಿಟ್ರೆ ನೆಕ್ಸ್ಟ್ ಪ್ರಶ್ನೆ ಬರೋದು ಅಂತಂದ್ರೆ ಮೆಟಲರ್ಜಿ ಅಂದ್ರೆ ಲೋಹಶಾಸ್ತ್ರ. ಇಲ್ಲಿ ಪ್ರಶ್ನೆಯನ್ನ ಜಾಸ್ತಿ ಕೇಳ್ತಾರೆ, ಅದನ್ನ ಇಲ್ಲಿ ನೋಡ್ಕೊಂಡಿರ್ಬೇಕು. ಮೆಟಲರ್ಜಿ ಅಂತಂದ್ರೆ ಯಾವ ಲೋಹಗಳು ಹೇಗೆ ತಯಾರಾಗ್ತಂತ ಸಿಂಧು ನಾಗರಿಕತೆಯನ್ನು ಹಿಡ್ಕೊಂಡು ನಮಗೆ ಪ್ರಾಚೀನ ಗುಪ್ತರ ನಂತರ ಕಾಲದವರೆಗೂ
ಲೋಹಗಳ ಬೆಳವಣಿಗೆಯನ್ನ ಕುರಿತು ಬರಿಬೇಕು. ಸಿಂಧೂ ಜನರಿಗೆ ಕಂಚಿ ಗೊತ್ತಿತ್ತು, ತಾಮ್ರ ಗೊತ್ತಿತ್ತು, ಸತು ಗೊತ್ತಿತ್ತು. People of the Indus Valley knew the significance of the bronze, copper, gold, silver, okay, except iron. ಈ ಬಿಟ್ರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಚೆನ್ನಾಗಿ ಓದ್ಕೊಂಡು ತಿಳ್ಕೊಂಡಿದ್ದರು ಅಂತಂದ್ರೆ ಆ ವಂತರಲ್ಲಿ. ಅದಕ್ಕೆ ಯಾವ್ಯಾವ್ದು ಇವತ್ತು ಅಂತ ಲೋಹಕ್ಕೆ ಸಂಬಂಧಪಟ್ಟಂತ ಅತ್ಯುತ್ತಮವಾದಂತ ಇವತ್ತು ಎವಿಡೆನ್ಸ್ ಇದೆ ಅಂತ ನೀವು ಮಾತನಾಡಿದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದಟ್ ಇಸ್ ಕಾಲ್ಡ್ ಮೆಹರೌಲಿ ಐರನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಮೆಹರೌಲಿ ಐರನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಮೆಹರೌಲಿ ಕಬ್ಬಿಣ ಸ್ತಂಭ ಶಾಸನ ಆಯ್ತಾ. ನೆಕ್ಸ್ಟ್ ಬ್ರಾಂಜ್ ಬುದ್ಧ, ಆಫ್ ಸುಲ್ತಾನ್ಗಂಜ್. ಸುಲ್ತಾನ್ಗಂಜ್ನ ಓಕೆ ಬುದ್ಧನ ತಾಮ್ರದ ಕಂಚಿನ ಪ್ರತಿಮೆ. ಓಕೆ, ಇವೆಲ್ಲ ಅಂಡ್ ಅದರ್ಸ್ ಈ ಥರದ್ದೇನು ಬರುತ್ತೆ ಎಲ್ಲವನ್ನ ಫೋಕಸ್ ಮಾಡಿ ನೀವೇನು ಕ್ಲಾಸಿಗೆ ಬಂದರೆ ಯಾವ್ಯಾವ ಲೋಹಗಳಿದ್ದು ಅದರ ಮಹತ್ವ ಏನು ಅಂತ ನಮಗೆ ನಾವು ಕ್ಲಾಸಲ್ಲಿ ನಮಗೆ ಅದರ ಪೂರ್ಣ ವಿವರವನ್ನು ನಮಗೆ ಕೊಡ್ತೇವೆ. ಸೊ ಈ ಥರದ್ದೆಲ್ಲ ಪ್ರಶ್ನೆಗಳು ಬಂದರೆ ಈ ಥರ ಏರಿಯಾದಲ್ಲಿ ಹೆಚ್ಚು ಪ್ರಶ್ನೆ ಬರುತ್ತೆ, ಅದು ನೋಡ್ಕೊಳ್ಳಿ. ಇನ್ನು ಕಟ್ಟಡಗಳ ನಿರ್ಮಾಣ ಮಾಡ್ಬೇಕಾದ್ರೆ ಕಲೆ ಮತ್ತು ವಾಸ್ತುಶಿಲ್ಪ ಬಂದಾಗ ಆ ಕಟ್ಟಡ ನಿರ್ಮಾಣಗಳು, ದೇವಸ್ಥಾನ ನಿರ್ಮಾಣಗಳು, ಇತರ ನಿರ್ಮಾಣಗಳ ಕಥೆಯನ್ನು ನಿಮ್ಗೆ ಅಲ್ಲಿ ನೀವು ತಿಳಿಸ್ಕೊಡ್ತೀವಿ. ಸೊ ಈ ಸತಿ ಏನಾರ ಪ್ರಶ್ನೆ ಬಂದರೆ ಇಷ್ಟೆಲ್ಲ ಬರುತ್ತೆ ಅಥವಾ ಈ ವ್ಯಕ್ತಿಗಳು ಬರುತ್ತೆ. ಹಾಗಾಗಿ ಈ ಚಾಪ್ಟರ್ ಬಂದಾಗ ಇವ್ರ ಬಗ್ಗೆ ನೋಡ್ಕೊಳ್ಳಿ, ಅಲ್ಲಿ ಒಂದು ಪ್ರಶ್ನೆ ನಿಮಗೆ ಕಡ್ಡಾಯ ಆಗಿರುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ನೆಕ್ಸ್ಟ್ ಒನ್ ಹೀಗೆ ನೋಡಿ, ಕಲೆಗಳು, ಆರ್ಟ್ಸ್, ಕರ್ನಾಟಕವನ್ನು ಹೊರತುಪಡಿಸಿ, ಎಕ್ಸ್ಕ್ಲೂಡಿಂಗ್ ದಿ ಕರ್ನಾಟಕ ಆರ್ಟ್ಸ್ ಅಂಡ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ಸ್, ಅಂದ್ರೆ ಪೂರ್ತಿಯಾಗಿ ಏನ್ಸೆಂಟ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಕುರಿತು ನಾವಿಲ್ಲಿ ಫೋಕಸ್ ಮಾಡಬೇಕು. ಇಟ್ ಕವರ್ಸ್ ದಿ ಏನ್ಸೆಂಟ್, ಮಿಡಿವಲ್ ಅಂಡ್ ಮಾಡರ್ನ್ ಆರ್ಟ್ ಇನ್ ನಾರ್ತ್ ಇಂಡಿಯಾ. ಉತ್ತರ ಭಾರತದಲ್ಲಿ, ಪ್ರಾಚೀನ ಭಾರತದಲ್ಲಿ, ಮಧ್ಯಕಾಲೀನ ಭಾರತದಲ್ಲಿ, ಆಧುನಿಕ ಭಾರತದಲ್ಲಿ ಕಲೆಗಳು ಹೇಗೆ ಬಂದು ಅನ್ನೋದನ್ನ ತಿಳಿಸ್ಕೊಳ್ಳೋ ಟಾಪಿಕ್ ಯಾವುದು ಅಂತಂದ್ರೆ ಅದು ಆರ್ಟ್ಸ್ ಅಂತ. ಏನೇನು ಡೆವಲಪ್ಮೆಂಟ್ಸ್ ಅಂತ ನಾವು ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ನಿಮಗೆ ಕಂಡು ಬರೋದು ಅಂತಂದ್ರೆ ಮೌರ್ಯನ್ಸ್ ಅಂಡ್ ಗುಪ್ತಾಸ್. ಓಕೆ, ಒಂದು ತಿಳ್ಕೊಳ್ಳಿ ತಮಗೆ, ಪ್ರಾಚೀನ ಭಾರತದಲ್ಲಿ ಗುಪ್ತರು ನಮ್ಮ ದೇಶದಲ್ಲಿ ಆಳ್ವಿಕೆ ಮಾಡೋವರೆಗೂ ವಾಟ್ ಎವರ್ ದಿ ಮಾನ್ಯುಮೆಂಟ್ಸ್ ಆಫ್ ದಿಸ್ ಕಂಟ್ರಿ ವಿಚ್ ಆರ್ ರೆಪ್ರೆಸೆಂಟೆಡ್ ದಿ ಇದರ್ ಬುದ್ಧಿಸಮ್ ಆರ್ ಜೈನಿಸಮ್. ಅಪ್ ಟು ದಿ ರೈಸ್ ಆಫ್ ದಿ Guptas in our state, there is no Hindu art, and whatever the monuments or arts of the India which are belongs to the either Buddhism or Jainism. ಗುಪ್ತರು ನಮ್ಮ ದೇಶದಲ್ಲಿ ಏಳಿಗೆ ಆಗುವವರೆಗೂ ನಮ್ಮ ದೇಶದಲ್ಲಿ ಏನೇನು ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಇದೆ ಅದು ಪೂರ್ಣ ಪ್ರಮಾಣವಾಗಿ ಇಲ್ಲ ಬೌದ್ಧ ಧರ್ಮಕ್ಕೆ ಸೇರಿತ್ತು, ಇಲ್ಲ ಜೈನ ಧರ್ಮಕ್ಕೆ ಸೇರಿತ್ತು. ಈ ದೇಶದಲ್ಲಿ ಇಂದು ವಾಸ್ತುಶಿಲ್ಪ ಅಂತ ಪರಿಚಯ ಮಾಡಿದವರೇ ಪ್ರಾಚೀನ ಗುಪ್ತರು. ದಟ್ಸ್ ಅನ್ ಇಂಪಾರ್ಟೆಂಟ್ ಸ್ಟೇಜಸ್. ಹಾಗಾಗಿ ಫಸ್ಟ್ ಈಗ ಮೌರ್ಯನ್ಸ್ ಅನ್ನೋ ಕುರಿತು ನಾವು ಮಾತನಾಡ್ತಾ ಹೋಗೋಣ. ಮೌರ್ಯನ್ಸ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಂತಂದ್ರೆ ಇಲ್ಲಿ ಒಂದು ಅವರ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಲ್ಲಿ ಎಲ್ಲ ಗುರುತಿಸ್ಕೊಳ್ಳದೆ ಇದೆಲ್ಲ ಪೂರ್ಣ ಪ್ರಮಾಣದಲ್ಲಿ ಬುದ್ಧಿಸ್ಟ್ ಆರ್ಟ್. ಇದು ಒಂದು ಇದು ನಾವು ಕೋರ್ಟ್ ಆರ್ಟ್ ಅಂಡ್ ಅನದರ್ ಒನ್ ಪಾಪ್ಯುಲರ್ ಆರ್ಟ್ ಅಂತ ಡಿವೈಡ್ ಮಾಡ್ಕೊಂಡಿದ್ದೀವಿ. ಒಂದು ಆಸ್ಥಾನ ಕಲೆ ಅಂತಂದ್ರೆ, ಇನ್ನೊಂದು ಮುಖ್ಯವಾಗಿ ಜನಪ್ರಿಯ ಕಲೆಗಳು. ಒಂದು ಆಸ್ಥಾನ ಕಲೆ ಅಂತ ಅನ್ನೋದು ಅಂದ್ರೆ ಅವರ ಆಸ್ಥಾನ ಕಲೆಗೆ ಸಂಬಂಧಪಟ್ಟಂತೆ ಕಂಡು ಬರೋದು ಅಂತಂದ್ರೆ ಒಂದು ಅವರ ಪ್ಯಾಲೇಸಸ್, ಅರಮನೆಗಳು. ಅರಾದ್ರೆ ಇನ್ನ ಪಾಪ್ಯುಲರ್ ಆರ್ಟ್ಗೆ ಸಂಬಂಧಪಟ್ಟಂತಂದ್ರೆ ಫಸ್ಟ್ ನಮಗೆ ಕಂಡು ಬರೋದು ಪಿಲ್ಲರ್ಸ್ ಅಂದ್ರೆ ಸ್ತೂಪಗಳು. ಆಯ್ತಾ, ನೆಕ್ಸ್ಟ್ ಸ್ತೂಪಗಳಾದ್ಮೇಲೆ ನಮಗೆ ಕಂಡು ಬರೋದು ಯಾವುದು ಅಂತಂದ್ರೆ ಸರಿ ಸ್ತಂಭಗಳು ಅಂತ. ನೆಕ್ಸ್ಟ್ ಸ್ತೂಪಗಳು,
ನೆಕ್ಸ್ಟ್ ಕೇವ್ಸ್, ಅರ್ಥ ಆಯ್ತಾ? ಅಂಡ್ ಅನದರ್ ಒನ್ ಅದರ್ ಫೋಕ್ ಹಾರ್ಟ್. ಇಷ್ಟನ್ನು ಚೆಕ್ ಮಾಡ್ಕೋಬೇಕು. ಅವರ ಮೌರ್ಯರ ಕಲೆ ಮತ್ತು ವಾಸ್ತುವಿಗೆ ಸಂಬಂಧಪಟ್ಟ ಮೊದಲೇದು ಅವರ ಅರಮನೆಗಳು ಎಲ್ಲೆಲ್ಲಿ ಸಿಕ್ಕಿದ್ದೇವೆ, ಯಾರು ಇದ್ರ ಬಗ್ಗೆ ರಿಸರ್ಚ್ ವರ್ಕ್ ಮಾಡಿದ್ದಾರೆ, ಅವರ ಅಭಿಪ್ರಾಯಗಳೇನು ನೋಡಿರ್ಬೇಕು. ಅದನ್ನ ಬಿಟ್ರೆ ನಮಗೆ ಅಶೋಕ ಸ್ತಂಭ ಅಂತ ಕರಿತಾರಲ್ವಾ, ಎಲ್ಲೆಲ್ಲಿ ಇಟ್ಟಿದ್ದಾನೆ, ಅದರ ಮಹತ್ವ ಏನು, ಸ್ತೂಪಗಳು, ಗುಹಾಲಯಗಳು ಮತ್ತು ಜಾನಪದ ಕಲೆಗಳನ್ನು ಕುರಿತು ಬರಿಬೇಕು. ಇದು ಮೌರ್ಯನ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ಸ್. ಇದೆಲ್ಲವೂ ಕೂಡ ವಿಚ್ ಆರ್ ಫೋಕಸಿಂಗ್ ದಿ ಬುದ್ಧಿಸಮ್. ತಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಸ್ಕೊಂಡಿದ್ದೀನಿ. ಇವುಗಳನ್ನ ಫೋಕಸ್ ಮಾಡಿ ಇಷ್ಟಲ್ಲೇ ಬರೋವಂಥದ್ದು. ಬ್ರೀಫ್ ಆಗಿ ಒಂದೊಂದಕ್ಕೆ ಅಟ್ಲೀಸ್ಟ್ ನಿಮ್ಮ ಟೈಮ್ ನೋಡಿಕೊಂಡು ಇವೆಲ್ಲವನ್ನ ಬ್ರೀಫ್ ಬರೆದ್ರೆ ನಿಮ್ಗೆ ಆರಾಮ್ ಮಾರ್ಕ್ಸ್ ಸಿಗುತ್ತೆ. ಇಷ್ಟೇ ಅರ್ಥ ಮಾಡ್ಕೊಡೋ ಅಷ್ಟೇ. ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಸುಲಭ, ನಿಮಗೆ ತುಂಬಾನೇ ಸುಲಭ. ನನ್ನ ಪ್ರಕಾರ ಇಷ್ಟಿ ವೆರಿ ವೆರಿ ಈಸಿ ಪೇಪರ್ ಕಂಪೇರ್ಡ್ ಟು ದಿ ಅದರ್ GS ಪೇಪರ್ಸ್ ಆಫ್ ದಿ of any other competitive examinations, but we should read it on the basis of the chronological order. ಅರ್ಥ ಆಯ್ತಾ? ಇದನ್ನ ನೀವು ಯಾರು ಕಾಲಾನುಕ್ರಮಣಿಕೆಯಾಗಿ ಒಂದಾದ್ಮೇಲೆ ಒಂದಕ್ಕೊಂದು ಲಿಂಕ್ ಇಟ್ಕೊಂಡು ನೀವೇನಾರ ಓದಿದ್ರೆ ಬಹಳ ಸುಲಭ. ಏನ್ ಹೇಳ್ತೀರಾ ಅದನ್ನ ಸರಳವಾಗಿ ಸುಲಭವಾಗಿ ಹೇಳೋದನ್ನ ಪ್ರಯತ್ನ ಮಾಡಿ, ಅದಕ್ಕೆ ಉದಾಹರಣೆಗಳನ್ನು ಕೊಡಿ. ಖಂಡಿತ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ ನಿಮಗೆ. ಬಟ್ ಬರೆಯೋದು ಹೇಗೆ ಅಂತ ಗೊತ್ತಿರಬೇಕು. ನಮ್ಮಲ್ಲಿ ಒಂದು ಗಾದೆ ಇಲ್ವಾ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಅದೇ ಥರ ನಮ್ಮಲ್ಲಿ ಓದ್ಬೇಕಾದ್ರೆ ಹುಡುಗರಿಗೆ ಹೇಗೆ ಓದಬೇಕು, ಹೇಗೆ ಬರೆಯಬೇಕು ಅನ್ನುವನಿಗೆ ಯಾವುದೇ ಪರೀಕ್ಷೆ ಭಯವಿಲ್ಲ. ನೀವೆಲ್ಲ ಹಾಗೆ ಹೇಗೆ ಬರೀಬೇಕು, ಹೇಗೆ ಓದಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಎಂಡ್ ಹಾಕಬೇಕು, ಎಷ್ಟು ವರ್ಡ್ಸಲ್ಲಿ ಬರೀಬೇಕು ನಿಮ್ಗೆ ಗೊತ್ತಿದ್ರೆ 100% ನೀವು ಗೆಲ್ತೀರಾ, 100ಕ್ಕೆ 100% ನೀವು ಗೆಲ್ತೀರಾ. ಈ ಕ್ಲಾಸಿಗೆ ಬನ್ನಿ, ನೀಟಾಗಿ ಅದನ್ನು ಇನ್ನೂ ನೀಟಾಗಿ ನಿಮ್ಗೆ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ನಾವು. ಸೊ ದಿಸ್ ದಿ ಥಿಂಗ್ ಬಿಹೈಂಡ್ ದಟ್. ಈ ಅಷ್ಟು ಡೆವಲಪ್ಮೆಂಟನ್ನು ಕುರಿತು ನಾವಿಲ್ಲಿ ಮಾತನಾಡೋದು ಅಂತಂದ್ರೆ ಈ ಒಂದು ಹಂತದಲ್ಲಿ ಗೊತ್ತಾಗ್ತಿದ್ಯಾ? ದಿಸ್ ದಿ ಪಾಪ್ಯುಲರ್ ಡೆವಲಪ್ಮೆಂಟ್ಸ್ ಇನ್ ಅವರ ಹಿಸ್ಟ್ರಿ ಅಂತ ನಾವಿಲ್ಲಿ ಚೆಕ್ ಮಾಡ್ತೇವೆ. ನೆಕ್ಸ್ಟ್ ಇದು ಮೌರ್ಯನ್ ಆರ್ಟ್. ನೆಕ್ಸ್ಟ್ ಗುಪ್ತಾಸ್, ಇದು ಫಸ್ಟ್ ಪಾರ್ಟ್ ಆರೆ. ನೆಕ್ಸ್ಟ್ ಗುಪ್ತರು, ಗುಪ್ತಾಸ್ ಆರ್ಟ್ಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಏನೆಲ್ಲ ಬದಲಾವಣೆಗಳು ಇಲ್ಲಿ ಕಂಡು ಬಂದಿರಬಹುದು ಅಂತೇಳಿ. ಸೊ ದಿಸ್ ದಿ ಥಿಂಗ್ ಬಿಹೈಂಡ್ ದಿಸ್ ಒನ್. ಎಸ್, ಗುಪ್ತರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಓಕೆ, ಈಗ ಗುಪ್ತರಿಗೆ ಸಂಬಂಧಪಟ್ಟಂತೆ ಇಲ್ಲಿಂದ ಪ್ರಾಚೀನ ಗುಪ್ತರು ಅಂದ್ರೆ ಗೊತ್ತಿರಬೇಕು, ಹಿಂದೂ ಧರ್ಮವನ್ನ ಪುನರುಜ್ಜೀವನಗೊಳಿಸಿದವರು. ಗುಪ್ತ ಪೀರಿಯಡ್ ವಾಸ್ ಕನ್ಸಿಡರ್ಡ್ ರೆನೈಸಾನ್ಸ್ ಆಫ್ ಹಿಂದೂಯಿಸಂ in our ancient days. Up to the Gupta period, both Buddhism and Jainism are dominated religions of this country. ಈ ದೇಶದಲ್ಲಿ ಗುಪ್ತರ ಏಳಿಗೆ ಆಗುವವರೆಗೂ ಎರಡು ಜನಪ್ರಿಯವಾದಂತಹ ಧರ್ಮಗಳು ಅಂತಂದ್ರೆ ಒಂದು ಜೈನ ಧರ್ಮ, ಇನ್ನೊಂದು ಬೌದ್ಧ ಧರ್ಮ. ಈ ಎರಡೂ ಧರ್ಮಗಳ ಪ್ರಭಾವದೊಂದಿಗೆ ವೈದಿಕ ಧರ್ಮ ಹಿಂದೂ ಧರ್ಮ ಮಹತ್ವವನ್ನು ಕಳ್ಕೊಂಡಿತ್ತು. ಅಂತ ಹಿಂದೂ ಧರ್ಮವನ್ನ ಮತ್ತೆ ಮೇಲೆ ಕೆತ್ತದವರು ಅದನ್ನ ಪುನರ್ ಸ್ಥಾಪನೆ ಮಾಡಿದ ಕೀರ್ತಿ ಅಂತಂದ್ರೆ ಪ್ರಾಚೀನ ಗುಪ್ತರ ಕಾಲಕ್ಕೆ ಸೇರುತ್ತೆ. ಹಂಗಾಗಿ ಹಿಂದೂ ಧರ್ಮ ಪ್ರಗತಿಯಾದ ಕಾಲ, ಅಭಿವೃದ್ಧಿ ಕಾಲ. ಬರೀ ನಮ್ಮ ದೇಶದಲ್ಲಿ ಅವರು ಹಿಂದೂ ಧರ್ಮವನ್ನು ಪ್ರಮೋಷನ್ ಮಾಡಲಿಲ್ಲ, ಆಲ್ಸೋ ಎಕ್ಸ್ಟೆಂಡೆಡ್ ದಿ ಹಿಂದೂಯಿಸಮ್ ಆರ್ ಇಂಡೋ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಇನ್ ಔಟ್ಸೈಡ್ ದಿ ಇಂಡಿಯಾ. ದಟ್ ಇಸ್ ಕಾಲ್ಡ್ ಇನ್ ದ ನೇಮ್ ಆಫ್ ದಿ ಬೃಹತ್ ಭಾರತ ಸಂಸ್ಕೃತಿ. ಇದೇನು ಕರಿತಾವು? ಬೃಹತ್ ಭಾರತ ಸಂಸ್ಕೃತಿ ಅಂತ ಗುರುತಿಸ್ಕೊಳ್ತೀವಿ. ಓಕೆ, ಈ ಸಿಸ್ಟಮ್ ಅನ್ನ ನಾವಿಲ್ಲಿ ಚೆಕ್ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಇಂಪಾರ್ಟೆಂಟ್ ಇತ್ತು. ಈಗ ಗುಪ್ತರು ಅಂದ ತಕ್ಷಣ ಇವರ
ಆಳ್ವಿಕೆಯೊಂದಿಗೆ ಹಿಂದೂ ಟೆಂಪಲ್ಸ್, ಹಿಂದೂ ಟೆಂಪಲ್ಸ್ ಆರ್ಟ್ಸ್, ಹಿಂದೂ ಟೆಂಪಲ್ಸ್ ಆರ್ಟ್ಸ್ ವಿಚ್ ವರ್ ಬಿಗ್ಯಾನ್. ಇಂದು ಕಲೆ ಮತ್ತು ವಾಸ್ತುಶಿಲ್ಪ ಅಂತ ನೀವೇನು ಕರಿತೀರಾ, ಆ ಇಂದು ಕಲೆ ಮತ್ತು ವಾಸ್ತುಶಿಲ್ಪ ಆರಂಭವಾಗಿದ್ದೇ ಪ್ರಾಚೀನ ಗುಪ್ತರ ಕಾಲದಲ್ಲಿ. ಇಂದು ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಸ್ಟಾರ್ಟ್ ಆಗಿದ್ದೆ ಇವರ ಕಾಲದಲ್ಲಿ. ಇದಕ್ಕಿಂತ ಮೊದಲು ಯಾವ್ದು ಹಿಂದೂ ಕಲೆ ಅಂತ ಇರಲಿಲ್ಲ, ಯಾವ್ದು ಹಿಂದೂ ದೇವಸ್ಥಾನಗಳಿಲ್ಲ, ಯಾವುದೇ ಹಿಂದೂ ಮೂರ್ತಿಗಳಿಲ್ಲ. ಹಾಗಾದ್ರೆ ನೀವು ಕೇಳ್ಬೋದು, ಸಿಂಧು ನಾಗರಿಕತೆಯಲ್ಲಿ ಪಶುಪತಿ ಇತ್ತಲ್ವೇ, ಅದು ಹಿಂದೂ ಮೂರ್ತಿ ಅಲ್ವೇ ಅಂತ ಪ್ರಶ್ನೆ ಕೇಳ್ಬೋದು. ಅದು ಮುದ್ರಿನಲ್ಲಿ ಕೆತ್ತಿರುವಂತ ಒಂದು ಚಿತ್ರ ಅಷ್ಟೇ. ಅದೆಲ್ಲೂ ಇಟ್ಬಿಟ್ಟು ಅದಕ್ಕೆ ಅಭಿಷೇಕ ಮಾಡಿ ಹೂವನ್ನು ಇಟ್ಬಿಟ್ಟು ಪೂಜೆ ಮಾಡ್ತಿರ್ಲಿಲ್ಲ. ಅದು ನಂಬಿಕೆ ಅಷ್ಟೇ ಆಗಿತ್ತು. ಈ ದೇವಸ್ಥಾನದಲ್ಲಿ ಇನ್ನು ನಮ್ಮ ಹಿಂದೂ ದೇವಾನ್ ದೇವತೆಗಳಿಗೆ ಫಸ್ಟ್ ಟೆಂಪಲ್ ಕಟ್ತಾರೋ ಅಂತ ಅಂದ್ರೆ ಗುಪ್ತರು. ಅರ್ಥ ಆಯ್ತಾ? ಹಾಗಾಗಿ ದೇವಾಲಯಗಳ ನಿರ್ಮಾಣದೊಂದಿಗೆ ಅರ್ಥ ಆಯ್ತಾ, ನಮ್ಮ ದೇಶದಲ್ಲಿ ಆದಂತ ಮಹತ್ವಪೂರ್ಣ ಬದಲಾವಣೆ ಅಂತಂದ್ರೆ ಹೊಸ ಶೈಲಿ ಬಂತು. ದಟ್ ವಾಸ್ ಕಾಲ್ಡ್ ನಾಗರ ಸ್ಟೈಲ್ ಆಫ್ ಆರ್ಟ್. ನಾಗರ ಸ್ಟೈಲ್ ಆಫ್ ಆರ್ಟ್, ಇದು ನಾವು ನಾಗರ ಶೈಲಿ ಎಂದು ಕರೆಯುತ್ತೇವೆ. ನಾಗರ ಸ್ಟೈಲ್ ಆಫ್ ಆರ್ಟ್ ಅಂತ ಅರ್ಥ. ದಿಸ್ ಇಸ್ ದಿ ಥಿಂಗ್ ಬಿಹೈಂಡ್ ದಿಸ್ ಒನ್. ನಾಗರ ಕಲಾಶೈಲಿ ಎಂದು ಕರೆಯುತ್ತೇವೆ. ಮೇಜರ್ ಪ್ರೋಸೆಸ್ ಬಿಹೈಂಡ್ ದಿಸ್ ಒನ್. ಅರ್ಥ ಆಯ್ತಾ? ಇವರ ದೇವಸ್ಥಾನಗಳು ಎಲ್ಲ ಕಡೆ ನಿರ್ಮಾಣವಾಗಿವೆ. ಹಾಗಾಗಿ ಬಹಳ ಪ್ರಾರಂಭದಲ್ಲಿ ಇವರ ದೇವಸ್ಥಾನಗಳು ತುಂಬ ಸರಳವಾಗಿದ್ದು ಬರ್ತಾ ಬರ್ತಾ ಹಂತ ಹಂತವಾಗಿ ಪ್ರಗತಿಯಾಗಿ ಭಾರತ ಇವತ್ತು ನೀವೇನಾರ ಹೋದ್ರೆ ಬಿಹಾರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಆಯ್ತಾ ಮತ್ತು ಅಸ್ಸಾಂ ಭಾಗದಲ್ಲಿ ಇವ್ರ ದೇವಸ್ಥಾನಗಳಿದೆ. ಅದನ್ನು ಬಿಟ್ಟರೆ ನಮಗೆ ನೀವೇನಾದರೂ ಏಷ್ಯಾ ಖಂಡದ ಪೂರ್ವ ದೇಶಗಳು ಅಂತ ಬರ್ತವೆ. ಈಸ್ಟರ್ನ್ ಕಂಟ್ರೀಸ್ ಆಫ್ ದಿ ಏಷ್ಯನ್ ಕಾಂಟಿನೆಂಟ್. ಫಾರ್ ಎಕ್ಸಾಂಪಲ್ ಕಾಂಬೋಡಿಯಾ, ಚಂಪಾ, ಅನ್ನಾಮ್ ಅಂತ ದೇಶಗಳಿದಲ್ವಾ, ಅವೆಲ್ಲ ಸಣ್ಣ ಸಣ್ಣ ದ್ವೀಪ ದೇಶಗಳು. ಅಲ್ಲಿ ಹೋದ್ರೆ ನಮ್ಮ ಹಿಂದೂ ದೇವಸ್ಥಾನಗಳನ್ನು ಅಲ್ಲಿ ಇವ್ರು ನಿರ್ಮಾಣ ಮಾಡಿದ್ದಾರೆ. ಅಲ್ಲೋಗಿ ಆ ದೇಶಗಳನ್ನ ಗೆದ್ದು ಅಲ್ಲಿ ಹೋಗಿ ಹಿಂದೂ ಸಂಸ್ಕೃತಿಯನ್ನ ಪ್ರಮೋಷನ್ ಮಾಡ್ರು, ಜನಪ್ರಿಯಗೊಳಿಸರು ಅಂತಂದ್ರೆ ಗುಪ್ತರು. ಇದು ನಾವು ಬೃಹತ್ ಭಾರತ ಸಂಸ್ಕೃತಿ, ಬಿಗ್ಗೆಸ್ಟ್ ಹಿಂದೂ ಕಲ್ಚರ್ ಇನ್ ದ ಔಟ್ಸೈಡ್ ದಿ ಅವರ್ ಇಂಡಿಯಾ ಅಂತ ಕುರಿತು ಮಾತನಾಡೋದು. ಸೊ ದಿಸ್ ಇಸ್ ದಿ ಹಾಗಾಗಿ ಇದನ್ನ ಹಿಂದೂ ಕಲೋನಲಿಸಮ್, ಹಿಂದೂ ವಸಾಹತುಶಾಹಿ ಅಂತಂದ್ರೆ ಅದಕ್ಕೆ ಭೂಮಿಕೆ ಹಾಕ್ತಾರೆ ಇವರು. ನೀವೇನಾದ್ರು ಕಾಂಬೋಡಿಯಕ್ಕೆ ಹೋದ್ರೆ ಅಲ್ಲಿ ಪ್ರಸಿದ್ಧವಾದಂತಹ ದಶಾವತಾರ ದೇವಾಲಯ ಅಂಕುರ್ ವಾಟ್ ಹಂಕು ಡ್ಯಾಮ್ನಲ್ಲಿ ಕಂಡು ಬರುತ್ತೆ, ನೀವು ನೋಡಿರ್ಬೋದು. ದಿಸ್ ದಿ ಸಿಗ್ನಿಫಿಕೆಂಟ್ ಪ್ರೋಸೆಸ್ ಇನ್ ಕನ್ಸರ್ನ್ ಫಾರ್ ದಿ ಡಿಸ್ಟೇಜ್. ಇದನ್ನು ಚೆಕ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಇದು 1 ಅಥವಾ 2 ಪ್ರಶ್ನೆಗಳು ಇಲ್ಲಿ ನಿಮಗೆ ಬರಬಹುದು ಅಂತ ಅರ್ಥ ಆಯ್ತಾ. ನೆಕ್ಸ್ಟ್, ಇದು ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು. ನೆಕ್ಸ್ಟ್ ಅನದರ್ ಸ್ಟೆಪ್ಸ್ ಅನ್ನು ಕುರಿತು ನಾವಿಲ್ಲಿ ತಿಳ್ಕೊಳ್ಳೋಣ. ಪ್ರಶ್ನೆ ಬಂದ್ರೆ ಅಲ್ಲಲ್ಲಿ ಒಂದಿರುತ್ತೆ. ನೆಕ್ಸ್ಟ್ ಒನ್ ಪ್ರಶ್ನೆ ಕೇಳಿದ್ರೆ ಖಜುರಾಹೋ ಟೆಂಪಲ್ಸ್ ಬಗ್ಗೆ ಕೇಳ್ತಾರೆ. ಯಾಕೆಂದ್ರೆ ಅದ್ ಬಿಟ್ರೆ ನಿಮಗೆ ಒರಿಸ್ಸಾದ ನಮಗೆ ಟೆಂಪಲ್ಸ್ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ಪೂರ್ತಿ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಪ್ರಶ್ನೆ ಬರುವಂಥದ್ದು. ಖಜುರಾಹೋ ಟೆಂಪಲ್ಸ್ ಭಾರತದಲ್ಲಿ ಚಂಡೇಲರ್ ಅಂತ ಇದ್ರು. ಖಜುರಾಹೋ ಟೆಂಪಲ್ಸ್ ಗೊತ್ತಿವಸ್ತು ಅಲ್ವಾ? ಎಲ್ಲಿ ಬರ್ತೀವತ್ತು? ನಮಗೆ ಮಧ್ಯಪ್ರದೇಶದ ಕಂಡು ಬರುವಂತ ಪ್ರಸಿದ್ಧ ಹಿಂದೂ ದೇವಾಲಯಗಳು ಯಾಕೆ ಇದೆಯಾ? ವಿಚ್ ಆರ್ ನೋನ್ ಫಾರ್ ದಿ ಎರೋಟಿಕ್ ಸ್ಕಲ್ಪ್ಚರ್ಸ್. ಎರೋಟಿಕ್ ಸ್ಕಲ್ಪ್ಚರ್ಸ್ ಅಂತ ತಗೊಳ್ಳಿ. ಯಾರಾದ್ರೂ ಗೊತ್ತಿದೆಯಾ ಏನು ಎರೋಟಿಕ್
ಸ್ಕಲ್ಪ್ಚರ್ಸ್ ಅಂತಂತಂದ್ರೆ ಮಿಥುನ ಶಿಲ್ಪಗಳು. ವಾತ್ಸಾಯನ ಪ್ರಕಾರ, ವಾತ್ಸಾಯನಲ್ಲಿ ಕಾಮಸೂತ್ರ ಇದೆಯಲ್ವಾ, ಆ ಕಾಮಸೂತ್ರದಲ್ಲಿ ವಾತ್ಸಾಯನ ಏನೇನು ಹೇಳಿದನು ಅಷ್ಟು ಭಂಗಿಗಳನ್ನ ಆಕರ್ಷಕವಾಗಿ ನೋಡಿದ್ರೆ ಬಾಬಾ ಏನಿಷ್ಟೆಲ್ಲ ಪ್ರತಿಭೆಗಳು ಅಂತ ಅನ್ಸುತ್ತೆ. ಮನುಷ್ಯನ ಲೈಂಗಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಭಂಗಿಗಳಿವೋ ಅಷ್ಟು ಲೈಂಗಿಕ ಭಂಗಿಗಳನ್ನ ರೋಮಾಂಚಕವಾಗಿ ಅವರು ಚಿತ್ರಿಸಿದ್ದಾರೆ. ನೋಡ್ರೆ ನೀವು ಬಾಯಿ ಮೇಲೆ ಬೆಲ್ಲಿ ಇಟ್ಕೊಳ್ತೀರ, ಬಾಬಾ ಬಾಬಾ ಬಾ ಏನಿ ಕಥೆಗಳು ಅಂತ. ಇವು ಯಾವ ಗೊತ್ತೇ ಇಲ್ವಲ್ಲ. ನಾವು ಮನೆಗೆ ಹೋಗಿ ಹಿಂಗೆ ಮಾಡ್ಬೋದೇನೋ ಐಡಿಯಾ ಬರುತ್ತೆ ನಿಮ್ಗಲ್ಲಿ. ಹಾಗಾಗಿ ನೋನ್ ಫಾರ್ ಎರೋಟಿಕ್ ಸ್ಕಲ್ಪ್ಚರ್ಸ್, ದಿಸ್ ಇಸ್ ದಿ ಥಿಂಗ್ ಬಿಹೈಂಡ್ ದಿ ಖಜುರಾಹೋ ಟೆಂಪಲ್ಸ್. ನಮಗೆ ಚಂಡೇಲರು ಅಂತ ಇದ್ರು, ಅರ್ಥ ಆಯ್ತಾ? ಇವತ್ತು ಕೂಡ ಹೋದ್ರೆ ನಿಮಗೆ ಸಾಕಷ್ಟು ಟೆಂಪಲ್ಸ್ ಇದೆ. ಆ ಟೆಂಪಲ್ಸ್ ಅಲ್ಲಿ ಎಲ್ಲ ಒಂದು ಚೂರು ಜಾಗವನ್ನು ಬಿಟ್ಟಿಲ್ಲ, ಅಷ್ಟು ನೀಟಾಗಿ ಅವುಗಳನ್ನು ಫೋಕಸ್ ಮಾಡಿದ್ದಾರೆ. ಹಾಗಾಗಿ ನೀವು ಅದು ನೋಡ್ಕೋಬೇಕಾದ್ರೆ ಯಾರು ಅಂತಂತಂದ್ರೆ ಈ ಒಂದು ಹಂತದಲ್ಲಿ ಅಂತ ಅರ್ಥ ಆಗ್ತದೆಯಾ? ನೆಕ್ಸ್ಟ್ ಇದನ್ನ ಕಂಡು ಬಂದ್ರೆ ನಮಗೆ ಬಿಟ್ರೆ ನೆಕ್ಸ್ಟ್ ಅಂತಂದ್ರೆ ಜೈನ್ ಟೆಂಪಲ್ಸ್ ಅಟ್ ಮೌಂಟ್ ಅಬೋ. ಓಕೆ, ಅಂಡ್ ದಿ ಒರಿಸ್ಸಾ ಟೆಂಪಲ್ಸ್ ಆರ್ ಒಡಿಯನ್ ಟೆಂಪಲ್ಸ್. ಇವತ್ತೇನ್ರ ಹೋದ್ರೆ ಒರಿಸ್ಸಾಕ್ಕೆ ಹೋದ್ರೆ ನೀವು ಮುಖ್ಯವಾಗಿ, ಅಥವಾ ಒಡಿಸ್ಸಾಕ್ಕೆ ಹೋದ್ರೆ ಮುಖ್ಯವಾಗಿ ಪೂರಿ, ಟೆಂಪಲ್ಸ್ ಆಫ್ ದಿ ಪೂರಿ, ಕೊನಾರ್ಕ್, ಓಕೆ, ಈ ಟೆಂಪಲ್ಸ್ ಪೂರಿ, ಕೊನಾರ್ಕ್ ಮತ್ತು ಭುವನೇಶ್ವರ. ಇಲ್ಲಿ ನಿರ್ಮಾಣವಾಗಿರುವಂತ ಟೆಂಪಲ್ಸ್ ಅನ್ನ ಕಡ್ಡಾಯ ಓದಬೇಕು. ಸಿಗ್ನಿಫಿಕೆನ್ಸ್ ಆಫ್ ದಿ ಪೂರಿ, ಸಿಗ್ನಿಫಿಕೆನ್ಸ್ ಆಫ್ ದಿ ಕೊನಾರ್ಕ್, ಸಿಗ್ನಿಫಿಕೆನ್ಸ್ ಆಫ್ ದಿ ನಮಗೆ ಭುವನೇಶ್ವರ ಟೆಂಪಲ್ಸ್. ಆ ಟೆಂಪಲ್ಗಳು ಚೆಕ್ ಮಾಡಿ. ಇವು ಮೂಲತಃ ರಜಪೂತರ ಕಾಲದ ಪ್ರಸಿದ್ಧ ದೇವಸ್ಥಾನಗಳು. ಇವತ್ತು ಕೂಡ ಹೋದ್ರೆ ಮಾರ್ಚ್ ಏಪ್ರಿಲ್ ಅಂತಂದ್ರೆ ಪೂರ್ನಲ್ಲಿ ಜಗತ್ ಪ್ರಸಿದ್ಧ ಜಗನ್ನಾಥನ ರಥ ಏರ್ಪಡುತ್ತೆ. ನೀವು ಕೋನಾರ್ಕ್ ಹೋದ್ರೆ ನಮ್ಮ ದೇಶದಲ್ಲಿ ಒಂದೇ ಒಂದು ದೊಡ್ಡ ಬೃಹತ್ ಸೂರ್ಯ ದೇವಾಲಯ ಇರೋದು ಒರಿಸ್ಸಾದ ಕೋನಾರ್ಕ್ನಲ್ಲಿ. ಆ ದೇವಸ್ಥಾನಗಳನ್ನ ಸಂಕ್ಷಿಪ್ತ ಬರೆದು ಬಿಟ್ರೆ ಒಳ್ಳೆ ಮಾರ್ಕ್ಸ್ ನೀವು ಪಾಕೆಟ್ ಆಗಿದ್ದಂಗೆ. ಬಟ್ ಏನ್ ಬರೀತೀರಾ, ಪ್ರಶ್ನೆ ಏನ್ ಕೇಳ್ತಾರೆ ಅದು ಸರಳವಾಗಿರ್ಲಿ, ಸುಲಭವಾಗಿರ್ಲಿ, ಎಲ್ಲೂ ಕೂಡ ಗೊಂದಲ ಮಾಡದಂತೆ ಬರೀರಿ. ಎಲ್ಲ ಬರೆದಿದ್ರು ಪರವಾಗಿಲ್ಲ, ಮುಖ್ಯವಾದ ವಿಷಯಗಳನ್ನಾರು ಫೋಕಸ್ ಮಾಡಿ, ಖಂಡಿತ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. ಎಷ್ಟೇ ಬಹಳ ಸುಲಭವಾಗಿದ್ದು ನಮ್ಮ ಸುತ್ತಮುತ್ತ ಇರುವಂಥ ನಮ್ಮ ಸಂಸ್ಕೃತಿಯ ಪರಂಪರೆಯನ್ನ ನೀವು ಗಮನಿಸ್ತಾ ಇದ್ರೆ ಸಾಕು, ಸುಲಭವಾಗಿ ಈ ಟಾಪಿಕ್ ಅನ್ನು ಬರಿಬೋದು. ಒಳ್ಳೆ ಮಾರ್ಕ್ಸ್ ಅಂತೂ ನಿಮಗೆ ಖಂಡಿತ ಬಂದೇ ಬರುತ್ತೆ. ಓಕೆ, ಅದನ್ನ ಪ್ರಶ್ನೆ ಬಿಟ್ರೆ ನೆಕ್ಸ್ಟ್ ಟೆಂಪಲ್ಸ್ ಆಫ್ ದಿ ಪಲ್ಲವಾಸ್ ಅಂಡ್ ಚೋಳಾಸ್ ಅಂಡ್ ಪಾಂಡ್ಯನ್ಸ್. ಪಾಂಡ್ಯನ್ಸ್ ಕೇಳೋ ಡೌಟು, ಬಟ್ ಜಾಸ್ತಿ ಪ್ರಶ್ನೆ ಕೇಳಿದ್ರೆ ಪಲ್ಲವರು ಮತ್ತು ಚೋಳರು. ಈ ಮೌರ್ಯನ್ಸ್, ಗುಪ್ತರು ಉತ್ತರ ಭಾರತದಲ್ಲಿ ಈ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಡಿಪಾಯ ಹಾಕಿದರೆ, ದಕ್ಷಿಣ ಭಾರತದಲ್ಲಿ ಈ ತರ ಟೆಂಪಲ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ಗೆ ಬೇಸ್ಮೆಂಟ್ ಆಗ್ತವ್ರೆ ನಮಗೆ ಪಲ್ಲವರು ಮತ್ತು ಚೋಳರು. ಹಾಗಾಗಿ ನೆಕ್ಸ್ಟ್ ಏನ್ಬೇಕು, ಟೆಂಪಲ್ಸ್ ಆಫ್ ದಿ ಪಲ್ಲವಾಸ್. ಪಲ್ಲವರ ದೇವಾಲಯಗಳು, ನೀವೆಲ್ಲ ಅದನ್ನು ನೋಡ್ಕೊಂಡಿರ್ಬೇಕು. ಟೆಂಪಲ್ಸ್ ಆಫ್ ದಿ ಪಲ್ಲವಾಸ್. ಓಕೆ, ಉತ್ತರ ಭಾರತದಲ್ಲಿ ಹಿಂದೂ ದೇವಾಲಯ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದವರು ಗುಪ್ತರು. ಅದೇ ತರ ಸೌತ್ ಇಂಡಿಯಾದಲ್ಲಿ ದೇವಸ್ಥಾನಗಳ ನಿರ್ಮಾಣಕ್ಕೆ ಬೇಸ್ಮೆಂಟ್ ಹಾಕ್ತಾರೋ, ಅಡಿಪಾಯ ಹಾಕ್ತವರು ಅಂತಂದ್ರೆ who laid the foundation of the Hindu temples in ancient South India. Pallavas were the first South Indian ruler to inaugurated or laid the foundation of Hindu art and architecture. That is an important stages. Hagagi, with the construction of the temples, they introduced the new art style that was called Dravida style of art. Dravida
ಸ್ಟೈಲ್ ಆಫ್ ಆರ್ಟ್. ದ್ರಾವಿಡ ಕಲಾಶೈಲಿ ಅಂತ ಉಟ್ಕೊಂಡಿದ್ದೆ ಪಲ್ಲವರಲ್ಲಿ. ಮುಖ್ಯವಾಗಿ ನೀವು ಯಾವುದನ್ನು ಎರಡು ಪ್ಲೇಸ್ ಅನ್ನ ಫೋಕಸ್ ಮಾಡಬೇಕು. ಒಂದು ಕಂಚಿ ಅಂಡ್ ಅನದರ್ ಒನ್ ಮಹಾಬಲಿಪುರಂ. You should focus on the significance of the two prominent places of the Pallavas of the Kanchi. One is called as a Kanchi and another one is a Mahabalipuram. ಈ ಎರಡು ಇಲ್ಲಿ ಕಂಚಿಲಿರುವಂತಹ ದೇವಸ್ಥಾನಗಳು ಮತ್ತು ಮಹಾಬಲಿಪುರಂ ದೇವಸ್ಥಾನಗಳನ್ನ ಪಟ್ಟಿ ಮಾಡಿದ್ರೆ ಅಷ್ಟೇ ಸಾಕು. ಅಟ್ಲೀಸ್ಟ್ ನಿಮಗೆ ಕಂಚಿಯಿಂದ ಒಂದು ಗೊತ್ತಿರಲಿ, ಮೋರ್ ದನ್ 350 ಟೆಂಪಲ್ಸ್ ಆರ್ ದೇರ್. 350ಕ್ಕೂ ಹೆಚ್ಚು ದೇವಸ್ಥಾನಗಳು ಕಂಚಿನಲ್ಲಿದ್ದಾವೆ. The whole Kanchi has classified into the three important stages. One is, if you go to the one side, only Shiva temples are there, which is called name of the Shiva Kanchi. If you go to the other side, only Vishnu temples are there, which are called in the name of the Vishnu Kanchi. If you go to the other side, only Jain Basadis or temples are there, which is recognizing as a Jina Kanchi. ಕಂಚಿಯಲ್ಲಿ 3 ಈ ಸ್ಮಾರಕಗಳನ್ನು ಕಾಣ್ತೀವಿ. ಒಂದ್ ಕಡೆ ಹೋದ್ರೆ ಶಿವನ ದೇವಸ್ಥಾನಗಳು, ಅದನ್ನ ಶಿವ ಕಂಚಿ ಅಂತ. ಇನ್ನೊಂದ್ ಕಡೆ ಹೋದ್ರೆ ವಿಷ್ಣು ದೇವಸ್ಥಾನಗಳು, ಅದನ್ನ ವಿಷ್ಣು ಕಂಚಿ ಅಂತ. ಇನ್ನೊಂದ್ ಕಡೆ ಹೋದ್ರೆ ನಮ್ಗೆ ಜೈನರ ಸಮಾಧಿ ಬಸದಿಗಳನ್ನ ದೇವಸ್ಥಾನಗಳನ್ನ ಕಾಣ್ತೀವಿ, ಅದನ್ನ ಜಿನ ಕಂಚಿ ಅಂತ ಕರೀತಾರೆ. ನೀವು ಕೈ ಹಿಂಗೆ ಇಟ್ಬಿಟ್ರೆ ಹಿಂಗೇ ಹೋಗ್ತಿರ್ಬೇಕು, ಕೈ ನಿಲ್ಸಕ್ಕೆ ಟೈಮ್ ಇರಲ್ಲ. ಪ್ರಾಕ್ಟೀಸ್ ಆಗ್ಬಿಟ್ರೆ ಮುಂದೆ ಪಾಲಿಟಿಷಿಯನ್ ಕೂಡ ಆಗ್ಬೋದು, ಹಿಂಗೆ ಕೈ ಹಿಡ್ಕೊಂಡು ಹಿಡ್ಕೊಂಡು ಹಿಡ್ಕೊಂಡು. ಇದು ಕಂಚಿ. ಹಂಗಾಗಿ ಕಂಚಿ ಅಂದ ತಕ್ಷಣ ಗೋಪುರಗಳ ನಗರ, ವಿಮಾನಗಳ ನಗರ, ಸಿಟಿ ಆಫ್ ದಿ ಗೋಪುರಮ್ಸ್, ಸಿಟಿ ಆಫ್ ದಿ ವಿಮಾನಾಸ್ ಅಂತ ಕಂಡುಬರೋದು ನಮಗೆ ಈ ಒಂದು ಅಂತಲ್ಲಿ. ನೆಕ್ಸ್ಟ್ ಅದೇ ತರ ಅಂತಂದ್ರೆ ಮಹಾಬಲಿಪುರಂ. ಇಟ್ ವಾಸ್ ನೋನ್ ಫಾರ್ ದಿ ಕೋಸ್ಟಲ್ ಟೆಂಪಲ್ಸ್, ಕೋಸ್ಟಲ್ ಮಾನ್ಯುಮೆಂಟ್ಸ್. ಕರಾವಳಿ ತೀರ ಪ್ರದೇಶ ದೇವಸ್ಥಾನಗಳಿಗೆ, ತೀರ ದೇವಾಲಯಗಳಿಗೆ ಪ್ರಸಿದ್ಧ ಆಗಿರೋದು ಮಹಾಬಲಿಪುರಂ. ಆಯ್ತಾ? ನೆಕ್ಸ್ಟ್ ಪ್ರಶ್ನೆಯಲ್ಲಿ ಬಂತು ಅಂತಂದ್ರೆ, ಇದನ್ನ ಬಿಟ್ರೆ ಪಾಂಡ್ಯನ್ಸ್ ಏನ್ ಕೇಳಲ್ಲ. ನೆಕ್ಸ್ಟ್ ಪ್ರಶ್ನೆ ಏನಾರ ಬಂತು ಅಂದ್ರೆ ಮೊಘಲ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಹೆಡಿಂಗ್ ಮೊಘಲ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ಸ್. ಮೊಘಲ್ ಆರ್ಟ್ ಪ್ರಶ್ನೆಯಲ್ಲಿ ಬರುತ್ತೆ ಅಂತಂದ್ರೆ ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪ್ರಶ್ನೆ ಬರುತ್ತೆ, ನೀವೆಲ್ಲ ನೋಡ್ಕೋಬೇಕು. ಓಕೆ, ಸಿ, ಮೊಘಲ್ನ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಡಿಪಾಯ ಹಾಕ್ತವನೇ ಬಾಬರ್. ಯಾವುದೇ ದೊಡ್ಡ ಕಟ್ಟ ಕಟ್ಟಲಿಲ್ಲ ಅವನು, ಆದ್ರೆ ಅವನು ಕಟ್ಟಿದ್ದೇನು ಅಂತಂತಂದ್ರೆ ಮೊಘಲ್ ಉದ್ಯಾನವನಗಳನ್ನ ಮಾತ್ರ ಪರಿಚಯ ಮಾಡ್ದ. ಅದು ಮೊಘಲ್ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬೇಸ್ಮೆಂಟ್ ಆಯಿತು. ಹಾಗಾಗಿ ಮೊಘಲ್ ಆರ್ಟ್ began by Babur and ended by Aurangzeb. ಮೊಘಲ್ ವಾಸ್ತುಶಿಲ್ಪಕ್ಕೆ ಅಡಿಪಾಯ ಹಾಕ್ತವನು, ಪ್ರಾರಂಭ ಮಾಡಿದವನು ಬಾಬರ್, ಆದ್ರೆ ಅಂತ್ಯಗೊಳಿಸಿದವನು ಔರಂಗಜೇಬ್ ಅಂತ. ಹಂಗಾಗಿ ಬಾಬರ್ನ ಕಾಲದಲ್ಲಿ, ಜಹಾಂಗೀರ್ನ ಕಾಲದಲ್ಲಿ, ಅವನ ಮಗ ಹುಮಾಯೂನ್ ಕಾಲದಲ್ಲಿ, ಅಕ್ಬರ್ನ ಕಾಲದಲ್ಲಿ, ಜಹಾಂಗೀರ್ನ ಕಾಲದಲ್ಲಿ, ಶಾಜಹಾನ್ ಕಾಲದಲ್ಲಿ, ಔರಂಗಜೇಬನ ಕಾಲದಲ್ಲಿ ಯಾವ್ಯಾವ ಸ್ಮಾರಕಗಳು ಎಲ್ಲೆಲ್ಲಿದ್ದಾವೆ ಅನ್ನೋದನ್ನ ಫೋಕಸ್ ಮಾಡಿ ನಿಮ್ಗೆ 1 ಮಾರ್ಕ್ಸು ಕಂಪಲ್ಸರಿ. ಬಟ್ ಇಯರ್ ಏನ್ ಮಾಡಬೇಕು, ಅದರ ಲಕ್ಷಣಗಳನ್ನ ಬರಿಬೇಕು. ಮೊಘಲ್ ವಾಸ್ತುಶಿಲ್ಪದ ಲಕ್ಷಣಗಳು ಅಟ್ಲೀಸ್ಟ್ ಒಂದು 8-10 ಪ್ಯಾಡ್ 5 ಪಾಯಿಂಟ್ಸ್ ಕೊನೆ ಪಕ್ಷ. ಮೊಘಲ್ ವಾಸ್ತುಶಿಲ್ಪದ ಕೊನೆ ಪಕ್ಷ ಒಂದು 5 ಪಾಯಿಂಟ್ಸ್ ಫೋಕಸ್ ಮಾಡಿ. ಆ 5 ಪಾಯಿಂಟ್ಸ್ ಬೇಸ್ ಮೇಲೆ ಎಲ್ಲೆಲ್ಲಿದ್ದಾವೆ, ಉದಾಹರಣೆಗೆ ದೆಹಲಿಯಲ್ಲಿದೆ, ಅರ್ಥಾಯ್ತಾ? ಮುಖ್ಯವಾಗಿ ಡೆಲ್ಲಿನಲ್ಲಿ ಏನೇನು ಹೊಸ ಸ್ಮಾರಕಗಳಿವೆ. ಆಮೇಲೆ ಫತೇಪುರ್ ಸಿಕ್ರಿ ಇದೆ, ಆಗ್ರಾದಲ್ಲಿ ಏನಿದೆ, ಅರ್ಥ ಆಯ್ತಾ? ಮತ್ತು ಇತರೆ ಸ್ಥಳಗಳಲ್ಲಿ ಒಂದು 3-4 ಸ್ಥಳದಲ್ಲಿ ಮೊಘಲರ ವಾಸ್ತುಶಿಲ್ಪಗಳನ್ನು ಫೋಕಸ್ ಮಾಡಿದ್ರೆ ಅಲ್ಲಿ ಮುಗಿದವೇ ಆಯ್ತು ನಿಮಗೆ. ಸೊ ಆ ಚಾಪ್ಟರ್ ನಿಮಗೆ ಕವರ್ ಆಗುತ್ತೆ.
ಮೊಘಲು ಸ್ಮಾರಕಕ್ಕೆ ಅಡಿಪಾಯ ಹಾಕ್ತಾನೆ ಬಾಬರ್. ಆದರೆ ತುಂಬ ಚೆನ್ನಾಗಿ ಮೊಘಲ್ ವಾಸ್ತುಶಿಲ್ಪವನ್ನು ಜನಪ್ರಿಯಗೊಳಿಸ್ತಾರೋ ಅಕ್ಬರು ಮತ್ತೆ ಶಹಜಾನ್. ಬಹಳ ಪೂರ್ವ ಆಸಕ್ತಿ ಹೊಂದಿದ್ದವನು ಆ ಔರಂಗಜೇಬ್. ಅವನಿಗೆ ಧರ್ಮ ಬಿಟ್ಟರೆ ಬೇರೇನು ಕಣ್ಣಿಗೆ ಕಾಣ್ತಿರಲಿಲ್ಲ. ದಿವಸಕ್ಕೆ 7 ಸಾರಿ ನಮಾಜ್ ಮಾಡ್ತಿದ್ದ. ನಮಾಜ್ ಮಾಡಿ ಒಬ್ಬ ಸಂತನ ಥರ ಇರ್ತಿದ್ದ. ಅವನ 8 ಹೆಸರಲ್ಲಿ ಸಮಾಧಿಗಳನ್ನು, ಗೋರಿಗಳನ್ನು ಕಟ್ಟಿಸಿದ್ದಾನೆ. ಅಷ್ಟು ಬಿಟ್ರೆ ಏನಿಲ್ಲ. ಹೆಚ್ಚು ಸಮಯಕ್ಕೆ ಮೊಘಲ್ ಮಾನ್ಯುಮೆಂಟ್ಸ್ ಅಂತ ಕಂಡು ಬಂದಿರದೆ ಅಕ್ಬರ್ ಮತ್ತು ಶಹಜಾನ್ನ ಕಾಲದಲ್ಲಿ ಈ 3 ಸ್ಥಳಗಳಲ್ಲಿ ಕಂಡು ಬಂದವೆ. ಏನಿದೆ ಅಂತ ಫೋಕಸ್ ಮಾಡಿ 1 ಮಾರ್ಕ್ಸು ನಿಮಗೆಲ್ಲಿ ಸಿಗುತ್ತೆ. ಅದನ್ನು ಬಿಟ್ರೆ ನಿಮಗೆ ಇದುವರೆಗೂ ಕೂಡ ಪ್ರಶ್ನೆ ಬಂದಿರೋದು ಎಲ್ಲೂ ಕೂಡ ಈ ಕ್ರಿಶ್ಚಿಯನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಬಗ್ಗೆ ಪ್ರಶ್ನೆಯನ್ನು ಕೇಳಿಲ್ಲ ಅವರು. ಕೇಳಬಾರ್ದು ಅಂತೇನೂ ಇಲ್ಲ, ಬಟ್ ಕಡಿಮೆ ಇರುತ್ತೆ. ಏನಾದರೂ ಕೇಳಿದ್ರೆ ನಿಮಗೆ ಕ್ರಿಶ್ಚಿಯನ್ ಆರ್ಟ್ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರೆ ನೀವು 3 ಸ್ಥಳಗಳಲ್ಲಿ ಫೋಕಸ್ ಮಾಡಿ. ಒಂದು ಮಡ್ರಾಸ್ ಅಂದ್ರೆ ಇವತ್ತಿನ ಚೆನ್ನೈ, ಕಲ್ಕತ್ತಾ ಮತ್ತು ಗೋವಾ. ಇಲ್ಲಿ ಬರುವಂತಹ ನಾವು ಈ ಕ್ಯಾಥೆಡ್ರಾಲ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಬರಂತೆ ಈ 3 ಸ್ಥಳದಲ್ಲಿರುವಂತಹ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ನ ಫೋಕಸ್ ಮಾಡಿ. ಮುಖ್ಯವಾಗಿಲ್ಲ ಜೆಸಿಲಿಕಾ ಅಂತ ಕರೀತಾರೆ. ಬೋಮ್ ಜೆಸಿಲಿಕಾ ಓಲ್ಡ್ ಗೋವಾ, ಸೆಂಟ್ ಪೌಲ್ ಕೋಲ್ಕತಾ ಅಂಡ್ ಸಂತ್ ಥಾಮಸ್ ಚೆನ್ನೈ ಅಥವಾ ಮಡ್ರಾಸ್. ಚೆಕ್ ಮಾಡ್ಕೊಳ್ಳಿ, ಕಡಿಮೆ ಪ್ರಶ್ನೆ ಬರ್ತಕ್ಕಂತಂದ್ರೆ ಇವತ್ತು ಕೂಡ ನಾವು ಈ 3 ಭಾಗದಲ್ಲಿ ಅತ್ಯಂತ ಹಳೆಯ ಕ್ರೈಸ್ತ ವಾಸ್ತುಶಿಲ್ಪವನ್ನು ಕುರಿತು ಮಾತನಾಡ್ತೀವಿ. ಇವೇನೇನು ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಬಂದು ವಿಚ್ ಆರ್ ಫೋಕಸಿಂಗ್ ದಿ ಗೋಥಿಕ್ ಸ್ಟೈಲ್. ಇವು ಗೋಥಿಕ್ ಕಲಾಶೈಲಿಯಲ್ಲಿ ನಿರ್ಮಾಣವಾಗಿವೆ. ಗೋಥಿಕ್ ಸ್ಟೈಲ್, ಇದನ್ನ ಇಂಡೋ ಗೋಥಿಕ್ ಅಂತ ಕರೀತಾರೆ. ಇದನ್ನ ಇಂಡೋ ಗೋಥಿಕ್ ಕಲಾಶೈಲಿ ಎಂದು ಕರೆಯುತ್ತೇವೆ. ಇಂಡೋ ಗೋಥಿಕ್ ಅರ್ಥ ಆಯ್ತಾ? ಅಂದ್ರೆ ಚರ್ಚ್ ಕಲಾಶೈಲಿಯನ್ನ ಅಥವಾ ಕ್ರೈಸ್ತ ಧರ್ಮದ ಪ್ರಕಾರ ನಿರ್ಮಾಣವಾಗಿರುವಂತಹ ಚರ್ಚ್ಗಳು, ಕಟ್ಟಡಗಳು ಅಥವಾ ಏನೇನು ಅವ್ರದ್ದು ಇತರೆ ಸ್ಮಾರಕಗಳಿದೆಯೋ ಅವೆಲ್ಲ ಇಂಡೋ ಗೋಥಿಕ್ ಅಂತ ಕರಿತೀವಿ. ಇದು ಭಾರತಕ್ಕೆ ಕ್ರೈಸ್ತ ಧರ್ಮ ಆಗಮದೊಂದಿಗೆ ಪರಿಚಯವಾದಂತಹ ಕಲಾಶೈಲಿ ವಿಚ್ ವಾಸ್ ಇಂಟ್ರಡ್ಯೂಸ್ಡ್ ಆರ್ ವಿಚ್ ಈಸ್ ಇಂಟ್ರಡ್ಯೂಸಿಂಗ್ ವಿತ್ ದಿ ಎಂಟ್ರಿ ಆಫ್ ದಿ ಕ್ರಿಶ್ಚಿಯನ್ ರಿಲಿಜಿಯನ್ ಆಫ್ ದಿಸ್ ಕಂಟ್ರಿ. ಹಾಗಾಗಿ ಪ್ರಶ್ನೆ ನನಗೊತ್ತಿರ ಒಂದೊಳ್ಳೆ ಪ್ರಶ್ನೆ ಕೇಳೋರು ಮೌರ್ಯನ್ಸ್ ಗುಪ್ತಾ ಇಲ್ಲ ಪಲ್ಲವ ಚೋಳ. ಅದನ್ನು ಬಿಟ್ರೆ ಒರಿಸ್ಸಾ ದೇವಸ್ಥಾನಗಳನ್ನ ನೋಡ್ಕೊಂಡ್ರೆ ಪ್ರಶ್ನೆ ನಿಮಗೆ ಕಂಡು ಬರುತ್ತೆ. ಇಷ್ಟಾಗಿಲ್ಲ, ಇಲ್ಲೇನು ತಲೆ ಕೆಡಿಸ್ಕೊಳ್ಬೇಡಿ. ಬಟ್ ಅದನ್ನ ಬಿಟ್ರೆ ಜಾಸ್ತಿ ಪ್ರಶ್ನೆ ಬಂತು ಒಂದು ಏರಿಯಾದಲ್ಲಿ ಅಂತಂದ್ರೆ ಅದು ಪೇಂಟಿಂಗ್, ಚಿತ್ರಕಲೆಯನ್ನು ಕುರಿತು ಇಲ್ಲಿ ಫೋಕಸ್ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ಒಂದು ಪ್ರಶ್ನೆ ನಿಮಗೆ ಕಡ್ಡಾಯವಾಗಿರುತ್ತೆ. ನೆಕ್ಸ್ಟ್ ಅನದರ್ ಇನ್ನೊಂದು ಸ್ಟೆಪ್ಸ್ ಪೇಂಟಿಂಗ್ ಸಂಬಂಧಪಟ್ಟಂತೆ ಬರೋಣ. ಇಲ್ಲಿ ಅನದರ್ ಕಾರ್ಡ್ ನೇಮ್ ಆಫ್ ದಿ ಪೇಂಟಿಂಗ್ಸ್. ಫಸ್ಟ್ ಒನ್, ನಿಮಗೆ ಪೇಂಟಿಂಗ್ ಅಂತ ಓದಬೇಕಾದ್ರೆ ಚಿತ್ರಕಲೆ ಅಂತ ನೀವು ಓದಬೇಕಾದ್ರೆ ನಿಮಗೆ 2 ಕಾನ್ಸೆಪ್ಟ್ ಗೊತ್ತಿರಬೇಕು. ಚಿತ್ರಕಲೆ ಇವತ್ತು ಕೂಡ 2 ಬ್ರಾಂಚಸ್ ಇದೆ, 2 ಶಾಖೆಗಳನ್ನ ಪೇಂಟಿಂಗ್ ನಲ್ಲಿ ಕಾಣ್ತೀವಿ. ಭಾರತೀಯ ಚಿತ್ರಕಲೆ ಅಥವಾ ಜಗತ್ತಿನ ಯಾವುದೇ ಚಿತ್ರಕಲೆ ಇರಲಾಗಲಿ, ಒಂದು ಮುರಾಲ್ ಪೇಂಟಿಂಗ್ ಅಂತ ಒಂದಿದೆ. ಅನದರ್ ಒನ್ ಈಸ್ ಮಿನಿಚರ್ ಪೇಂಟಿಂಗ್. One is mural painting and another one is a miniature painting. ಒಂದು ಮುರಾಲ್ ಪೇಂಟಿಂಗ್ ಅಂದ್ರೆ ಪೇಂಟೆಡ್ ಆನ್ ವಾಲ್ಸ್. ಪೇಂಟೆಡ್ ಆನ್ ವಾಲ್ಸ್. ಇದು ಪೇಂಟೆಡ್ ಆನ್ ಪೇಪರ್, ಕ್ಲಾತ್ಸ್, ಪೇಪರ್, ವುಡನ್ ಪ್ಲೇಟ್ಸ್ and glasses. ಅರ್ಥ ಆಯ್ತಾ? ಮುರಾಲ್ ಪೇಂಟ್ ಅಂತಂದ್ರೆ ಗೋಡೆ ಮೇಲೆ ಬರೆದಿರುವಂತ ಚಿತ್ರಕಲೆ. ಆದರೆ
ಗೋಡೆ ಚಿತ್ರಕಲೆ ಆದರೆ, ಇನ್ನೊಂದು ಮಿನಿಚರ್ ಪೇಂಟಿಂಗ್ ಅಂತಂತಂದ್ರೆ ಅದು ಗಟ್ಟಿಯಾದ ಬಟ್ಟೆಯ ಮೇಲೆ, ಕಾಗದದ ಮೇಲೆ, ಮರದ ಅಲೆಗೆಗಳ ಮೇಲೆ ಮತ್ತು ಗ್ಲಾಸ್ಗಳು ಇನ್ನಿತರೆ ಗಟ್ಟಿಯಾದ ಪದಾರ್ಥಗಳ ಮೇಲೆ ಏನು ಪೇಂಟ್ ಮಾಡಿದರೆ ಆ ಪೇಂಟಿಂಗ್ ಗೊತ್ತಿರಬೇಕು. ಇದು ಗೊತ್ತಿದ್ರೆ ಈ ಪೇಂಟಿಂಗ್ಗಳು ಮುರಾಲ್ ಪೇಂಟಿಂಗ್ ಯಾವುದು, ಮಿನಿಚರ್ ಪೇಂಟಿಂಗ್ ಯಾವುದು ಅಂತ ನೀವು ಕ್ಲಾಸಿಫಿಕೇಶನ್ ಮಾಡಿಕೊಂಡ್ರೆ ಅದರ ಭಾಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಮ್ಮ ದೇಶದಲ್ಲಿ ಪೇಂಟಿಂಗ್ ಅಂತ ಅಧಿಕೃತ ಸ್ಟಾರ್ಟ್ ಆಗಿದ್ದೆ ಗುಪ್ತರ ಕಾಲದಿಂದ. ಅಲ್ಲಿವರೆಗೆ ಪೇಂಟಿಂಗ್ ಅಂತ ನಾವು ಸ್ಪಷ್ಟವಾಗಿ ನಾವಿನ್ನೂ ಕೂಡ ಹೇಳೋದಕ್ಕೆ ಬರ್ತಿರ್ಲಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಸೊ ಹಾಗಾಗಿ ಇಲ್ಲಿ ಪ್ರಶ್ನೆ ಬಂದಿರೋದು ನಿಮಗೆ ಅಜಂತ ಪೇಂಟಿಂಗ್, ಮೊಘಲ್ ಪೇಂಟಿಂಗ್ ಮತ್ತು ರಜಪೂತ್ ಪೇಂಟಿಂಗ್ ಮೂರನ್ನ ಪ್ರಶ್ನೆ ಕೊಟ್ಟಿದ್ದಾರೆ ಪೇಂಟಿಂಗ್ ಅಲ್ಲಿ. ಅಜಂತ, ಮೊಘಲ್ಸ್ ಆಸ್ ವೆಲ್ ದಿ ರಜಪೂತ್ ಪೇಂಟಿಂಗ್. ಅರ್ಥ ಆಯ್ತಾ? ಈಗ ನಾವು ಅಜಂತ ಪೇಂಟಿಂಗ್ ಅನ್ನ ನಾವು ಚೆಕ್ ಮಾಡ್ತಾ ಹೋಗೋಣ. ಅಜಂತ ಪೇಂಟಿಂಗ್ಸ್ ಇದು ಪ್ರಾಚೀನ ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಂತ ಪೇಂಟಿಂಗ್ ಆಗಿದೆ. ಇದು ನಾವು ಬಿಲಾಂಗ್ಸ್ ಟು ದಿ ಬುದ್ಧಿಸ್ಟ್ ಪೇಂಟಿಂಗ್. ಇದು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದೆ. ಬೇಸ್ಡ್ ಆನ್ ಜಾತಕ ಸ್ಟೋರೀಸ್. ಇದು ಜಾತಕ ಕಥೆಗಳನ್ನ ಆಧಾರಿತವಾಗಿ ಇರುವಂತಹ ಪೇಂಟಿಂಗ್ ಆಗಿದೆ. ಅಂಡ್ ಇಟ್ ಫೋಕಸಿಂಗ್ ದಿ ಇಟ್ ರೆಕಗ್ನೈಸ್ಡ್ ಆಸ್ ಫ್ರೆಸ್ಕೋ ಪೇಂಟಿಂಗ್. ಇದನ್ನು ಫ್ರೆಸ್ಕೋ ಪೇಂಟಿಂಗ್ ಅಂತ ಪಾಪ್ಯುಲರ್ ಆಗಿದೆ ಯಾವುದು ಅಂತಂದ್ರೆ ಅಜಂತ ಪೇಂಟಿಂಗ್. ಇದ್ರ ಲಕ್ಷಣ ನೋಡ್ಕೊಳ್ಳಿ, ಇದು ಯಾರ ಕಾಲದ್ದು, ಇದು ಸಮಸ್ಯೆ ಏನು ಅಂತ ನೋಡ್ಕೊಳ್ಳೋದ್ರಿಂದ ಹೆಚ್ಚು ಪೀರಿಯಡ್ ಆಗುತ್ತೆ. ಅರ್ಥ ಆಯ್ತಾ? ಮಹಾರಾಷ್ಟ್ರ ಬರುವಂತ ಪ್ರಮುಖ ಐತಿಹಾಸಿಕ ಸ್ಥಳ ಅಂತಂದ್ರೆ ಅದು ಅಜಂತ. ನೆಕ್ಸ್ಟ್ ಅದನ್ ಬಿಟ್ರೆ ನಮಗೆ ಕಂಡು ಬರೋದು ಮೊಘಲ್ ಪೇಂಟಿಂಗ್. ಮೊಘಲ್ ಚಿತ್ರಕಲೆ. ಅರ್ಥ ಆಯ್ತಾ? ಮೊಘಲ್ ಚಿತ್ರಕಲೆಗೆ ಸಂಬಂಧಪಟ್ಟಂತೆ ನಿಮಗೆ ಯಾರ ಕಾಲದಂತಂದ್ರೆ ಪೇಂಟಿಂಗು ಆರಂಭವಾಗಿದ್ದೆ ನಮಗೆ ಜಹಾಂಗೀರ್ ಬಾಬರ್ನ ಮಗ ಹುಮಾಯೂನ್ ಕಾಲದಲ್ಲಿ. ಯಾಕೆಂದ್ರೆ ಅವನು ಪರ್ಷಿಯಾದಿಂದ ಪೇಂಟರ್ಸ್ ಅನ್ನ ಭಾರತಕ್ಕೆ ಕರ್ಕೊಂಡ್ಬಂದು ಭಾರತದಲ್ಲಿ ಮೊಘಲ್ ಪೇಂಟಿಂಗ್ ಅನ್ನ ಪರಿಚಯ ಮಾಡಿದನೋ ಹುಮಾಯೂನ್. Mughal ruler introduced the Mughal painting, popularized by both Akbar and Jahangir. It reached its highest zenith or top level at the time of the Jahangir. ಪ್ರಾರಂಭ ಮಾಡಿದನು ಹುಮಾಯೂನ್. ಆದ್ರೆ ಇದಕ್ಕಾಗಿ ಸಪರೇಟ್ ಡಿಪಾರ್ಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಿದನು ಅಂತಂದ್ರೆ ಅಕ್ಬರ್. Akbar founded the separate department of painting. ಸಪರೇಟ್ ಡಿಪಾರ್ಟ್ಮೆಂಟ್ ಮಾಡಿದನು. ಆದರೆ ಜಹಾಂಗೀರ್ ಇದನ್ನೆಲ್ಲ ಜಹಾಂಗೀರ್ ಇವನ್ ಕಾಲದಲ್ಲಿ ರೀಚ್ಡ್ ಇಟ್ ಹೈಯೆಸ್ಟ್ ಜನಿತ್. ಜನಪ್ರಿಯತೆಯ ತುಟ್ಟ ತುದಿಯನ್ನು ಮುಟ್ಟಿದ್ದು ನಮಗೆ ಜಹಾಂಗೀರ್ನ ಕಾಲದಲ್ಲಿ. ಲೆಸ್ ಇಂಪಾರ್ಟೆನ್ಸ್ ಗಿವನ್ ಬೈ ದಿ ಶಹಜಾನ್, ಬ್ಯಾನರ್ಡ್ ಬೈ ದಿ ಔರಂಗಜೇಬ್. ಅರ್ಥ ಆಯ್ತಾ? ಆ ಮೊಘಲ್ ಚಿತ್ರಕಲೆಗೆ ಪ್ರಾರಂಭ ಮಾಡಿದನು ಹುಮಾಯೂನ್. ಅದಕ್ಕೆ ಪ್ರತ್ಯೇಕ ಇಲಾಖೆ ಸ್ಟಾರ್ಟ್ ಮಾಡಿ ಅದರ ಮಹತ್ವ ತಿಳಿಸ್ತವನು ಅಕ್ಬರ್. ಅದನ್ನ ಜನಪ್ರಿಯಗೊಳಿಸ್ತಾನೋ ಜಹಾಂಗೀರ್. ಅವನ ಕಾಲ ತುಂಬಾ ರೀಚ್ ಆಗಿ ಜನಪ್ರಿಯತೆಯನ್ನು ಪಡ್ಕೊಳ್ತಿ. ಯಾಕೆ ಅಂತಂದ್ರೆ ಹಿ ಹಿಮ್ಸೆಲ್ಫ್ ಎಸ್ ಎ ಪೇಂಟರ್. ತಾನೇ ತನ್ನ ಪತ್ನಿಯನ್ನ ನೂರ್ ಜಹಾನ್ ಕೂರಿಸ್ಕೊಂಡು ಒಂದು ಪೆಗ್ ಆಗ್ತಾ ಪೇಂಟ್ ಬರಿತಾ ಇದ್ದ. ಈ ಪೇಂಟೆಡ್ ಮೋರ್ ದೆನ್ 50 portraits ಆಫ್ ಹಿಸ್ ಕ್ವೀನ್ ನೂರ್ ಜಹಾನ್. ತನ್ನ ಪತ್ನಿ ನೂರ್ ಜಹಾನ್ ಇಟ್ಟುಕೊಂಡು 50ಕ್ಕೂ ಹೆಚ್ಚು ಆಕೆಯ ಭಾವಚಿತ್ರಗಳನ್ನ ಬಿಡಿಸಿದ್ದಾನೆ. ಯಾಕೆಂದ್ರೆ he was influenced by his own queen. ನೂರ್ ಜಹಾನ್ ಅಂತಂದ್ರೆ ನೂರ್ ಜಹಾನ್ ಶಾಜಹಾನ್ ಅವರ ಜಹಾಂಗೀರನಿಗೆ
ಮೊದಲ ಪತ್ನಿಯೂ ಅಲ್ಲ. ಜಹಾಂಗೀರ್ ನೂರ್ ಜಹಾನ್ಗೆ ಮೊದಲ ಗಂಡನೂ ಅಲ್ಲ. ಇಬ್ರು ಸೆಕೆಂಡ್ ಅದು ಲವ್ ಅಂತಾರಲ್ಲ ಆ ಥರದ್ದದು. ಓಕೆ, ಅದೊಂಥರ ಯುವಕರ ಪ್ರೇಮ ಅಲ್ಲ, ಮಧ್ಯವಯಸ್ಕರ ಪ್ರೇಮ ಅದು ಅವರಿಬ್ಬರದು. ಸೊ ದಿಸ್ ದಿ ಥಿಂಗ್ ಅಂತೇಳಿ ನಾವು ಮಾತನಾಡ್ತೀವಿ. ಅತ್ಯಂತ ಜನಪ್ರಿಯತೆ ಡೆವಲಪ್ಮೆಂಟ್ಸ್ ಅನ್ನು ಇಲ್ಲಿ ಕಾಣ್ತೀವಿ. ಎಸ್, ಆದರೆ ಬ್ಯಾನ್ ಮಾಡಿದ್ದ ಔರಂಗಜೇಬ್ ಇದರ ಲಕ್ಷಣಗಳು ಬರೆದ್ಬಿಡಿ, ಒಂದು ಬಾರ್ ಸಮಯಲ್ಲಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಅನದರ್ ಒನ್, ರಜಪೂತ್ ಪೇಂಟಿಂಗ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ದಟ್ ಇಸ್ ಕಾಲ್ಡ್ ದ ನೇಮ್ ಆಫ್ ದಿ ರಜಪೂತ್ ಪೇಂಟಿಂಗ್ಸ್. Yes, in consent for the Rajput paintings. See, Mughal painting recognized as a royal painting which was not influenced from the common peoples. But Rajput painting, popularly known as Ragamala painting. Rajput paintings called as a Ragamala painting. It means, Ragamala means devotional or divine painting. Divine elements are focused here. Particularly, it focused on Vaishnavism. For the promotion of the Vaishnavism, Rajput people played a very significant role. ವೈಷ್ಣವ ಧರ್ಮವನ್ನ ಜನಪ್ರಿಯಗೊಳಿಸುವ ಉದ್ದೇಶದಿಂದ ಅವರು ಈ ಚಿತ್ರಕಲೆಯನ್ನ ಹೆಚ್ಚು ಜನಪ್ರಿಯಗೊಳಿಸಿದ್ದಾರೆ ಅಂತ ಅರ್ಥ. ವೈಷ್ಣವಿಸಮ್. ಹಾಗಾಗಿ ಇಟ್ ಒನ್ ಆಫ್ ದಿ ಅನದರ್ ರಿಚ್ ಪೇಂಟಿಂಗ್ ಆಫ್ ಅವರ್ ಇಂಡಿಯಾ ಅಂತಂದ್ರೆ, ಅಂಡ್ ಪರ್ಟಿಕ್ಯುಲರ್ಲಿ ಇಟ್ ವಾಸ್ ಎ ಮಿನಿಚರ್. ಇದು ಮುಖ್ಯವಾಗಿ ಮಿನಿಚರ್ ಪೇಂಟಿಂಗ್ ಆಗಿದೆ. ಅಂಡ್ ಇಟ್ ಹ್ಯಾಸ್ ಸೆವೆರಲ್ ಬ್ರಾಂಚಸ್, ಅನೇಕ ಶಾಖೆಗಳನ್ನ ಒಳಗೊಂಡಿರೋದು ಅಂತಂದ್ರೆ, ವಿವಿಧ ರಜಪೂತ್ ರಾಜರು ಜನಪ್ರಿಯಗೊಳಿಸಿರುವಂತಹ ಪೇಂಟಿಂಗ್ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಇನ್ ದ ನೇಮ್ ಆಫ್ ದಿ ರಜಪೂತ್ ಪೇಂಟಿಂಗ್. ಇಲ್ಲ ಅದಕ್ಕೆ ಮಾಡ್ತಾರೆ ಅಂತಂದ್ರೆ, ಒಂದ್ ಕಡೆ ರಜಪೂತ್ ಪೇಂಟಿಂಗು, ಇನ್ನೊಂದ್ ಕಡೆ ಮೊಘಲ್ ಪೇಂಟಿಂಗು, ಇದಕ್ಕೊಂದು 5 ಪಾಯಿಂಟ್ಸ್ ಅದಕ್ಕೊಂದು 5 ಪಾಯಿಂಟ್ಸ್, ಲಾಸ್ಟ್ ಕನ್ಕ್ಲೂಷನ್ ಬರ್ಬಿಟ್ರೆ ಉತ್ತರ ಸೂಪರ್ ಆಗಿರುತ್ತೆ. ಒಂದ್ ವೇಳೆ ಕೇಳಲಿಲ್ಲ, ಒಂದೊಂದೇ ಕೇಳ್ರಿ, ನೀವು ಅದನ್ನ ಬರಿಬಹುದು. ನೆಕ್ಸ್ಟ್, ಈ ತರದ್ದು ಪೇಂಟಿಂಗ್ ಪ್ರಶ್ನೆಯನ್ನ ಕೇಳ್ತಾರೆ. ಇದನ್ ಬಿಟ್ರೆ ಪ್ರಶ್ನೆ ಏನೆಲ್ಲ ಬರುತ್ತೆ ಅಂತಂದ್ರೆ, ಮ್ಯೂಸಿಕ್ ಮತ್ತು ಡ್ಯಾನ್ಸ್ ಬಗ್ಗೆ ಚಾಪ್ಟರ್ ಇದೆ ನಿಮ್ಗೆ. ಮುಖ್ಯವಾಗಿ ನೃತ್ಯ ಮತ್ತು ಸಂಗೀತ, ಇನ್ನೊಂದು ಮೇಜರ್ ಕೋರ್ಸ್ ಅಂತಂದ್ರೆ ನೃತ್ಯ ಮತ್ತು ಸಂಗೀತ. ಓಕೆ, ಸೊ ನಿಮಗೆ ಮ್ಯೂಸಿಕ್ ಮತ್ತು ಡ್ಯಾನ್ಸ್ ಪ್ರಶ್ನೆಯಿಂದ ಬಂತು ಅಂದ್ರೆ, ಮುಖ್ಯವಾಗಿ ಭಾರತದಲ್ಲಿ 2 ಸಂಗೀತದ ಆಯಾಮಗಳನ್ನ ಚೆಕ್ ಮಾಡ್ಕೋಬೇಕು. ಒಂದು, ನಿಮ್ಮ ಮ್ಯೂಸಿಕ್ ಅಂತ ಬಂತು ಅಂದ್ರೆ, ಓಕೆ, 2 ಭಾಗಗಳನ್ನು ಮಾಡ್ಕೊಳ್ಳಿ. ದಟ್ ಇಸ್ ಕಾಲ್ಡ್, ಒನ್ ಈಸ್ ಕಾಲ್ಡ್ ಇಲ್ಲಿ ಹಿಂದೂಸ್ತಾನ್ ಮ್ಯೂಸಿಕ್ ಅಂಡ್ ಕರ್ನಾಟಿಕ್ ಮ್ಯೂಸಿಕ್. ಕರ್ನಾಟಿಕ್ ಮ್ಯೂಸಿಕ್. ಓಕೆ, ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಹಾಕೊಳ್ಳಿ. ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಇದರ ಲಕ್ಷಣಗಳು. ಅದನ್ನು ಬಿಟ್ರೆ ಇಟ್ಸ್ ಪ್ರಾಮಿನೆಂಟ್ ಪಾಪ್ಯುಲರ್ ಎಕ್ಸ್ಪೋನೆಂಟ್ಸ್ ಆರ್ ವೆಲ್ ನೋನ್ ಮ್ಯೂಸಿಷಿಯನ್ಸ್ ಆಫ್ ದಿ ಕಾರ್ನಾಟಿಕ್. ಕಾರ್ನಾಟಿಕ್ ಸಂಗೀತಕ್ಕೆ, ಅದರ ಬೆಳವಣಿಗೆಗೆ ಯಾವ ವಿದ್ವಾಂಸರು ಕಾರಣರಾಗಿದ್ದಾರೆ ಅನ್ನೋದನ್ನ ಎಕ್ಸ್ಪರ್ಟ್ಸ್ ಅಂದ್ರೆ ಮ್ಯೂಸಿಕಲ್ ಎಕ್ಸ್ಪರ್ಟ್ಸ್ ಆಫ್ ದಿ ಕಾರ್ನಾಟಿಕ್ ಮ್ಯೂಸಿಕ್. ಫಾರ್ ಎಕ್ಸಾಂಪಲ್, ಪುರಂದರದಾಸ, ಕನಕದಾಸ. ಓಕೆ, ಅಂಡ್
ಮುತ್ತುಸ್ವಾಮಿ ದೀಕ್ಷಿತರ್. ಅರ್ಥ ಆಯ್ತಾ? ಯಾರ್ಯಾರಿದ್ದಾರೆ ಆ್ಯಂಡ್ ಅದರ್ಸ್ ಅವರೆಲ್ಲರನ್ನು ಕೂಡ ಇಲ್ಲಿ ಫೋಕಸ್ ಮಾಡಬೇಕು. ಅದೇ ಥರ ಹಿಂದೂಸ್ತಾನಿ ಮ್ಯೂಸಿಕ್, ಹಿಂದೂಸ್ತಾನಿ ಮ್ಯೂಸಿಕ್ ಆಲ್ಮೋಸ್ಟ್ ಎರಡು ಕೂಡ 12-13ನೇ ಶತಮಾನದಲ್ಲಿ ಕರ್ನಾಟಕ ಮ್ಯೂಸಿಕ್ ಆಗಲಿ ಹಿಂದೂಸ್ತಾನಿ ಮ್ಯೂಸಿಕ್ ಆಗಲಿ ಉಟ್ಕೊಂಡಿದ್ದು ನಮಗೆ 13-14ನೇ ಶತಮಾನದಿಂದ. ಅದಕ್ಕಿಂತ ಮೊದಲು 13-14 ಶತಮಾನಕ್ಕೆ ಮೊದಲು ಕರ್ನಾಟಕ ಮ್ಯೂಸಿಕ್ ಇರಲಿಲ್ಲ, ನಮಗೆ ಹಿಂದೂಸ್ತಾನಿ ಮ್ಯೂಸಿಕ್ ಕೂಡ ಇರಲಿಲ್ಲ. ಹಾಗಾಗಿ ಸೊ ಇದರ ಲಕ್ಷಣಗಳು, ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಇದರ ಲಕ್ಷಣ ನೋಡ್ಕೊಳ್ಳಿ. ಸೇಮ್ ಇಲ್ಲೂ ಕೂಡ ಅಷ್ಟೇ, ಇದರ ಪ್ರಾಮಿನೆಂಟ್ ಮ್ಯೂಸಿಷಿಯನ್ಸ್ ನಿಮಗೆ ಮುಖ್ಯವಾಗಿ ಆಮೀರ್ ಖುಸ್ರು, ನೆಕ್ಸ್ಟ್ ಒಂದು ವಿಶೇಷವಾಗಿ ನಮಗೆ ಕಂಡು ಬರೋದು ಅಂತಂದ್ರೆ ತಾನ್ಸೇನ್, ಆಮೇಲೆ ಮಾಡರ್ನ್ ಮ್ಯೂಸಿಷಿಯನ್ಸ್. ಈ ಎರಡೂ ಕ್ಷೇತ್ರದಲ್ಲಿ ಆಧುನಿಕ ಸೊ ಪ್ರಾಮಿನೆಂಟ್ ಮ್ಯೂಸಿಷಿಯನ್ಸ್ ಅನ್ನ ನೀವು ಫೋಕಸ್ ಮಾಡಿ ಅಲ್ಲಿ ಒಂದು ಪ್ರಶ್ನೆ ಕಡ್ಡಾಯವಾಗಿ ನಿಮಗಿದ್ದೇ ಇರುತ್ತೆ. ದಿಸ್ ಆರ್ ದಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಅಬೌಟ್ ದೀಸ್ ಥಿಂಗ್ಸ್ ಅಂತ ಅರ್ಥ. ಹಾಗಾಗಿ ಮ್ಯೂಸಿಕ್ ಮತ್ತು ಇದಕ್ಕೆ ಸಂಬಂಧಪಟ್ಟ ನೋಡ್ಕೊಳ್ಳಿ, ಮತ್ತು ಮೊಘಲರ ಕಾಂಟ್ರಿಬ್ಯೂಷನ್ಸ್ ಇದ್ರೆ ಏನಾದ್ರು ಮ್ಯೂಸಿಕ್ ಸಂಬಂಧಪಟ್ಟಂತ ನೋಡ್ಕೊಳ್ಳಿ. ಈ ಟಾಪಿಕ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅನದರ್ ಒನ್. ಬಾಹ್ಯ ಜಗತ್ತಿಗೆ ಭಾರತದ ಸಾಂಸ್ಕೃತಿಕ ಕೊಡುಗೆಗಳು, ಕಲ್ಚರಲ್ ಕಾಂಟ್ರಿಬ್ಯೂಷನ್ ಆಫ್ ದಿ ಔಟ್ಸೈಡ್ ದಿ ವರ್ಲ್ಡ್ ಆರ್ ಪರ್ಟಿಕ್ಯುಲರ್ಲಿ ಇನ್ ದಿ ಈಸ್ಟ್ ಏಷ್ಯಾ. ವಿಶೇಷವಾಗಿ ಭಾರತ ಪ್ರಾಚೀನ ಕಾಲದಲ್ಲಿ ಅಂದ್ರೆ ಗುಪ್ತರ ಕಾಲದಲ್ಲಿ ಓಕೆ ಚೀನಾದೊಂದಿಗೆ, ಜಪಾನ್ನೊಂದಿಗೆ, ಅರ್ಥ ಆಯ್ತಾ, ಶ್ರೀಲಂಕಾದೊಂದಿಗೆ ಹೊಂದಿದ್ದ ಸಂಬಂಧಗಳನ್ನ ನೀವು ಫೋಕಸ್ ಮಾಡಬೇಕು. ಮುಖ್ಯ ಜಾಸ್ತಿ ಹಂಗೆ ಬಂದ್ರೆ ಚೀನಾ, ಜಪಾನ್, ಶ್ರೀಲಂಕಾ ಮೂರನೇ ಜಾಸ್ತಿ ಕೇಳೋದು ಅನ್ಸುತ್ತೆ. ನೀವು ಆ ದೇಶಗಳನ್ನ ನೋಡ್ಕೋಬೇಕು. ಸೊ ಅಲ್ಲಿಂದ ಎಲ್ಲಿವರೆಗೂ ಈ ಮೂರು ದೇಶಗಳಿರುವಂತ ಸಂಬಂಧಗಳು, ಅರ್ಥ ಆಯ್ತಾ. ಅದರಲ್ಲೂ ವಿಶೇಷವಾಗಿ ಬೌದ್ಧ ಧರ್ಮಕ್ಕೂ ನಮ್ಮ ದೇಶದ ಬೌದ್ಧ ಧರ್ಮ, ನಂತರ ನಮ್ಮ ಹಿಂದೂ ಧರ್ಮದ ರಾಮಾಯಣ ಮಹಾಭಾರತಗಳು ಈ ಭಾಗದಲ್ಲಿ ಎಷ್ಟು ಪರಿಣಾಮಕಾರಿಯ ಪಾತ್ರ ನಿರ್ವಹಿಸಿದವೆ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಇಂಡಿಯಾಸ್ ರಿಲೇಷನ್ಸ್ ವಿತ್ ದಿ ಚೈನಾ, ಜಪಾನ್ ಅಂಡ್ ಶ್ರೀಲಂಕಾ ಮೂರು ದೇಶ ನೋಡ್ಕೊಳ್ಳಿ. ಅದ್ರಲ್ಲಿ ಒಂದು ಪ್ರಶ್ನೆ ಸಮಾಜವಾಗಿ ಇದ್ದೇ ಇರುತ್ತೆ. ಚೀನಾ ಈ ದೇಶಕ್ಕೆಲ್ಲ ಹೋಗಿದ್ದು ಫಸ್ಟ್ ಹೋಗಿದ್ದು ಅಂತಂದ್ರೆ ನಮ್ಮ ದೇಶದ ಬೌದ್ಧ ಧರ್ಮ. ಓಕೆ, ಭಾರತಕ್ಕೆ ಮೊದಲು ಬಂದಂತ ಚೀನಾ ಪ್ರವಾಸಿಗ ಅಂತಂದ್ರೆ ಗುಪ್ತರ ಕಾಲದಲ್ಲಿ ಭೇಟಿ ಕೊಟ್ಟಂತ ಪಾಹಿಯಾನ್. ತದನಂತರ ಹರ್ಷವರ್ಧನ್ ಕಾಲದಲ್ಲಿ ನಿಮಗೆ ಇನ್ನೊಬ್ಬ ವ್ಯಕ್ತಿ ಅಂತಂತಂದ್ರೆ ಆತನೇ ಸೊ ವೆನ್ಸ್ಟಾಂಗ್. ಕೊನೆಗೆ ಬಂದನು ಈತ್ ಸಿಂಗ್. ಈ ಮೂವರ ಪ್ರವಾಸಿಗರ ಪ್ರಯತ್ನವಾಗಿ ಭಾರತದ ಹಿಂದೂ ಧರ್ಮ ಆ ದೇಶಗಳಲ್ಲಿ ಪ್ರಚಾರ ಆಯಿತು. ಮೌರ್ಯನ ಹಿಡ್ಕೊಂಡು ಮುಂದೆ ಕಾನಿಷ್ಕನವರೆಗೂ ಯಾರ್ಯಾರು ಬಂದ್ರು ಅವರೆಲ್ಲರೂ ಕೂಡ ನಮ್ಮ ದೇಶ ಹಿಂದೂ ಧರ್ಮವನ್ನ ಅಥವಾ ಬೌದ್ಧ ಧರ್ಮವನ್ನ ಅಲ್ಲೆಲ್ಲ ಪ್ರಚಾರ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸಂಸ್ಕೃತಿ ಅವರಿಗೆ ಪರಿಚಯ ಆಯಿತು, ಅವರ ಸಂಸ್ಕೃತಿ ನಮಗೆ ಹೇಗೆ ಪರಿಚಯ ಆಯಿತು, ಅದರ ಮಹತ್ವ ಏನು ಅಂತೇಳಿ ನೀವು ಇಲ್ಲಿ ಫೋಕಸ್ ಮಾಡಬೇಕು. ಓಕೆ, ಫೈನ್. ನೆಕ್ಸ್ಟ್ ಅನದರ್ ಸ್ಟೆಪ್ಸ್ ಅಂತಂದ್ರೆ ಭಾರತ ಧರ್ಮಗಳು. ಇಲ್ಲಿ ನೀವು ಇನ್ನೊಂದು ಪ್ರಶ್ನೆ ನಿರೀಕ್ಷೆ ಮಾಡ್ಬೋದು. ಓಕೆ, ರಿಲಿಜಿಯನ್ಸ್ ಇನ್ ಇಂಡಿಯಾ, ಅದ್ರಲ್ಲಿ ಫಸ್ಟ್ ಒನ್ ಹಿಂದೂ ಧರ್ಮ. ಇಲ್ಲಿ ಪ್ರಶ್ನೆ ಬರೋದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಸಾಮಾನ್ಯವಾದ ಲಕ್ಷಣಗಳು, ಸಮ್ ಕಾಮನ್ ಬಿಲೀಫ್ಸ್ ಅಂಡ್ ಪ್ರಾಕ್ಟೀಸಸ್. ಹಿಂದೂ ಧರ್ಮದಂತ ಸಾಮಾನ್ಯ ನಂಬಿಕೆಗಳು, ಆಚರಣೆಗಳು ಪ್ರಶ್ನೆ ಇರ್ತಾರೆ. ವಿಶೇಷವಾಗಿ ಇಲ್ಲಿ ನೋಡ್ಕೋಬೇಕಾದ್ರು ಅಂದ್ರೆ ಫೆಸ್ಟಿವಲ್ಸ್ ಅಂಡ್ ಸೇಕ್ರೆಡ್ ಡೇಸ್ ಅಥವಾ ಸೇಕ್ರೆಡ್ ಪ್ಲೇಸಸ್ ಅಂಡ್ ಪಿಲಿಗ್ರಿಮೇಜ್ ಅಂಡ್ ಫೈರ್ಸ್, ಇದನ್ನು ತಾವು ನೋಡ್ಕೋಬೇಕಾಗುತ್ತೆ. ಅರ್ಥ ಆಯ್ತಾ? ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಫೆಸ್ಟಿವಲ್ಸ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ಹಿಂದೂ ಧರ್ಮದ ಹಬ್ಬಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ನಮ್ದು ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ಹಬ್ಬ ಬರುತ್ತೆ. ಶ್ರಾವಣ ಮಾಸದಲ್ಲಿ ಸಿಕ್ಕಾಬಟ್ಟೆ ಹಬ್ಬ ಬರ್ತವೆ, ಮೇಘ ಮಾಸದಲ್ಲಿ ಹಬ್ಬಗಳು ಬರ್ತವೆ. ಅರ್ಥ ಆಯ್ತಾ? ಹಾಗಾಗಿ
ನಾವೇನು ಮಾಡ್ಬೇಕು ಇಲ್ಲಿ ಅಂತಂದರೆ ಋತುಮಾನ ಸಂಬಂಧಿ ಹಬ್ಬಗಳನ್ನು ನೋಡ್ಕೋಬೇಕು. ವಿ ಶುಡ್ ಫೋಕಸ್ ಇನ್ ದಿ ಸೀಸನಲ್ ಫೆಸ್ಟಿವಲ್ಸ್. ಋತುಮಾನ ರಿಲೇಟೆಡ್ ಫೆಸ್ಟಿವಲ್ಸ್ ಅಂದರೆ ಋತು ಸಂಬಂಧಿ ಅಂತ ಅರ್ಥ. ಇಂಗ್ಲೀಷಲ್ಲಿ ನಾವು ಋತುಮಾನ ಅಂತ ಬರ್ತೀವಿ ಅಥವಾ ಸೀಸನಲ್ ಫೆಸ್ಟಿವಲ್ಸ್ ಅಂತ ಕರಿತೀವಿ. ಯಾವ ಅಂದರೆ ಹಿಂದೂ ಧರ್ಮದ ಕ್ಯಾಲೆಂಡರ್ ಬರ್ತವೆ ತಿಂಗಳುಗಳು ಮಾಘ ಮಾಸ, ಅರ್ಥ ಆಯ್ತಾ, ಆಮೇಲೆ ಶ್ರಾವಣ ಮಾಸ, ಆಮೇಲೆ ಚೈತ್ರ ಮಾಸ. ಈ ಸಂದರ್ಭದಲ್ಲಿ ಬರುವಂಥ ಹಬ್ಬಗಳನ್ನ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಚೈತ್ರ ಮಾಸ, ಶ್ರಾವಣ ಮಾಸ, ಮೇಘ ಮಾಸ. ಹೀಗೆ ಬರುವಂಥ ಚೈತ್ರ ಮಾಸದ ಹಬ್ಬಗಳು, ಶ್ರಾವಣ ಮಾಸದ ಹಬ್ಬಗಳು ಮತ್ತು ಮೇಘ ಮಾಸ ಹಬ್ಬಗಳನ್ನು ಚೆಕ್ ಮಾಡ್ಕೊಳ್ಳಿ. ಒಂದು ಪ್ರಶ್ನೆಯಲ್ಲಿ ಇರ್ತೇನೆ. ಜೊತೆಗೆ ವಿಶೇಷವಾಗಿ ಪಿಲಿಗ್ರಿಮೇಜ್ ಸೈಟ್ ಈಗ ನಡೀತೈತಲ್ವಾ, ಮಹಾಕುಂಭಮೇಳ ಜನಪ್ರಿಯವಾದಂತಹ ಪಿಲಿಗ್ರಿಮೇಜ್ ಸೈಟ್. ಹಾಗಾಗಿ ಮಹಾಕುಂಭಮೇಳದ ಬಗ್ಗೆ ನೋಡ್ಕೊಂಡಿರಿ. ಮಹಾ ಕುಂಭಮೇಳ ಸಿಗ್ನಿಫಿಕೆನ್ಸ್ ಅಂತ ನಡೀತೈತಲ್ಲ. ಈಗ ಆ ಕುಂಭಮೇಳದ ನೋಡಿ, ಈಗ ಜನವರಿ 13ನೇ ತಾರೀಕಿನ ಸ್ಟಾರ್ಟ್ ಆಗಿ ಈ ತಿಂಗಳು ಫೆಬ್ರವರಿ 26ನೇ ತಾರೀಕವರೆಗೂ ನಡೆಯುತ್ತೆ. ಜಗತ್ತಿನ ಎಲ್ಲ ಜನರು ಬಂದವರೆ. ಈಗ ಎಷ್ಟೊಂದು ಅನಾಹುತಗಳಾಗಿದೆ ಅಂತ ನೋಡಿದ್ವಿ. ಮೊನ್ನೆ ಒಂದೇ ದಿವಸ ಮೌನಿ ಅಮಾವಾಸ್ಯೆ ದಿವಸ ಜನ ನುಗ್ಗಿ 6 ಕೋಟಿಗೂ ಜನ ಒಟ್ಟೊಟ್ಟಿಗೆ ಸ್ಥಳಕ್ಕೆ ಎಲ್ಲಿಂದ ಊಟದ ಜಾಗ, ಮಲಿಕಳಕ್ಕೆ ಜಾಗ, ಏನು ತಮಾಷೆನ ಎಲ್ಲ ಒಟ್ಟಿಗೆ ಹೋದ್ರೆ ಏನು ಕತೆಗಳು ಅಲ್ವಾ. ಹೀಗಾಗಿ ಅಂತ ಪ್ರತಿ ಹಬ್ಬದ ಮತ್ತು ಯಾತ್ರಾರ್ಥಿ ಸ್ಥಳ ಮಹತ್ವವನ್ನು ಚೆಕ್ ಮಾಡ್ಕೊಡಿ. ಒಂದು ಇಲ್ಲಿ ನಮಗೆ ಕಂಡು ಬರುತ್ತೆ. ಜೊತೆಗೆ ಈ ಧರ್ಮದ ಶಾಖೆಗಳಾದಂಥ ಶೈವ, ವೈಷ್ಣವ ಮತ್ತು ಶಾಕ್ತ ಪಂಥದ ವಿಷಯಗಳನ್ನು ಸಂಕ್ಷಿಪ್ತ ತಿಳ್ಕೊಂಡ್ರೆ ಅಲ್ಲಿ ಸಾಮಾನ್ಯ ಪ್ರಶ್ನೆ ನನಗೆ ಕಡಿಮೆ ಇರುತ್ತೆ. ನನಗೇಂದ್ರ ಕೇಳಿದ್ರೆ ಮಹಾಕುಂಭಮೇಳ ಈ ಥರ ಯಾತ್ರಾರ್ಥಿ ಸ್ಥಳಗಳ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಅದನ್ನು ಬಿಟ್ಟರೆ ಇನ್ನೇನು ಪ್ರಶ್ನೆಗಳು ಬರೋದಿಲ್ಲ. ಅದನ್ನು ಬಿಟ್ಟರೆ ಸಿಗ್ನಿಫಿಕೆನ್ಸ್ ಆಫ್ ದಿ ಭಗವದ್ಗೀತಾ ಆ್ಯಂಡ್ ಯೋಗ, ಜೊತೆಗೆ ಉಪನಿಷತ್ಸ್, ಈ ಮೂರನ್ನ ಬದಲಾಗಿ ಇಲ್ಲಿ ನೋಡ್ಕೊಳ್ಳಿ. ಓಕೆ, ಉಪನಿಷತ್ಗಳು, ಭಗವದ್ಗೀತೆ ಮತ್ತು ಪತಂಜಲಿಯ ಯೋಗಶಾಸ್ತ್ರದ ಮಹತ್ವವನ್ನು ಚೆಕ್ ಮಾಡಿಕೊಂಡ್ರೆ ಒಂದು ಪ್ರಶ್ನೆ ಇಲ್ಲಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಅನದರ್ ಸ್ಟೆಪ್ಸ್ ಅನ್ನು ಕುರಿತು ನಾವಿಲ್ಲಿ ಮಾತನಾಡ್ತೀವಿ. ದಟ್ ಇಸ್ ಕಾಲ್ಡ್ ಹಿಂದೂ ಧರ್ಮ ಆದ್ಮೇಲೆ ನೆಕ್ಸ್ಟ್ ಪ್ರಶ್ನೆ ಬರೋದು ಅಂತಂತಂದ್ರೆ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ಅಂತ. ಜೈನ ಮತ್ತು ಬೌದ್ಧ ಧರ್ಮಗಳ ಮಹತ್ವವನ್ನು ಕುರಿತು ನಾವಿಲ್ಲಿ ನೋಡ್ಕೋಬೇಕು. ಆಲ್ರೆಡಿ ತಾವೆಲ್ಲ ಪ್ರಿಲಿಮ್ಸ್ ಓದಿದ್ದೀರಾ ಅಲ್ವಾ. ಹಾಗಾಗಿ ಎರಡೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಏನಾರ ಪ್ರಶ್ನೆ ಕೇಳಿದ್ರೆ ಒಂದು ಡಾಕ್ಟರಿನ್ ಆಫ್ ಬೋತ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್, ಜೈನ ಮತ್ತು ಬೌದ್ಧ ಧರ್ಮಗಳ ತತ್ವ ಸಿದ್ಧಾಂತಗಳು. ಜೈನ ಧರ್ಮದ ತತ್ವ ಸಿದ್ಧಾಂತ, ಬೌದ್ಧ ಧರ್ಮದ ತತ್ವ ಸಿದ್ಧಾಂತ ಮತ್ತು ಜೈನ ಮತ್ತು ಬೌದ್ಧ ಧರ್ಮಕ್ಕೆ ಇರುವಂತಹ ಹೋಲಿಕೆ ವ್ಯತ್ಯಾಸಗಳು. ಜೈನ ಧರ್ಮದಲ್ಲಿ ಏನು ರಿಲೇಷನ್ಸ್ ಇದೆ, ಬುದ್ಧಿಸಮ್ ಏನಿದೆ, ಎರಡಕ್ಕೂ ರಿಲೇಷನ್ಸ್ ಅನ್ನ ನೀವಿಲ್ಲಿ ಚೆಕ್ ಮಾಡ್ಕೋಬೇಕು. ಓಕೆ, ರಿಲೇಷನ್ ಬಿಟ್ವೀನ್ ದಿ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ಹಾಗಾಗಿ ಇಲ್ಲಿ ಎರಡಕ್ಕೂ ನೀವು ಡಿಫರೆನ್ಸಸ್ ಆ್ಯಂಡ್ ಸಿಮಿಲಾರಿಟಿ ನೋಡ್ಕೊಡಿ. ಒಂದು ಪ್ರಶ್ನೆ ಇಲ್ಲೇ ಇದ್ದೇ ಇರುತ್ತೆ. ಆಮೇಲೆ ಎರಡೂ ಧರ್ಮದಲ್ಲಿ ಸಾಮಾನ್ಯ ಬರೋದು ಯಾವುದು ಅಂತಂದ್ರೆ ದ ಪ್ರಿನ್ಸಿಪಲ್ಸ್ ಆಫ್ ದ ಅಹಿಂಸಾ. ಇವತ್ತಿನ ಜಗತ್ತಿಗೆ ಈ ಎರಡೂ ಧರ್ಮಗಳು ಎಷ್ಟು ಉಪಯುಕ್ತ, ಎಷ್ಟು ಮಹತ್ವ, ಹೆಚ್ಚು ಅತ್ಯಂತ ಅಗತ್ಯವಾಗಿವೆ ಅನ್ನುವುದನ್ನು ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಗಾಂಧೀಜಿ ಕೂಡ ಜೈನ ಧರ್ಮದ ಅಹಿಂಸಾ ತತ್ವದಿಂದ ಹೆಚ್ಚು ಪ್ರಭಾವಿತರಾಗಿದ್ದರು. Gandhiji also more inspired by the principles of the ahimsa of the Jainism.
ಅದನ್ನ ಪ್ರಭಾವಕ್ಕೆ ಒಳಗಾಗಿದ್ರು ಅವರು. ಹಂಗಾಗಿ ಎರಡೂ ಧರ್ಮಗಳು ಇವತ್ತಿನ ಎಲ್ಲೆಲ್ಲೂ ಯುದ್ಧಗಳು, ಬರೀ ರಕ್ತಪಾತ, ಕೊಲೆ, ಸುಲಿಗೆ ಸಮಾಜದಲ್ಲಿ, ದೇಶದಲ್ಲಿ, ಪ್ರಪಂಚ ಎಲ್ಲ ಕಡೆ ಇದೆ. ಇಂಥ ಸಂದರ್ಭದಲ್ಲಿ ಈ ಧರ್ಮಗಳು, ಅವುಗಳ ತತ್ವ ಸಿದ್ಧಾಂತಗಳು ಎಷ್ಟರ ಮಟ್ಟಿಗೆ ಅಗತ್ಯ. ಎಸೆನ್ಸ್ ಆಫ್ ದಿ ಜೈನಿಸಮ್ ಫಾರ್ ದಿ ಪ್ರೆಸೆಂಟ್ ಸೊಸೈಟಿ, ಎಸೆನ್ಸ್ ಆಫ್ ದಿ ಬುದ್ಧಿಸಮ್ ಫಾರ್ ದಿ ಪ್ರೆಸೆಂಟ್ ಸೊಸೈಟಿ. ಅರ್ಥ ಆಯ್ತಾ? ಎರಡನ್ನ ಬ್ರೀಫ್ ಆಗಿ ಓದಬೇಕು. ಬುದ್ಧನ ಮಾತುಗಳು, ತೀರ್ಥಂಕರರ ಮಾತುಗಳು ಸಮಾಜಕ್ಕೆ ಎಷ್ಟು ಉಪಯುಕ್ತ ಅನ್ನುವುದನ್ನ ಫೋಕಸ್ ಮಾಡಬೇಕು. ಜೊತೆಗೆ ಇತ್ತೀಚೆಗೆ ಈ ಧರ್ಮದಲ್ಲಾಗುವಂಥ ಬದಲಾವಣೆ ಬಗ್ಗೆ ಗೊತ್ತಿದೆಯಾ ಅನ್ನೋದನ್ನ ಸೇರಿಸೋದ್ರಿಂದ ಹೆಚ್ಚು ನಿಮಗೆ ಲಾಭ. ಓಕೆ, ಹಾಗಾಗಿ ದಟ್ಸ್ ಅನ್ ಇಂಪಾರ್ಟೆಂಟ್ ಥಿಂಗ್ಸ್. ನೆಕ್ಸ್ಟ್, ಎರಡು ಕೂಡ ಒಂದೇ ಕಾನ್ಸೆಪ್ಟ್ ಬರೋದ್ರಿಂದ ಇಲ್ಲಿ ನೋಡ್ಕೊಡಿ. ನೆಕ್ಸ್ಟ್ ಅನದರ್ ಒನ್, ದಟ್ ಇಸ್ ಕಾಲ್ಡ್, ಇಲ್ಲಿ ಭಾರತ ಪ್ರಶ್ನೆ ಅಂದ್ರೆ ಕೇಳಿದ್ರೆ, ಕ್ರಿಶ್ಚಿಯಾನಿಟಿ ಪ್ರಶ್ನೆ ಕೇಳಿದ್ರೆ ಒಂದೇ ಪ್ರಶ್ನೆ ಕೇಳುವಂಥದ್ದು ಏನಂತಂದ್ರೆ, ಭಾರತದಲ್ಲಿ ಕ್ರೈಸ್ತ ಧರ್ಮದ ಬೆಳವಣಿಗೆ ಮತ್ತು ಉಗಮ ಮತ್ತು ಬೆಳವಣಿಗೆಯನ್ನು ಕುರಿತು ಪ್ರಶ್ನೆ ಕೇಳ್ತಾರೆ. ಅದನ್ನು ನೋಡ್ಕೊಳ್ಳಿ. ಓಕೆ, ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಕ್ರಿಶ್ಚಿಯಾನಿಟಿ ಇನ್ ಇಂಡಿಯಾ. ಏನಾದ್ರು ಪ್ರಶ್ನೆ ಕೇಳಿದ್ರೆ ಒಂದೇ ಪ್ರಶ್ನೆ ಕೇಳೋದು, ಇದನ್ನು ತಾವು ಫೋಕಸ್ ಮಾಡಬೇಕಾಗುತ್ತೆ. ಭಾರತದಲ್ಲಿ ಕ್ರೈಸ್ತ ಧರ್ಮದ ಬೆಳವಣಿಗೆಯನ್ನು ಕುರಿತು ಯಾವ ಥರ ಬೆಳವಣಿಗೆ ಆಯಿತು ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ನಮಗೆ ಸಿನ್ಸ್ ಎಲ್ಲಿಂದ ಏನ್ಸೆಂಟ್ ಡೇಸ್, ancient days to the even up to the post independence. ಅರ್ಥ ಆಯ್ತಾ? ಪ್ರಾಚೀನ ಕಾಲದಿಂದ ಸ್ವತಂತ್ರ ನಂತರದ ಕಾಲವರೆಗೂ ಭಾರತದಲ್ಲಿ ಕ್ರೈಸ್ತ ಬೆಳವಣಿಗೆಗಳು, ಎಲ್ಲೆಲ್ಲಿ ಕ್ರೈಸ್ತ ಪವಿತ್ರ ಸ್ಥಳಗಳಿವೆ ಅವುಗಳನ್ನ ಒಂಚೂರು ಪಕ್ಷಿ ನೋಡ್ಕೊಳ್ಳಿ, ಎಲ್ಲರೂ ಕೂಡ ನಮಗೆ ಅದ್ರ ಮಾಹಿತಿ ಕಂಡು ಬರ್ಬೋದು. ನೆಕ್ಸ್ಟ್ another steps under the discord, ನಮಗೆ ಇಸ್ಲಾಂ ಧರ್ಮ. ಓಕೆ, ಅದರಲ್ಲೂ ವಿಶೇಷವಾಗಿ ಶುಡ್ ಫೋಕಸ್ ಆನ್ ದಿ 5 pillars ಆಫ್ ಇಸ್ಲಾಂ. ಇದನ್ನ ಫೋಕಸ್ ಮಾಡಿ. ಇಸ್ಲಾಂ ಧರ್ಮದ 5 ನಮಗೆ ಪ್ರಿನ್ಸಿಪಲ್ಸ್ ಇದಾವಲ್ಲ, ಇಸ್ಲಾಂ ಧರ್ಮದ ಕಂಬಗಳು ಅಂತ. ಪಿಲ್ಲರ್ಸ್ ಅಂತಂದ್ರೆ ಸ್ತಂಭಗಳು ಅಂತ ಬರುತ್ತೆ, ಅಥವಾ ಕಂಬಗಳು. ಅದು ಕಂಬಗಳಲ್ಲ, ಸ್ತಂಭಗಳು ಅಂತ ಅರ್ಥ. 5 ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಯಾವುದು ಚೆಕ್ ಮಾಡ್ಕೋಬೇಕು. ಬಟ್ ಇಲ್ಲಿಗಿಂತ ಹೆಚ್ಚಾಗಿ ನೋಡ್ಕೋಬೇಕಾದ್ರು ಅಂತಂದ್ರೆ, ಕರ್ನಾಟಕದಲ್ಲಿ ಸೂಫಿ ಧರ್ಮ ಅಂತ ಇದೆ ನೋಡಿ, ಇಲ್ಲಿ ನೋಡ್ಕೊಳ್ಳಿ. ಪ್ರಶ್ನೆ ಈ ಏರಿಯಾದಲ್ಲಿ ಬರುತ್ತೆ. ಶಿಯಾ ಸುನ್ನಿ ಯಾವ ಕೇಳಲ್ಲ ನಮಗೆ. ಪ್ರಶ್ನೆ ಕೇಳ್ರೆ 5 pillars ಆಫ್ ಇಸ್ಲಾಂ, ಇಸ್ಲಾಂನ 5 ಸ್ತಂಭಗಳು ಯಾವುದು ಅಂತ ಕೇಳ್ತಾರೆ. ಅದನ್ನು ಬಿಟ್ರೆ ಕರ್ನಾಟಕದಲ್ಲಿ ಸೂಫಿಸಂ, ಕರ್ನಾಟಕಕ್ಕೆ ಸೂಫಿ ಧರ್ಮ ಆಗಮನವಾಗಿದ್ದೆ ಬಹುಮನಿ ಸುಲ್ತಾನರ ಕಾಲದಿಂದ. ಸಿನ್ಸ್ ಬಹುಮನಿ ಸುಲ್ತಾನ್ಸ್ ಆಫ್ ಅವರ್ ಮಿಡಿವಲ್ ಟೈಮ್ಸ್, ಅಂದ್ರೆ ಸಿನ್ಸ್ 13th century to even till today, Sufism is playing very significant role in the Karnataka. ಹಾಗಾಗಿ ಆ ಸ್ಟೆಪ್ಸ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಶ್ನೆ ಕೇಳಿದ್ರೆ ಇಲ್ಲ ಇಲ್ಲಿ ಬರುತ್ತೆ, ಇಲ್ಲ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ. ಗೊತ್ತಾಯ್ತಾ? ಮುಖ್ಯವಾಗಿ ಕರ್ನಾಟಕದಲ್ಲಿ ಇಂಪಾರ್ಟೆಂಟ್ ಸೂಫಿ ಸೆಂಟರ್ 5 ಮೊದಲು ಮುಖ್ಯವಾಗಿ ಅಂತಂದ್ರೆ ಗುಲ್ಬರ್ಗಾ, ಬಿಜಾಪುರ. ಗುಲ್ಬರ್ಗಾ, ಬಿಜಾಪುರ, ಬೀದರ್ ಆರ್ ದಿ ಇಂಪಾರ್ಟೆಂಟ್ ಸೆಂಟರ್ಸ್ ಆಫ್ ದಿ ಸೂಫಿಸಮ್ ಇನ್ ಅವರ್ ಮಿಡಿವಲ್ ಟೈಮ್ಸ್. ಈ 3 ಡೆವಲಪ್ಮೆಂಟ್ಸ್ ಅನ್ನ ನೀವೆಲ್ಲಿ ಗುರುತಿಸ್ತಾರೆ ಅಂತಂದ್ರೆ ಈ ಒಂದು ಹಂತದಲ್ಲಿ ಅಂತ ಅರ್ಥ. ದಿಸ್ ಇಸ್ ದಿ ಇಂಪಾರ್ಟೆಂಟ್ ಸ್ಟೆಪ್ಸ್. ಸೂಫಿಸಮ್ ಅನ್ನು ಕುರಿತು ನೀವು ಚೆಕ್ ಮಾಡ್ಕೊಳ್ಳಿ. ಅದರ ಸೂಫಿಗಳು ಅಂದ್ರೆ ಯಾರು, ಅವರುಗಳ ಪ್ರಾಮುಖ್ಯತೆ ಏನು, ಮುಖ್ಯವಾಗಿ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್, contribution of Sufis in Karnataka since 13th century CE onwards. 13ನೇ ಶತಮಾನದ ನಂತರದಲ್ಲಿ ಕರ್ನಾಟಕದಲ್ಲಿ ಸೂಫಿಗಳ ಕೊಡುಗೆಗಳನ್ನು ಕುರಿತು ಬರೆಯಿರಿ. ಅವರ ಸಾಂಸ್ಕೃತಿಕ ಕ್ಷೇತ್ರಕ್ಕೆ, ಮುಖ್ಯವಾಗಿ ಅವರು ಮ್ಯೂಸಿಕ್, ಸಂಗೀತ ಕ್ಷೇತ್ರಕ್ಕೆ, ರಿಲಿಜಿಯನ್,
Okay, society and economy, next monuments. ಈ ಕ್ಷೇತ್ರಕ್ಕೆ ಇವರ ಕೊಡುಗೆಯನ್ನು ಕುರಿತು ನೀವು ಬರೀಬೇಕಾಗುತ್ತೆ. ಕರ್ನಾಟಕದಲ್ಲಿ ಸೂಫಿಗಳು ಸಂಗೀತ ಕ್ಷೇತ್ರಕ್ಕೆ, ಧರ್ಮಕ್ಕೆ, ಸೊಸೈಟಿಗೆ, ಆರ್ಥಿಕ ಕ್ಷೇತ್ರಕ್ಕೆ ಮತ್ತು ಯಾವ ಯಾವ ಸ್ಮಾರಕಗಳು ಬೆಳೆಯುವುದಕ್ಕೆ ಕಾರಣರಾಗಿದ್ದಾರೆ ಅಂತ ಫೋಕಸ್ ಮಾಡಿದ್ರೆ ಗೊತ್ತಿರಬೇಕು. ಅದ್ರಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಜನಪ್ರಿಯ ಸೂಫಿ ಅಂತಂದ್ರೆ ಬಂದೆ ನವಾಜ್. ಹೆಸರು ಕೇಳಿದಿರಾ? ಇವತ್ತು ಗುಲ್ಬರ್ಗಕ್ಕೆ ಹೋದ್ರೆ ಅವರ ಮಾನ್ಯುಮೆಂಟ್ ಇದೆ, ಅವರ ಸ್ಮಾರಕ ಇದೆ, ನೀವು ಅದನ್ನು ನೋಡ್ಬೋದು ಅಲ್ಲಿ. ದಿಸ್ ಇಸ್ ದಿ ಥಿಂಗ್ ಬಿಹೈಂಡ್ ದಿಸ್ ಒನ್. ಈ ಸ್ಟೆಪ್ಸ್ ಅನ್ನು ಚೆಕ್ ಮಾಡ್ಕೊಳ್ಳಿ. 1 ಅಥವಾ 2 ಪ್ರಶ್ನೆ ನಿಮಗೆ ಅಂತ ಕೇಳಿದ್ರೆ ಅಲ್ಲಿ ಬರ್ಬೋದು ಅಂತ ಅರ್ಥ. ಇದು ಸಿಕ್ಕಿಸಮ್ ಅನ್ನೋ ಪ್ರಶ್ನೆ ಕೇಳಲ್ಲ. ಇಲ್ಲಿ ಅಂದ್ರೆ ಕೇಳಿದ್ರೆ, ಸಿಖ್ ಧರ್ಮದಲ್ಲಿ ಅಂದ್ರೆ ಪ್ರಶ್ನೆ ಕೇಳಿದ್ರೆ ಯು ಶುಡ್ ಫೋಕಸ್ ಆನ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿ ಖಾಲ್ಸಾ. ಓಕೆ, ಸಿಗ್ನಿಫಿಕೆನ್ಸ್ ಆಫ್ ಖಾಲ್ಸಾ. ಖಾಲ್ಸಾದ ಮಹತ್ವವನ್ನು ಕುರಿತು ಪ್ರಶ್ನೆ ಕೇಳ್ತಾರೆ, ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಖಾಲ್ಸಾದ ಪ್ರಾಮುಖ್ಯತೆ. ಸಿಖ್ ಧರ್ಮಕ್ಕೆ ಬಂದ್ರೆ ಪ್ರಶ್ನೆ ಬರದೆ ಖಾಲ್ಸಾಕ್ಕೆ ಸಂಬಂಧಪಡುವಂಥದ್ದು. ಆಯ್ತಾ? ಖಾಲ್ಸಾ ಅಂತಂದ್ರೆ ಸಿಖ್ ಧರ್ಮೀಯರ ಮಿಲಿಟರಿ ಸಂಘವನ್ನ ಖಾಲ್ಸಾ ಅಂತ ಕರೀತಾರೆ. ಸಿಖ್ ಧರ್ಮ ಗುರುಗಳನ್ನ, ಸಿಖ್ ಧರ್ಮವನ್ನ, ಸಿಖ್ ಸಂಸ್ಕೃತಿಯನ್ನ ರಕ್ಷಣೆ ಮಾಡುವ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಟ್ಕೊಂಡಂತ ಸಿಖ್ ಮಿಲಿಟರಿ ಸಂಘವನ್ನ, ಮಿಲಿಟರಿ ಅಸೋಸಿಯೇಷನ್ ಆಫ್ ಸಿಖ್ ಕಮ್ಯುನಿಟಿ ಇನ್ ದ ಇಂಟರ್ನ್ಯಾಷನಲ್ ಲೆವೆಲ್, ದಟ್ ವಾಸ್ ಕಾಲ್ಡ್ ಖಾಲ್ಸಾ. ಇಟ್ ವಾಸ್ ಫೌಂಡೆಡ್ ಬೈ ದಿ 10th ಸಿಖ್ ಗುರು. 10ನೇ ಸಿಖ್ ಗುರು, ಗುರು ಗೋವಿಂದನ ಸಿಂಗ್ ಕಾಲದಲ್ಲಿ ಆರಂಭವಾದಂಥ ಖಾಲ್ಸಾ ಈಗ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡ್ಕೊಂಡಿದೆ ಅನ್ನೋದನ್ನ ನೋಡಿದ್ರೆ ಸಿಖಿಸಮ್ ಅಲ್ಲಿ ಒಂದು ಪ್ರಶ್ನೆಯಲ್ಲಿ ಬರುತ್ತೆ. ಓಕೆ, ಈಗ ಫಸ್ಟ್ ಘಟಕ ಇಷ್ಟೊಂದೆಲ್ಲ ಆಗಿದೆ ನೋಡಿ. ಇನ್ನು 5 ಘಟಕ ಇದೆ. ಮುಂದಿನ ಕ್ಲಾಸಲ್ಲಿ ಅದನ್ನ ಮತ್ತೆ ತಿಳಿಸ್ಕೊಡ್ತೀನಿ. ನಮಸ್ಕಾರ.